श्रीराम समर्थ विदेहापरि तालवोनी प्रपंच मुमुक्षु जनालागे अध्यात्म चर्चा करोनी बहुलोकदेवेन नीति नमस्कार ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज ಹಾಗೂ ಸಂತ ಶ್ರೇಷ್ಠ ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಈ ಪವಿತ್ರತಮವಾಗಿರತಕ್ಕಂತಹ ಒಂದು ಪರ್ವಕಾಲದಲ್ಲಿ ಶ್ರೀ ಜ್ಞಾನೇಶ್ವರ ಮಹಾರಾಜರ ದಿವ್ಯ ವಿಚಾರಗಳನ್ನು ಶ್ರವಣ ಮಾಡ್ತಾ ಇದ್ದೀವಿ. ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ತತ್ವಜ್ಞಾನದ ಪರಮೋಚ್ಚ ಒಂದು ಭೂಮಿಕೆಯಲ್ಲಿರ್ತಕ್ಕಂತಹ ಯಾವ ಭಗವದ್ಗೀತಾ ಅನ್ನುವಂತಹದ್ದನ್ನು ಅದನ್ನು ಕುರಿತು ಎಲ್ಲ ಆಚಾರ್ಯರು ಎಲ್ಲ ದೊಡ್ಡ ದೊಡ್ಡ ಸಾಧು ಸತ್ಪುರುಷರು ಅದೇ ರೀತಿಯಾಗಿ ವಿದ್ವಾಂಸರು ಹಾಗೂ ಅನೇಕ ರಾಜಕೀಯ ಮುಖಂಡರು ಸಹಿತ ಯಾವುದನ್ನು ಕುರಿತು ತಮ್ಮ ವಿಚಾರಗಳನ್ನು ಪ್ರತಿಪಾದನೆ ಮಾಡಿದಾರೋ ಅಂಥ ಭಗವದ್ಗೀತೆಯನ್ನು ಕುರಿತು ಶ್ರೀ ಜ್ಞಾನೇಶ್ವರ ಮಹಾರಾಜರು ಸಹಿತ ಅತ್ಯಂತ ವಿಶದವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅನೇಕರು ಮಾಡಿರ್ತಕ್ಕಂತಹ ಒಂದು ವಿವರಣೆ ವಿವೇಚನೆ ಭಾಷ್ಯ ಟೀಕೆ ಟಿಪ್ಪಣಿ ಇವುಗಳು ಸಾಕಷ್ಟು ಮನನ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥವುಗಳಾಗಿದ್ರು ಸಹಿತ ಅದನ್ನ ಭಗವದ್ಗೀತೆಯಲ್ಲಿ ಭಗವಂತನಿಗೆ ಏನು ಭಗವಂತನ ಅಭಿಪ್ರಾಯ ಏನಿತ್ತು ಅನ್ನೋದನ್ನ ನಾವು ಸಮಗ್ರವಾಗಿ ತಿಳ್ಕೋಬೇಕು ಅಂದ್ರೆ ಆ ಭಗವಂತನೇ ಬಂದು ನಮಗೆ ಹೇಳಬೇಕು. ಅಂಥ ಒಂದು ಅರ್ಥಾತ್ ಏನು ಅಂದ್ರೆ ವಿವರಣೆ ಆಗಲಿ ಅಥವಾ ಒಂದು ವ್ಯಾಖ್ಯೆ ಆಗಲಿ ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಶ್ರೀ ಜ್ಞಾನೇಶ್ವರ ಮಹಾರಾಜರು ನಾವೊಂಥರ ನಿಯಮಾವಳಿಯಲ್ಲಿ ಇರ್ಬೇಕಾದ್ರೆ ಅಲ್ಲಿ ಸಹಜವಾಗಿ ನಾವು ಅಲ್ಲಿರ್ತಕ್ಕಂತಹ ಸ್ವಾಮಿಗಳಿಗೆ ಅರ್ಥಾತ್ ಏನಂದ್ರೆ ಕೃಷ್ಣಾನಂದ ಸರಸ್ವತಿ ಹಾಗೆ ಕೃಷ್ಣಾನಂದ ತೀರ್ಥ ಅನ್ನುವಂತಹ ಸ್ವಾಮಿಗಳಿಗೆ 127 ವರ್ಷದವರಿದ್ರು. ಅವರಿಗೆ 127 ವರ್ಷ ಹೆಂಗಿದ್ರು ನಮಗೆ 50-60 ವರ್ಷ ಆಗೋದ್ರಾಗ ಸಾಕಾಗಿ ಹೋಗ್ತದೆ. ಆದ್ರೆ 127 ವರ್ಷ ಅತಿ ಉತ್ಸಾಹದಿಂದ ಇರ್ತಕ್ಕಂಥವ್ರು. ಅವ್ರಿಗೆ ನಾನು ನೀವು ಸಹಜವಾಗಿ ಒಂದು ಪುಸ್ತಕ ತೋರಿಸಿ ಏನಂದೆ ಅಂದ್ರೆ ಇದನ್ನ ಜಯದಯಾಳ್ ಗೋಯಂದಕ ಅನ್ನೋ ಬರೆದಿದ್ದಾರೆ. ಇದು ಭಗವದ್ಗೀತೆ ತತ್ವ ವಿವೇಚನಿ ಅಂತ ಒಂದು ಪುಸ್ತಕ तोषित पूजा अरे क्या ये जयदयाल गोविंद का क्या लिखता है? भगवान का भगवद्गीता का जो तत्व है उसको क्या विवेचन करता है? भगवद्गीता तो कौन समझ सकता है समग्र भाव से? ಅವ್ರು ಏನಂದ್ರು ಅಂದ್ರೆ केवल भगवंत से एक केवल भगवान ही उसको समझता है. कृष्णो जानाति वै सम्य किंचित कुंती सुतस्तथा व्यासो वा व्यासपुत्रो वा लेशं ज्ञात्वा गायन्ति च. ಭಗವದ್ಗೀತೆಯನ್ನು ಯಥಾರ್ಥವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಯಾರು ಅಂದ್ರೆ ಶ್ರೀಕೃಷ್ಣನೇ. ಕೃಷ್ಣೋ ಜಾನಾತಿ ವೈ ಸಮ್ಯಕ್, ಕೃಷ್ಣನೇ ಅದನ್ನು ಸರಿಯಾಗಿ ತಿಳ್ಕೊಂಡಿರ್ತಕ್ಕಂಥವ. ಕಿಂಚಿತ್ ಕುಂತಿ ಸುತಸ್ತಥ, ಕುಂತಿ ಮಗ ಆಗಿರ್ತಕ್ಕಂಥ ಅರ್ಜುನ ಅವನು ಸ್ವಲ್ಪ ಚೂರು ತಿಳ್ಕೊಂಡಂತೆ. ವ್ಯಾಸೋವ ವ್ಯಾಸಪುತ್ರುವ, ವ್ಯಾಸರಾಗಲಿ ಅಥವಾ ವ್ಯಾಸರ ಮಗ ಆಗಿರ್ತಕ್ಕಂಥ ಶುಕ ಮಹರ್ಷಿಗಳಾಗಲಿ ಲೇಶಂ ಜ್ಞಾತ್ವ ಗಾಯಂತೆ, ಅದರೊಳಗೆ ಸ್ವಲ್ಪ ತಿಳ್ಕೊಂಡು ಅದನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತಿರುವಾಗ ಇವು ಗೋಯಂದಕ ಏನ್ ತಿಳ್ಕೊತಾನೆ ತಿಳ್ಕೊಂಡು ಅಂದ್ರು. ಹೆಂಗೋ ಹಂಗೇನಿದೆ ಅಂದ್ರೆ ಭಗವಂತನ ಈ ದಿವ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಭಗವಂತನೇ ತಿಳ್ಕೊಳ್ಳಿಕ್ ಶಕ್ಯದ ಅಂತ ಹೆಂಗ್ ಇರುವಾಗ ಆ ಭಗವಂತನ ಬಂದು ಹೇಳ್ಬೇಕು. ಹಂಗೆ ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಜ್ಞಾನೇಶು ಭಗವಾನ್ ವಿಷ್ಣು, ಪ್ರತ್ಯಕ್ಷ ಭಗವಂತನೇ. ಮಹಾರಾಜ ಹೇಳ್ತಿದ್ರು ಕೃಷ್ಣನ ಏನ್ ಮಾಡಿದ ಅಂದ್ರೆ ತನ್ನ ಪೀತಾಂಬರವನ್ನು ಬಿಟ್ಟು ಒಂದು
ಒಂದು ಸಾಧಾರಣ ಗೋತ್ರ ಉಟ್ಕೊಂಡು ಅರ್ಥಾತ್ ಏನು ಅಂತಂದ್ರೆ ಭಗವದ್ ಜ್ಞಾನೇಶ್ವರಿ ಬರಲಿಕ್ಕೆ ಕೂತ ಆದ್ರಿಂದ ಜ್ಞಾನೇಶ್ವರ ಮಹಾರಾಜರ ಈ ಭಗವದ್ಗೀತೆ ಅಂತಕ್ಕಂಥ ವಿಚಾರಗಳೇನವಂದ್ರೆ ಅಪ್ರತಿಮವಾಗಿರ್ತಕ್ಕಂಥವುಗಳು ಅವುಗಳನ್ನು ನಾವು ಶ್ರವಣ ಮಾಡ್ತಾ ಇರೋದು ನಮ್ಮ ಭಾಗ್ಯ. ಇದರೊಳಗಿನ ಒಂದೊಂದು ಮೂವಿಯನ್ನು ನಾವು ಸರಿಯಾಗಿ ತಿಳ್ಕೊಂಡು ಮನನ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಪ್ರಯತ್ನ ಮಾಡಿದ್ರೆ ಮತ್ತೇನೇನು ಬೇರೆ ಓದಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಭಗವದ್ಗೀತೆಯೊಳಗೆ ಪ್ರತಿಯೊಂದು ಶ್ಲೋಕ ಮಹತ್ವದ್ದಾಗಿದ್ರು ಕೆಲವು ಶ್ಲೋಕಗಳು ಹೆಂಗಿವೆ ಅಂದ್ರೆ ಅವು ನಾವು ನಿರಂತರ ನೆನಪಿನ ಇಟ್ಕೊಳ್ಳುವಂತಹ ಶ್ಲೋಕಗಳು. ಅಂಥ ಶ್ಲೋಕಗಳಲ್ಲಿ ಇವತ್ತು ನಾವು ಯಾವ ಶ್ಲೋಕವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೀವೋ ಅಥವಾ ಮಾಡಬೇಕಾಗಿದನೋ ಅದು ಒಂಥರದ್ದು ಅದ್ಭುತವಾಗಿರ್ತಕ್ಕಂತಹ ಶ್ಲೋಕ. ಭಗವದ್ಗೀತೆಯ ಒಂದು ಸಾರವನ್ನೇ ಹೇಳ್ತಕ್ಕಂಥ ಕೆಲವು ಶ್ಲೋಕ ಭಗವದ್ಗೀತೆಯಲ್ಲಿ ಅವರು ಪುನಃ ಪುನಃ ಮನನ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥವುಗಳು. ಅಂಥ ಶ್ಲೋಕಗಳಲ್ಲಿ ಇವತ್ತಿನ ಶ್ಲೋಕ ಏನು ಅಂದ್ರೆ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅರ್ಥಾತ್ ಏನಂದ್ರೆ ಏಕನಿಷ್ಠೆಯಿಂದ ಅನನ್ಯರಾಗಿ ನನ್ನ ಚಿಂತನೆಯಿಂದ ನನ್ನ ಉಪಾಸನೆ ಮಾಡುವರು, ಹೀಗೆ ನಿರಂತರವಾಗಿ ನನ್ನಲ್ಲಿಗೆ ಯುಕ್ತರಾದ ಜನರಿಗೆ ನಾನು ಸಾಹಿತ್ಯ ಅಥವಾ ನನ್ನ ಸೇವೆ ಇವುಗಳಲ್ಲಿ ಬೇಕಾದ ಸಂಗತಿಗಳ ಯೋಗ ಅಂದರೆ ಅಪ್ರಾಪ್ತ ವಸ್ತುವಿನ ಪ್ರಾಪ್ತಿ ಹಾಗೂ ಕ್ಷೇಮ ಅಂದರೆ ಪ್ರಾಪ್ತ ವಸ್ತುವಿನ ರಕ್ಷಣೆ ಮಾಡುತ್ತಿರುವೆನು ಅಂತನ್ನುವಂತ ಭಾವಗಳಂತ ಯಾವ ಶ್ಲೋಕವನ್ನು ಹೇಳಿದಾನೋ ಆ ಶ್ಲೋಕವನ್ನ ಕುರಿತು ಶ್ರೀ ಜ್ಞಾನೇಶ್ವರ ಮಹಾರಾಜರು ಬರೆದಿರ್ತಕ್ಕಂಥ ಒಂದೇನು ಅಂದ್ರೆ ವಿಚಾರಗಳನ್ನ ನಾವು ಶ್ರವಣ ಮಾಡುವುದರ ಪೂರ್ವದಲ್ಲಿ ಪ್ರಾರಂಭದಲ್ಲಿ ಆ ಮಹಾತ್ಮನಿಗೆ ನಾವು ಅಂತಃಕರಣ ಪೂರ್ವಕವಾಗಿ ನಮಸ್ಕಾರ ಮಾಡಿ ನಾವು ಇಂದಿನ ವಿಚಾರಗಳನ್ನು ಶ್ರವಣ ಮಾಡೋಣ. ಇಂದಿನ ಶ್ಲೋಕದ ಬಗ್ಗೆ ಹೇಳಿರ್ತಕ್ಕಂಥ ಜ್ಞಾನೇಶ್ವರ ಮಹಾರಾಜರು ಹೇಳಿರುವ ವಿಚಾರಗಳನ್ನ ಶ್ರವಣ ಮಾಡೋಣ. ಅದಕ್ಕೂ ಪೂರ್ವದಲ್ಲಿ ಈ ಒಂದು ಶ್ಲೋಕದ ಪ್ರಾರಂಭದಲ್ಲಿ ಪರಮ ಪೂಜ್ಯ ಶ್ರೀ ದರ್ಶನೇ ಬಾಬಾ ಅವರ ಹೇಳಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಮುಂಚೆ ನಾನು ಓದ್ತೀನಿ. ಅದನ್ನು ಶ್ರವಣ ಮಾಡಿದ ಬಳಿಕ ಇಂದಿನ ಶ್ಲೋಕ ಓವಿಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಅದಕ್ಕೂ ಪೂರ್ವದಲ್ಲಿ ಶ್ರೀ ಜ್ಞಾನೇಶ್ವರ ಮಹಾರಾಜರಿಗೆ ನಾವು ಬರೀ ಅತ್ಯಂತ ಕಲ್ಪನೆಯಿಂದ ಅವರಿಗೆ ನಮ್ಮ ಅಂತಃಕರಣದ ಭಾವ ತಿಳಿತದೆ ಮತ್ತು ನಮ್ಮ ಪ್ರೇಮ ಅರ್ಥಾತ್ ಕಿಂಚಿತ್ ನಮ್ಮ ಅಂತಃಕರಣದಲ್ಲಿ ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಭಾವದಿಂದ ಪ್ರೇಮದಿಂದನೇ ಅವರು ಅತ್ಯಂತ ಸಂತುಷ್ಟರಾಗಿ ನಮಗೆ ಅನುಗ್ರಹ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಸಾಕ್ಷಾತ್ ಜ್ಞಾನೇಶ್ವರ ಮಾಮೂಲಿ ಮಾತೃ ಸ್ವರೂಪರಾಗಿರ್ತಕ್ಕಂಥ ಅವ್ರ ವಯಸ್ಸು ಬರೀ 22 ಆಗಿದ್ರು ಅವ್ರ ಜಗತ್ತಿಗೆ ತಾಯಿ ಹಂಚಿಕೊಳ್ಳುವಂತ ಒಂದು ಅಂಥ ಒಂದು ಅಂತಃಕರಣವನ್ನ ಹೃದಯವನ್ನ ಹೊಂದಿರತಕ್ಕಂಥವ್ರು. ಅಂಥವರಿಗೆ ನಾವು ಮೊದಲು ಪ್ರಾರಂಭದಲ್ಲಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇನಾಂದತೋ ಜ್ಞಾನ ರಾಜ ಸುಪಾತ್ರ ದಯಾ ಕಪಿತಾ ಮಹಾಪುಣ್ಯ ರಾಶಿ नमस्कार माधा सद्गुरु श्री ज्ञानेश्वराजी सद्गुरुनाथ महाराज की जय. जय जय रघुवीर समर्थ समर्थ सद्गुरु श्री ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಇವತ್ತು ನಾವು ಇದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಂದಿನ ಒಂದು ಓವಿಯೋ ಶ್ಲೋಕ ಏನು ಅಂತ ನಾನು ಓದಿ ಹೇಳಿದೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ಒಂದೊಂದು ಶಬ್ದಗಳು ಸಹಿತ ಎಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥವುಗಳಿವೆ ಅಂದ್ರೆ ನಾವು ನಿಜವಾಗಿಯೂ ನಮ್ದು ಏನು ನಮಗೆ ನಾವು ಬಹಳ ದೊಡ್ಡ ಜನರು, ದೊಡ್ಡ ಮನುಷ್ಯರು ನಾವು. ಯಾಕೆಂದ್ರೆ ನಮಗೇನಿಲ್ಲ ಅಂದ್ರೆ ಸೌಡನೇ ಇಲ್ಲ. ನಮ್ಮ ಪ್ರಪಂಚ ಬಹಳ ದೊಡ್ಡದಿದೆ. ಬಹಳಷ್ಟು ನಾವು ಉಪಾಧಿಗಳಲ್ಲಿ ತೊಡಗಿರ್ತಕ್ಕಂಥ ದೊಡ್ಡ ನಾವು ಜನರು ಮಹಾತ್ಮರು ಅನ್ನೋದು ತಲುಪಿಲಾಗ್ತದೆ, ಸಾಣಲಾಗ್ತದೆ, ಗಮನ ಅನಿಸ್ತದೆ. ಅವ್ರಿಗಿಂತಲೂ ಬಹಳ ಮೇಲಿನವರು. ಆದ್ರಿಂದ ನಮ್ಗೇನದಂದ್ರೆ ಈ ಭಗವದ್ಗೀತೆ ಅಂತ ಪುಸ್ತಕಗಳನ್ನಾಗಲಿ ಅಥವಾ ಅಂತ ಒಂದು ಭಗವದ್ಗೀತೆ ಅನ್ನುವಂಥ ವಿಚಾರಗಳನ್ನ ಓದ್ಲಿಕ್ಕೂ ಸೌಳಿಲ್ಲದೆ ಇರುವಷ್ಟು ದೊಡ್ಡ ಮನುಷ್ಯರ ನಾವು. ಆದ್ರೂ ಸಹಿತ ಸ್ವಲ್ಪ ಸಣ್ಣತನ ತಗೊಂಡಾದ್ರೂ ಅಡ್ಡಿ ಇಲ್ಲ. ಇದನ್ನ ನಾವು ದಿನ ಚೂಡಾದ್ರೂ ಎಲ್ಲಿದಾದ್ರೂ ಹಿಂದಿಂದ ಮುಂದಿಂದ ಓದ್ತಾ ಇರಬೇಕು ಅನ್ನೋ
ಪೂರ್ವದಲ್ಲಿ ಅರ್ಥಾತ್ ಏನು ಮೊದಲನೇ ಓವಿಯ ಒಂದು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಓದಬೇಕು ಎನ್ನುವ ಖರೆ. ಆದ್ರೆ ಮೊದಲನೇ ಓವಿ ಒಂದು ಓದಿ ನಮ್ಗೆ ಅದನ್ನ ಭಗವದ್ಗೀತೆ ಶ್ಲೋಕದ ಅರ್ಥ ಓದಿದೆ. ಸರ್ವಭಾವದಿಂದ ಸಂಪೂರ್ಣ ನನಗೆ ಮಾರಿಕೊಂಡಿರುವರು ಅಂತಃಕರಣ ಗರ್ಭಸ್ಥ ಪಿಂಡ ಯಾವುದೇ ಪ್ರಯತ್ನ ತಿಳಿಯದಂತೆ ನನೀಶ್ ಮಹಾರಾಜ. ಇನ್ನು ಅದರ ಮುಂದೆ ಯಾರಾದರೂ ಹೇಳ್ತಾರೆ ಅನ್ನುವಂಥದ್ದು ತ್ರಿಕಾಲದಲ್ಲಿನೂ ಶಕ್ಕಿಲ್ಲ. ಇದ್ರ ಮುಂದಿನ ಏನಾದ್ರೂ ಒಂದು ಉದಾಹರಣೆ ಹೇಳ್ತಾರಪ್ಪ, ಇದಕ್ಕಿಂತ ಚಲೋದೊಂದು ಏನಾದ್ರೂ ಉದಾಹರಣೆ ಹೇಳ್ತಾರೆ ಅನ್ನುವಂಥದ್ದೇನಿಲ್ಲ. ಅಂದ್ರೆ ಈ ಮೂರು ಲೋಕದಲ್ಲಿ ಮೂರು ಕಾಲದಲ್ಲಿ ಹೇಳಿಕ್ ಶಕ್ಕಿಲ್ಲ ಅನ್ನುವಂಥ ಭಾವದಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ವ ಭಾವದಿಂದ ಸಂಪೂರ್ಣ ಎಲ್ಲಾ ಭಾವಗಳಿಂದಲೂ ಸಂಪೂರ್ಣವಾಗಿ ನನಗೆ ಮಾರಿಕೊಂಡಿರುವರು ಅಂತಃಕರಣ. ಅರ್ಥಾತ್ ಅವ್ರಿಗೇನಂದ್ರೆ ದೇಹ ಅಂತ ಅಂದಿಲ್ಲ. ಅವರು ದೇಹ ಮಾರಿಕೊಂಡಾರಂದ್ರೆ ಆಮೇಲೆ ಪ್ರಪಂಚ ಮಾಡೋದು ಕಠಿಣ ಆಗಿ. ನೀವು ದೇಹದಿಂದ ಪ್ರಪಂಚ ಮಾಡಿ ಆದ್ರೆ ಅಂತಃಕರಣ ನನಗೆ ಮಾರಿಕೊಂಡು ಬಿಡ್ರಿ ಅಂತ ಹೇಳಿದ್ರು. ನೀವು ಅಂತಃಕರಣವನ್ನು ನನಗೆ ಸಮರ್ಪಣೆ ಮಾಡಿಕೊಂಡು ಬಿಡ್ರಿ. ನಾನೊಂಥರ ಗೋಪಿಕಾ ಸ್ತ್ರೀಯರು ಇದನ್ನ ಹೇಳಿದ್ದೆ. ಅವ್ರ ಗಂಡಂದ್ರು ಅವ್ರನ್ನ ತಡೀಲಿಕ್ಕೆ ಹತ್ತು ಕೂಡಲೇ ನಿಮಗೆ ಸಂಬಂಧಪಟ್ಟದ್ದು ನಮ್ಮ ದೇಹ, ಅದನ್ನ ನೀವು ತಗೊಳ್ರಿ. ನಾವು ನಮ್ಮ ಅಂತಃಕರಣವನ್ನ ವಯಂ ಕ್ರೀತಾದಾಸಿ ನಮ್ಮನ್ನ ಮಾರಿಕೊಂಡ್ಬಿಟ್ಟಿವಿ. ಭಗವಂತ ನಾವು ಅವನಿಗೆ ಮಾರಿಕೊಂಡಿರ್ತಕ್ಕಂಥ ನಾವು ದಾಸಿಯರಿದ್ದೀವಿ. ಉಧೋ ಮನನ ಭಯೋದಸ ಬೀಸ್. ಉದ್ಧವ ಯಾವಾಗ ಅವರಿಗೆ ವೇದಾಂತವನ್ನ ಬ್ರಹ್ಮಜ್ಞಾನವನ್ನು ಹೇಳಬೇಕು ಅಂತ ಕೃಷ್ಣನ ಏನ್ ಮಾಡಿದ ಅಂದ್ರೆ ಉದ್ಧವ್ ಸ್ವಲ್ಪ ಕಲ್ಪನಾ ಬದಲಿ ತಿರುಗಿ ಮುರುಗಿ ಕೃಷ್ಣ ಆ ಗೋಪಿಯರ ಹಂಗ ಗೋಪಿಯರ ಹಿಂಗ ಅಂದಿಕ್ಕೆ ಕೂಡ ಉದ್ಧವ್ ತಲೆ ಚಿಟ್ ಹಿಡಿದು ಕೊನೆಗೆ ಏನಿದೆ ಅವ್ರದಂತ ವಿಶೇಷ ನೀನ್ ಯಾವಾಗ ಕೂತರು ಅವ್ರದ ನಿಂತರು ಅವ್ರದ್ದೇ ವಿಷಯ ಹೇಳ್ತಿರ್ತಿ ಅಂತ ತಿಳ್ಕೊಂಡಂದಾಗ ಉದ್ಧವ ಏನ್ ಮಾಡು ಏನ್ಪಾ ಏನ್ ನಾ ಹೇಳಿದಂಗ ಅವ್ರು ನನ್ನ ಸಲುವಾಗಿ ಹುಚ್ಚಿ ಆಗಿಬಿಟ್ಟಾರ. ನನ್ನ ಸಲುವಾಗಿ ಅವರು ತಮ್ಮ ಅಂತಃಕರಣವನ್ನು ಮಾರಿಕೊಂಡು ಬಿಟ್ಟಾರೆ. ಆದ್ರಿಂದ ಹುಚ್ಚವ ಎಲ್ಲ ಏನ್ ಬರ್ತದ ತಿರುಗಿ ಮುರುಗಿ ಏನು ಅಂದ್ರೆ ಆಕಳ ಹಿಡ್ಕೊಳ್ಳೋದು ಹಾಲು ಅರ್ಥಾತ್ ಏನು ಅಂತಂದ್ರೆ ಹಾಲು ಮಾಡಿದೆ ಮೊಸರು ಮಾಡಿದೆ ಬೆಂಡಿ ಮಾಡಿದೆ ಮಾಡ್ಕೊಂಡಿರ್ತಕ್ಕಂಥ ಅರ್ಥಾತ್ ಒಳಗವರು ಅವ್ರಿಗೇನ್ ಕಲ್ಪನಾ ಬರ್ಲಿಕ್ಕೆ ಶಕ್ಯ. ನಾನು ಬ್ರಹ್ಮ ಅಂದ್ರೇನು, ಮಾಯಾ ಅಂದ್ರೇನು, ಜೀವ ಅಂದ್ರೇನು ಅವ್ರಿಗೆಲ್ಲ ಏನ್ ತಿಳಿಲಿಕ್ಕೆ ಶಕ್ಯದ. ಹಿಂಗಾಗಿ ಒಬ್ಬರೇ ಕೃಷ್ಣ 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 ಅನ್ಕೋತ ಕೂತಾವ. ನಾನು ಇನ್ನಷ್ಟು ಹೇಳಿದ್ರು ಅವ್ರೇನು ಕೇಳಿಲ್ಲ. ಅವ್ರು ನೀನ ಹೋಗಿ ಅವ್ರಿಗೆ ಚಲೋತಾಗಿ ಉಪದೇಶ ಮಾಡುವ ಬ್ರಹ್ಮಜ್ಞಾನವನ್ನ ಅವು ಸ್ವಲ್ಪ ಏನಾದ್ರು ತಿಳ್ಕೊಂಡು ಈ ಜನ್ಮದಾಗ ಅಂತ ಕೃಷ್ಣ ಅವ್ರನ್ನ ತಲೆ ತುಂಬಿಸಿ ಅದು ಹುಚ್ಚರಂಗ ಉದ್ಧವ ಏನದನ್ನು ನೋಡಿ ಸಹ ಹೋಗಿ ಅವ್ರಿಗೆ ಎಲ್ಲರಿಗೂ ತಲೆಯಾಗಿ ಹುಚ್ಚು ಬಿಡಿಸಿ ಬರ್ತೀನಿ. ಅವ್ರು ಇನ್ನೆಂದು ತಿರುಗಿ ಕೃಷ್ಣ ಅಂದಿರಬಾರ್ದು, ತಿರುಗಿ ಅಂದ್ರ ಬ್ರಹ್ಮ ಅಂತ ಅನ್ನೋದಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ಬೇಕೆ ಹೊರತು ಕೃಷ್ಣ ಅಂದಿರಬಾರ್ದು. ಹಂಗೆ ಮಾಡಿ ಬರ್ತೀನಿ ಅಂತ ಹೋಗಿ ಎಲ್ಲರೂ ಉಪದೇಶ ಮಾಡಲಿಕ್ಕೆ ಹೇಳಿಕ್ಕೆ ಕೂಡಲೇ ಅವಾಗ ಅವರೆಲ್ಲ ಊಧೋ ಮನನ ಭಯೋದ ಸತೀಸ್ ಏಕ ಹೊತೋ ಜೋ ಗಯೋ ಶ್ಯಾಮ ಸಂಘ ಕೈ ಆರಾಧೈ. ಏ ಉದ್ಧವಾಯಿ ನಮ್ಮ ಹತ್ರ 8 ಮನಸ್ಸಿಲ್ಲಪ್ಪ, 18 ಮನಸ್ಸಿಲ್ಲ. ಒಂದು ಮನಸ್ಸೇನು ಇತ್ತೋ ಅದು ಸಹಿತ ಕೃಷ್ಣನ ಜೊತೆಗೆ ಹೋಗ್ಬಿಟ್ಟು ಹಿಂಗಾಗಿ ನಮ್ಮ ಒಳಗೆ ಏನು ಮನಸ್ಸೇ ಇಲ್ಲ. ನೀನು ಯಾರಿಗೆ ಅರ್ಥಾತ್ ಏನು ನೀನು ಉಪದೇಶ ಮಾಡೋಣ? ನಮ್ಮೊಳಗೆ ಏನಿಲ್ಲ, ನಮ್ಮ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಚಿತ್ತಿಲ್ಲ, ಅಹಂಕಾರ ಇಲ್ಲ, ಅಂತಃಕರಣ ನಾವು ಮಾಡ್ಕೊಂಡ್ಬಿಟ್ಟಿವಿ. ಅದನ್ನ ಜ್ಞಾನೇಶ್ವರ ಮಹಾರಾಜ ಹೇಳ್ತಾರ, ನನಗೆ ಮಾರಿಕೊಂಡಿರುವರು ಅಂತಃಕರಣ. ಅವರನ್ನ ಅಂತಃಕರಣವನ್ನು ಮಾರಿಕೊಂಡು ಬಿಟ್ಟಾರ, ಅರ್ಥ ಮಾಡ್ಕೊಂಡ್ ಬಿಟ್ಟಿವಿ. ಆದ್ರಿಂದ ಕೈ ಆರಾಧೈ. ಯಾವ ಮನುಷ್ಯರೇ ನಾವು ನಿನ್ನ ಬ್ರಹ್ಮಜ್ಞಾನ ಕೇಳೋಣ ಅಂದ ಕೂಡಲೇ ಅವಾಗ ಅವನಿಗೆ ಆಶ್ಚರ್ಯ ಆಯ್ತು. ಸ್ವಲ್ಪ ದಿವಸ ಅಲ್ಲೇ ಇದ್ದ. ಅವ್ರ ಸಹವಾಸದಿಂದ ಅವನ ತಲೆಯಾಗಿದ್ದ ವೇದಾಂತದ ಜಿಡ್ಡೆಲ್ಲ ಬಿಟ್ಟು ಹೋಗಿ ಕೊನೆಗೆ ಅವನು ಸಹಿತ ಏನದಂದ್ರ ಅವ್ರ ಒಂದು ಪ್ರೇಮ ಅವ್ರ ಭಕ್ತಿಗೆ ಮರಳಾಗಿ ಅವನು ಕೃಷ್ಣ 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 ಅನ್ಕೊಂತಾನ. ತಿರುಗಿ ಎಲ್ಲಿಗೆ ಬಂದ ಅಂದ್ರೆ ದ್ವಾರಕಾಕ್ಕೆ ಬಂದ ಅಂತ ತಿಳ್ಕೊಂಡು ಹೇಳ್ತಾರೆ. ಹೆಂಗು ಹಂಗೆ ಅಂದ್ರೆ ಗರ್ಭಸ್ಥ ಪಿಂಡ ಯಾವುದೇ ಪ್ರಯತ್ನ ತಿಳಿಯದಂತೆ. ಆ ಗರ್ಭದೊಳಗಿನ ಶಿಶು ನಾಳೆ ಏನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು, ಅದನ್ನ ಏನ್ ಮಾಡ್ಬೇಕು, ನಾಳೆ ಪಲ್ಯ ಏನ್ ಮಾಡ್ಬೇಕು, ಆಮೇಲೆ ನಾಳೆ
ಅರ್ಥಾತ್ ಏನು ಅಂತಂದ್ರೆ ಅಡಿಗೆ ಏನ್ ಮಾಡ್ಬೇಕು ಅಥವಾ ಯಾರು ಭೇಟಿ ಆಗ್ಬೇಕು, ಯಾರು ನೋಡ್ಬೇಕು, ಹೋದ ಜನ್ಮದವ್ರು ಯಾರು, ಮುಂದಿನ ಜನ್ಮದವ್ರು ಯಾರು, ಏನು ವಿಚಾರ ಮಾಡ್ಕೊಂಡು ಕೂಡ್ತದೆ ಅಂದ್ರೆ ಹಂಗ ಇವ್ರಿಗೆ ಏನಿಲ್ಲ, ಮತ್ತೊಂದು ಏನು ಅವ್ರ ಕರ್ತವ್ಯನೇ ಇಲ್ಲ ಅಂತ ತಿಳ್ಕೊಂಡು ಹೇಳೋದ್ರ ಬಗ್ಗೆ ಅರ್ಥಾತ್ ಏನು ಅಂತಂದ್ರ ಜ್ಞಾನೇಶ್ವರ ಅರ್ಥಾತ್ ಬೆರ್ಸಲೆ ಬಾಬಾ ಅವರು ಏನ್ ಬರೆದಿದ್ದಾರು ಅದನ್ನು ನಾವು ವಿಚಾರಗಳನ್ನು ಓದಿ ಆಮೇಲೆ ನಾವು ಮುಂದಿನ ವಿಚಾರಗಳನ್ನು ಶುರು ಮಾಡ್ತೀವಿ. ಪುಣೆ ಅಪ್ಪ ಆಠವಲೆ ಎಂಬ ಡಾಕ್ಟರ್ ಇರುತ್ತಾರೆ, ಕೇಳುವಂಥ ಉದಾಹರಣೆ ಆಗಿರುತ್ತದೆ. ಒಬ್ಬನು ಅವರ ಕಡೆಗೆ ಬಂದನು, ಅವನಿಗೆ ಕಿಡ್ನಿಯ ಕ್ಯಾನ್ಸರ್ ಆಗಿತ್ತು. ಅವನು ಡ್ರೈವರ್ ಆಗಿದ್ದನು, ಟ್ರಕ್ಕಿಂಗ್ ಡ್ರೈವರ್. ಮನೆಯಲ್ಲಿ ಮಕ್ಕಳು ಮರಿಗಳು ಹಾಗೂ ಸಂಪಾದಿಸುವವನು ಇವನು ಮನೆಯಲ್ಲಿ ಮಕ್ಕಳು ಮರಿಗಳು ಹಾಗೂ ಸಂಪಾದಿಸುವವನು ಇವನೊಬ್ಬನೇ. ಅದು ಬಹಳ ನೋಯುತ್ತಿತ್ತು. ಬಹಳ ನೋಯುತ್ತಿದ್ದಂದರೆ ಅವನು ಡಾಕ್ಟರ್ ಇಂಜೆಕ್ಷನ್ ಕೊಡಿ ಎನ್ನುತ್ತಿದ್ದನು. ಅವನು ಇಂಜೆಕ್ಷನ್ ತೆಗೆದುಕೊಳ್ಳುತ್ತಿದ್ದನು ಹಾಗೂ ಹೋಗುತ್ತಿದ್ದನು. ಅವನು ಡಾಕ್ಟರ್ ಕಡೆಗೆ ಬಂದಾಗ ಡಾಕ್ಟರಿಗೆ, ಡಾಕ್ಟರ್, ಶ್ರೀ ಮಹಾರಾಜರ ಕೃಪೆಯಿಂದ ನನಗೆ ಕ್ಯಾನ್ಸರ್ ಆಗಿರುತ್ತದೆ, ಇದನ್ನು ಕೇಳಿಕೊಂಡಿರಬೇಕು. ಅರ್ಥಾತ್ ನಾವು ಕೇಳಿಟ್ಕೋಬೇಕು. ಎಂಥ ಮನುಷ್ಯರಿರುತ್ತಾರೆ ನೋಡಿ. ಅವನು ಡ್ರೈವರ್, ಆದ್ರೆ ಎಲ್ಲಿ ಕಲ್ತಿರುತ್ತಾನೋ ಯಾರಿಗೆ ಗೊತ್ತು. ಶ್ರೀ ಮಹಾರಾಜರ ಕೃಪೆಯಿಂದ ನನಗೆ ಕ್ಯಾನ್ಸರ್ ಆಗಿರುತ್ತದೆ. ಇನ್ನು ನಾನು ಎಷ್ಟು ದಿವಸ ಉಳಿದಿರುತ್ತದೆಂದು ನಿಮಗೆ ಅನಿಸುತ್ತದೆ ಅಂದನು. ಅದಕ್ಕೆ ನಾನು ಅಂದ್ರ ಅರ್ಥಾತ್ ಏನು ಅಂದ್ರೆ ಅಪ್ಪ ಆಟೋಲೆ ಅವರು ಹೇಳ್ತಾರೆ, ತಿಂಗಳು 2 ತಿಂಗಳು ಇರಬಹುದು ಅಂದೆನು. ಡಾಕ್ಟರು ಅವನ ಮನೆಗೆ ಹೋಗಿದ್ದರು. ಆಗ ಅವನು, ನಾನು ಆನಂದದಲ್ಲಿರುವೆನು ಅಂದನು. ಶ್ರೀ ಮಹಾರಾಜರ ಕೃಪೆಯಿಂದ ಕ್ಯಾನ್ಸರ್ ಆಗಿರುತ್ತದೆ, ಇದು ನಿಜವಾಗಿಯೂ ಕಲ್ಯಾಣದಿಂದ ಅನಿಸುವುದಾಗಿರುತ್ತದೆ. ಅರ್ಥಾತ್ ತಿಳುವಳಿಕಿಲ್ಲ, ಬುದ್ಧಿಲ್ಲ ಅಂತ ಅನ್ನೋ ಖರೆ, ಅದು ಭಾವನಾ ನೋಡಿದ್ರೆ ಏನಂತಂದ್ರೆ ನಮ್ಗೊಂದು ಜ್ವರ ಬಂದ್ರೆ ಎಲ್ಲಿ ಸತ್ತ ಹೋಗ್ತೀವೋ ಅಂತ ತಿಳ್ಕೊಂಡು ನಾವು ಸರಿಯಾಗಿ ನಮ್ಗೆ ಅರ್ಥಾತ್ ಏನಂದ್ರೆ ಎಷ್ಟದ ಮನುಷ್ಯನಾಗ ಇದು ಮಾಡ್ತಿರ್ತದೆ ಅಂತ ನಮ್ಮ ಮನಸ್ಸನ್ನು ಅಸ್ವಸ್ಥ ಮಾಡ್ತಿರ್ತದೆ ಅಂದ್ರೆ ಸ್ವಲ್ಪ ಕೆಮ್ಮು ಬಂದ್ಕೂಡಲೇ ಸತ್ತ ಹೋಗ್ತೀವೋ, ಜ್ವರ ಬಂದ್ರೆ ಸತ್ತ ಹೋಗ್ತೀವೋ, ಶುಗರ್ ಹೆಚ್ಚು ಕಡಿಮೆ ಆದ್ರೆ ಸತ್ತ ಹೋಗ್ತೀವೋ ಅನ್ನೋ ಜೊತೆ ನಾವು ಚರ್ಪಡಿಸ್ತಾ ಇರ್ತೀವಿ. ಅರ್ಥಾತ್ ಇವತ್ತಿನ ಪರಿಸ್ಥಿತಿಯೊಳಗ ಅರ್ಥಾತ್ ಈ ದೃಷ್ಟಿಯಿಂದ ಶಾರೀರಿಕ ರೋಗ ರುಜಿನಗಳ ಬಗ್ಗೆ ಎಷ್ಟೊಂದು ಸುಧಾರಣೆ ಆಗಿದೆ ಅಂದ್ರೆ ಸಾಯಲಿಕ್ಕೆ ಹತ್ತಿದ್ರು ಸಹಿತ ಯಮಧರ್ಮ ಕೈಯಾಗಿಂದ ಬಿಡಿಸ್ಕೊಂಡು ಬರುವಷ್ಟು ತಯಾರಿ ಅದ ಅಂತಾದಾಗ ನಾವು ಎಷ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ. ನಾವು ನೀವು ಏನು ಮಾಡುತ್ತೇವೆ, ನಮ್ಮ ಮನಸ್ಸಿನಲ್ಲಿದ್ದದ್ದು ಆದರೆ ಅದು ಕಲ್ಯಾಣದಿಂದ ತಿಳಿಯುತ್ತೇವೆ. ಇಲ್ಲಿ ಯಾವುದೇ ಒಪ್ಪಂದವಿರುವುದಿಲ್ಲ. ನೀನು ಮಾಡಿದ್ದೇ ಯೋಗ್ಯವಿರುತ್ತದೆ. ಏಕೆಂದರೆ ಅವನು ಸರ್ವಜ್ಞನಾಗಿರುತ್ತಾನೆ, ಸರ್ವಶಕ್ತಿಮಂತನಾಗಿರುತ್ತಾನೆ. ನನ್ನದು ಅವನೊಂದಿಗೆ ಯೋಗವಿರುತ್ತದೆ. ಅದನ್ನು ನಾನು ಮೇಲೆ ಒಯ್ಯುವುದಾಗಿರುತ್ತದೆ. ನಿಮಗೆ ಉಪವಾಸ ಒದಗಿ ಬಂದಿತು, ಆದರೂ ತಕರಾರು. ಇದು ನಿನ್ನ ಇಚ್ಛೆಯಾಗಿರುತ್ತದೆ ಅಲ್ಲವೇ ಅಂದ ಮೇಲೆ ಅದು ಯೋಗ್ಯವೇ ಇರುತ್ತದೆ. ಔಷಧಕ್ಕೆ ಒಬ್ಬ ಅಳಿಯನು ತೀರಿಕೊಂಡನು. ಆಗ ಈ ಸಂಗತಿಯನ್ನು ಅವರಿಗೆ ಹೇಳಲು ಯಾರೂ ಮುಂದೆ ಬರಲು. ಆಗ ಅವರು ಏನು ಇರುತ್ತದೆ ಅಂದರು. ಅದಕ್ಕೆ ಪರಿವಾರದವರು ಅವನು ಹೋದನು ಅಂದರು. ಅದಕ್ಕೆ ಅವರು, ಶ್ರೀ ಮಹಾರಾಜರು ಅಕಲ್ಯಾಣದ್ದು ಹೇಗೆ ಮಾಡುತ್ತಾರೆ, ಅದು ಯೋಗ್ಯವೇ ಇರುತ್ತದೆ. ಎಂಥ ಭಾಷೆ ಇರುತ್ತದೆ ನೋಡಿರಿ. ನೋಡಲು ಅತ್ಯಂತ ಸಾಮಾನ್ಯ ಮನುಷ್ಯರಂತೆ ಕಾಣುತ್ತಿದ್ದರು. ಆದರೆ ಮನಸ್ಸಿನ ಎಂಥ ಸಿದ್ಧತೆ ಇದ್ದಿತು ನನಗೆ ಇದು ತಿಳಿಯುವುದಿಲ್ಲ. ಆದರೆ ಇದು ನನ್ನ ಕಲ್ಯಾಣದ್ದೇ ಆಗಿರುತ್ತದೆ ಎಂದು ಅನಿಸಬೇಕು. ನಾವು ಜ್ಞಾನೇಶ್ವರಿ ಓದುತ್ತೇವೆ, ಕೇಳುತ್ತೇವೆ, ನಾವು ಇಷ್ಟಾದರೂ ಕಲಿಯಬೇಕು. ನಾನು ನಿಮಗೆ ವಿನಂತಿ ಮಾಡುತ್ತೇನೆ, ನೀವು ಅಭ್ಯಾಸ ಮಾಡಿ. ಈ ಪ್ರಸಂಗವು ನನ್ನ ಮನಸ್ಸಿನ ವಿರುದ್ಧ ಇರುತ್ತದೆ ಅಲ್ಲವೇ ಇರಲಿ, ಅದರಲ್ಲಿ ಅವರ ಉದ್ದೇಶ ಉತ್ತಮವೇ ಆಗಿರಬೇಕು. ಜೀವನ ಹೇಗೆ ಇರುತ್ತದೆ ಅಂದರೆ ಇದರಲ್ಲಿ ಅತ್ಯಂತ ಅನಪೇಕ್ಷಿತ ಸಂಗತಿ ಸಂಭವಿಸುತ್ತದೆ. ಇದಕ್ಕೆ ಅಂಗ್ರೇಜಿಯಲ್ಲಿ ಆಕ್ಸಿಡೆಂಟ್ ಎಂದೇ ಅನ್ನುತ್ತಾರೆ. ಇವೆಲ್ಲ ಆಕ್ಸಿಡೆಂಟ್ಸ್ ಆಗಿರುತ್ತವೆ. ನಿಮ್ಗೆ ಇಷ್ಟೊಂದು ಸಂಬಳ ಸಿಗುತ್ತದೆ, ಇದಕ್ಕಾಗಿ ಬೇಕಾಗುವಷ್ಟು ಬುದ್ಧಿಯಾದರೂ ಇರುತ್ತದೆಯೇ? ನನ್ನ ಭಾಷೆ ಸ್ವಲ್ಪ ಕಟುವಾಗಿರುತ್ತದೆ. ನಮಗೆ ಒಂದು ವರ್ಷಕ್ಕೆ ಬರುವ ಸಂಬಳಕ್ಕಿಂತಲೂ ಹೆಚ್ಚಿಗೆ ನಿಮಗೆ ಒಂದು ತಿಂಗಳಿಗೆ ಸಿಗುತ್ತದೆ. ಅವರು ಮಾಡಿದ್ದೆಲ್ಲೂ ಒಳ್ಳೆಯದೇ ಆಗಿರುತ್ತದೆ ಎಂಬುದನ್ನು ಮನಸ್ಸಿನಿಂದ ನಿಶ್ಚಯಿಸಬೇಕು. ಹೊರಗಿನಿಂದ ವ್ಯವಹಾರ ಬಿಡಬಾರದು. ಆದರೆ ಒಳಗಿನಿಂದ ಇದು ಯೋಗ್ಯವೇ ಆಗಿರುತ್ತದೆ ಎಂದು ಅನಿಸಬೇಕು.
ಏಕೆಂದರೆ ನನಗೆ ಇದನ್ನು ಕಲಿಯಬೇಕಾಗಿರುತ್ತದೆ. ಜೀವನ ಹೇಗೆ ಇರುತ್ತದೆ ಎಂದರೆ ಮಾಡರ್ನ್ ಅಲ್ಲ ಮಾರ್ಡರ್ ಎಂಬ ಒಬ್ಬ ಅಮೆರಿಕನ್ ಲೇಖಕನಿರುತ್ತಾನೆ. ಅವನ ಅನುಮತಿ ಏನೆಂದರೆ ಎವ್ರಿ ಸ್ಟೆಪ್ ಯು ಟೇಕ್ ಇನ್ ಲೈಫ್ ಈಸ್ ಎಜುಕೇಶನಲಿ ಇಂಪಾರ್ಟೆಂಟ್. ಜೀವನದಲ್ಲಿ ನೀವು ಯಾವ ಹೆಜ್ಜೆ ಇಡುತ್ತೀರಿ ಅದರಲ್ಲಿ ಪ್ರತಿಯೊಂದು ಹೆಜ್ಜೆ ಕಲಿಯುವುದಾಗಿರುತ್ತದೆ. ಪರಿಸ್ಥಿತಿ ಉತ್ತಮವಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ಅದರಲ್ಲಿ ನನಗೆ ಏನು ಕಲಿಯುವುದಿರುತ್ತದೆ. ನಾಲ್ಕರ ದೃಷ್ಟಿ ಎಂಥ ದಿವ್ಯವಾಗಿತ್ತು ನೋಡಿರಿ. ಐಸೆ ಅಸಾವೆ ಸಂಸಾರಿ ಜೋ ಬಲಿ ಪ್ರಾಚೀನಾಚಿ ದೋರಿ ಪಕ್ಷಿ ಅಂಗನಾಸಿ ಆಲೆ ಆಪುಲ ಚಾರ ಚರೋನಿಗೇಲೆ. ಎಂಥ ಮೋಜಿನ ಸಂಗತಿ ಇರುತ್ತದೆ ನೋಡಿರಿ. ಮೊನ್ನೆ ನನಗೆ ಒಬ್ಬರು ಹೇಳಿದರು, ಒಬ್ಬ ಹೆಣ್ಣು ಮಗಳಿಗೆ ಅವಳಿ ಮಕ್ಕಳು ಆದರು. ಐಸೆ ಅಸಾವೆ ಸಂಸಾರಿ ಅರ್ಥಾತ್ ಏನು ಅಂದ್ರೆ ಪ್ರಪಂಚದಲ್ಲಿ ಹೆಂಗಿರ್ಬೇಕು ಅಂದ್ರೆ ಜೋಬರಿ ಪ್ರಾಚೀನಾಚಿ ದೋರಿ. ಪ್ರಾಚೀನಾಚಿ ದೋರಿ ಅಂದ್ರೆ ಪ್ರಾರಬ್ಧದ ಹಗ್ಗ ಅಥವಾ ಪ್ರಾರಬ್ಧದ ಸಂಬಂಧ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಆನಂದ ಒಳಗಿರ್ಬೇಕು. ಪಕ್ಷಿ ಅಂಗನಾಸಿ ಆಲೆ ಅಬುಲಾ ಚಾರ ಚರೋನಿಗೆ. ಪಕ್ಷಿ ಅಂಗಳದಾಗ ಬಂದು ಅಲ್ಲಿ ಬಿದ್ದಿರೋ ಕಾಳು ಅರ್ಥ ಇಂಥ ಕಾಳು ತಿಂದು ಹೆಂಗ್ ಹೋಗ್ಬಿಡ್ತಾವನು ಹಂಗ ನಾವು ಈ ಪ್ರಪಂಚದೊಳಗೆ ಬಂದೀವಿ. ಪ್ರಾರಬ್ಧಾನುಸಾರವಾಗಿ ಏನ್ ನಾಲ್ಕು ಕಾಳು ಸಿಗ್ತಾವನು ಅವ್ನು ನಾವು ತಿಂದು ಸಮಾಧಾನದಲ್ಲಿ ಹಾರಿ ಹೋಗ್ಬಿಡ್ಲಿಕ್ಕೆ ಬರ್ಬೇಕೆ ಹೊರತು ನಾವೇನ್ ಮಾಡ್ಬಾರ್ದು ಅಂದ್ರೆ ಇದನ್ನ ಹಸುವನ್ನು ಕೂಡ್ಬಾರ್ದು ಅಂತ. ಎಂಥ ಮೋಜಿನ ಸಂಗತಿ ಇರುತ್ತದೆ ನೋಡ್ರಿ. ಮೊನ್ನೆ ನನಗೆ ಒಬ್ಬರು ಹೇಳಿದರು, ಒಬ್ಬ ಹೆಣ್ಣು ಮಗಳಿಗೆ ಅವಳಿ ಮಕ್ಕಳು ಆದರು. ಆ ಮಕ್ಕಳ ಜನ್ಮದಲ್ಲಿ 8 ನಿಮಿಷ ಅಂತರವಿತ್ತು. ಮೊದಲನೇ ಮಗನು ಫಸ್ಟ್ ಕ್ಲಾಸ್ ಹಾಗೂ ಎರಡನೇ ಮಗನು ಮಂದ ಬುದ್ಧಿಯವನಿರುತ್ತಾನೆ. ಹೇಗಿದೆ ನೋಡಿರಿ, ನೀವೇ ವಿಚಾರ ಮಾಡಿರಿ. ಇದಕ್ಕೇನಾದ್ರೂ ನಿಮ್ಮ ಹತ್ತಿರ ಉತ್ತರವಿರುತ್ತದೆ. ನನಗೆ ಇದರ ಬಗ್ಗೆ ಪ್ರಶ್ನೆ ನಿರ್ಮಾಣವಾದದ್ದೇನೆಂದರೆ, ಒಂದೇ ಗರ್ಭಾಶಯದಲ್ಲಿ ಇಬ್ಬರೂ ಇದ್ದರು, ಆದರೂ ಇಷ್ಟೊಂದು ವ್ಯತ್ಯಾಸ ಬೇಕೆ? ಡಾಕ್ಟರ್ ಇದಕ್ಕೆ ಏನೂ ಉತ್ತರ ಹೇಳಲು ಶಕ್ಯವಿಲ್ಲ. ಹೀಗಿರುವುದರ ಮೇಲೆ ಇದಕ್ಕೆ ಆ ಭಗವಂತನ ಲೀಲೆ ಅನ್ನಬಹುದಲ್ಲ. ಅವನು ಏನು ಮಾಡುತ್ತಾನೆಂಬುದು ಮನುಷ್ಯನಿಗೆ ಹೇಗೆ ತಿಳಿಯುತ್ತದೆ? ಇದರಲ್ಲಿ ಮನುಷ್ಯನ ಬುದ್ಧಿ ಕುಂಠಿತವಾಗುತ್ತದೆ. ಅದು ಮುಂದೆ ಹೋಗಲು ಶಕ್ಯವೇ ಇಲ್ಲ. ಆದ್ದರಿಂದ ಆಗುವುದೆಲ್ಲ ಅವನ ಇಚ್ಛೆಯಿಂದಲೇ ಆಗುತ್ತದೆ ಹಾಗೂ ಅದು ಉತ್ತಮವೇ ಆಗುತ್ತದೆ ಎಂದು ತಿಳಿಯುವುದಕ್ಕೆ ಕ್ಷೇಮ ಅನ್ನುತ್ತಾರೆ. ಈಗ ತಿಳಿಯಿತಲ್ಲವೇ? ಗಾಳಿ ಕರವಾಯಿತು, ಬಹಳ ಚಳಿ ಇರುತ್ತದೆ, ಇದು ಪ್ರತಿದಿನದ್ದೇ ಇರುತ್ತದೆ. ಇದು ಭಗವಂತನ ಇಚ್ಛೆ ಅಥವಾ ಸದ್ಗುರುಗಳ ಇಚ್ಛೆ ಎಂದು ತಿಳಿಯಬೇಕು. ಇಂಥ ಶಿಷ್ಯನನ್ನು ನೋಡಿ ಗುರುವಿಗೆ ಆನಂದವೇ ಆಗುತ್ತದೆ. ಆದರೆ ಶಿಷ್ಯನು ಗುರುಗಳ ಕಡೆಗೆ ತನ್ನ ವಾಸನೆ ತೃಪ್ತಪಡಿಸಿಕೊಳ್ಳಲು ಹೋದರೆ ಗುರುವಿಗೆ ಸಂತೋಷವಾಗುತ್ತದೆ. ಒಂದು ಪ್ರಸಂಗ ಹೇಳುತ್ತೇನೆ. ಜರ್ಕಲ್ ಎಂಬ ಒಬ್ಬ ಸದ್ಗೃಹಸ್ಥರಿದ್ದರು. ಇದು ಶ್ರೀ ಮಹಾರಾಜರ ಚರಿತ್ರೆಯಲ್ಲಿ ಬಂದಿರುತ್ತದೆ. ಅವರ ಮಗನು ಮಂದಬುದ್ಧಿಯವನಾಗಿದ್ದನು. ಅವನ ಮದುವೆಯಾಗಬೇಕು ಹಾಗೂ ಅವನು ಒಳ್ಳೆಯ ಬುದ್ಧಿಯವನಾಗಬೇಕೆಂದು ಅವರು ಬೃಂದಾವನಿಗೆ ಬಂದರು. ಆಗ ಶ್ರೀ ಮಹಾರಾಜರು ಅವರಿಗೆ, ನೀವು ರಾಮನ ಸೇವೆ ಮಾಡಿರಿ ಅಂದರು. ಅವರು 1.5 ವರ್ಷ ಅಲ್ಲಿ ಇದ್ದರು. ಆ ಹುಡುಗನು ಹಾಗೆ ಇದ್ದನು. ಕೊನೆಗೆ ಒಮ್ಮೆ ಅವರು ಅತ್ಯಂತ ಸಂತಾಪಗೊಂಡವರಾಗಿ ಶ್ರೀ ಮಹಾರಾಜರ ಮುಂದೆ ಬಂದು, ಸುಮ್ಮನೆ ಈ ಸತ್ಪುರುಷರ ಗೊಂಗು ಮಾಡುತ್ತಿರಬೇಡಿ ಅಂದರು. ಆಗ ಶ್ರೀ ಮಹಾರಾಜರು ಅಳತೊಡಗಿದರು. ಹಾಗೂ ನಾನು ಸುಮ್ಮನೆ ಏಕೆ ಇಂಥ ಸಂತೆ ಹೂಡಿಕೊಂಡಿರುವೆ, ನನಗೆ ಏನೂ ಮಾಡಲು ಬರುವುದಿಲ್ಲ. ಆಗ ಶ್ರೀ ಮಹಾರಾಜನಿಗೆ, ನನ್ನ ಹಣೆಯ ಬರವೇ ಹೀಗಿರುವುದರಿಂದ ಮೇಲೆ ನೀವಾದರೂ ಏನು ಮಾಡಲು ಶಕ್ಯವಿರುತ್ತದೆ? ನೀವೇ ಸುಮ್ಮನೆ ಹೇಳುತ್ತಿರುವಿರಿ, ಸಮಾಧಾನ ಮಾಡಿಕೊಳ್ಳಿರಿ. ನಮ್ಮಂಥವ್ರಿಗೆ ಮಹಾರಾಜರು ಹೆಂಗ್ ಹಳ್ಳಿಕತ್ತು ಅಂದ್ರೆ ಸಿಂಹಾಸನ ಮೇಲಿಂದ ಕೆಳಗೆ ಕೂತು ಕಾಲು ಹೊಸದು ಕಣ್ಣು ಹುಡುಗರಿಗೆ ಏನಾದ್ರು ಒಂದು ಅಮ್ಮ ಉಂಡಿ ಕೊಡು ಅಂತಂದ್ ಕುಡಿಗೆ ಹೋಗಿ ಕೂಡಲೇ ಕಾಲು ಹೊಸದು ಹೆಂಗ್ ಹೇಳ್ತಾವನು ಹಂಗ ಅವ್ರು ಮಹಾರಾಜರು ಏನ್ ಮಾಡಿದ್ರ ಕಾಲು ಹೊಸದು ಹಳ್ಳಿಕತ್ತರು. ಯಾಕಂದ್ರೆ ನಾನು ಇಂಥ ಸಾಧು ವೇಷ ಹಾಕೊಂಡ್ ಕೂತೀನಿ, ಒಂದು ಹುಡುಗನ ಮದುವೆ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರ ಎದಕ್ ಸುಮ್ಮನೆ ಇಂಥದೆಲ್ಲ ದೊಡ್ಡ ಆಡಂಬರ ಹುಡ್ಕೊಂಡು ಕೂತೀನಿ, 100 ಜನರು ಕಟ್ಕೊಂಡು. ಅರ್ಥಾತ್ ಏನು ಅಂದ್ರ ನನಗೆ ಕಲಿಸೋದಕ್ಕೆ ಬುದ್ಧಿ ಬರಲಿಲ್ಲ. ನನಗೊಂದು ಹುಡುಗನ ಮದ್ವೆ ಮಾಡ್ಲಿಕ್ಕೆ ಆಗೋದು ಅಂದ್ರ ಎಷ್ಟು ಹಳ್ಳಿ ಕಟ್ಟರು ಅಂದ್ರೆ ಕೊನೆಗೆ ಪಾಪ ಅವರ ಮಹಾರಾಜ ಹೋಲ್ ಬಿಡ್ರಿ ಮಹಾರಾಜ, ಯಾಕೆ ಇಷ್ಟು ತ್ರಾಸ ಮಾಡ್ಕೋತೀರಿ? ನನ್ನ ಹುಡುಗನ ಹಣೆ ಬರಲಾಗಲ್ಲ, ಮದುವೆ ಇಲ್ಲ ಅಂತಂದ್ರೆ ನೀವಾದ್ರೆ ಏನ್ ಮಾಡ್ಲಿಕ್ಕೆ ಶಕ್ಯ ಅದ ಅಂತ ತಿಳ್ಕೊಂಡು, ನನ್ನ ಹಣೆ ಬರವೇ ಹೀಗಿರೋದ್ರ ಮೇಲೆ ನೀವಾದ್ರೂ ಏನು ಮಾಡಲು ಶಕ್ಯವಿರುತ್ತದೆ? ನೀವೇಕೆ ಸುಮ್ಮನೆ ಹೊರಡ್ತೀರಿ? ಸಮಾಧಾನ ಮಾಡಿಕೊಳ್ಳಿರಿ. ನಮ್ಮಂಥವರಿಗೆ ವರ್ತಿಸುವುದೆಂದರೆ ಇಂಥ ಧೂರ್ತರು ಬಂದೇ ಬರುತ್ತದೆ, ಧೂರ್ತತನ ಬಂದೇ ಬರುತ್ತದೆ. ಅವರು
ಆಗ ಹೊರಟೇ ನಿಂತಿದ್ದರು. ಅವರು ತಮ್ಮ ಸಾಮಾನುಗಳನ್ನು ಎತ್ತಿನ ಬಂಡಿಯಲ್ಲಿ ಹಾಕಿದ್ದರು. ಆಗ ಶ್ರೀ ಮಹಾರಾಜರು ಅವರಿಗೆ ಈ ಸಾಮಾನುಗಳನ್ನೆಲ್ಲ ತೆಗೆದು ಹಿಂದಕ್ಕೆ ಹೋಗುವಿರಿ, ನಾಳೆ ಹೋಗಿದೆ ಎಂದರು. ಶ್ರೀ ಮಹಾರಾಜರು ಅವರನ್ನು ಕೂಡಿಸಿಕೊಂಡರು. ಮರುದಿವಸ ಅವರು ಹೋಗುವಾಗ ಮತ್ತೆ ಶ್ರೀ ಮಹಾರಾಜರ ಕಣ್ಣುಗಳಲ್ಲಿ ನೀರು ಬಂದು, ನೀವು ಈ ಮಗನ ಮದುವೆ ಮಾಡುವ ಉಪದ್ವ್ಯಾಪದಲ್ಲಿ ಬೀಳಬೇಡಿದೆ ಅಂದರು. ಅನಂತರ ಅವರು ತಮ್ಮ ಊರಿಗೆ ಹೋದರು. ಹಾಗೂ ಗೋಕರ್ಣದಲ್ಲಿ ಒಬ್ಬನಿಗೆ ಹಣ ಕೊಟ್ಟು ಅವನ ಮಗನನ್ನು ತಮ್ಮ ಮಗನಿಗೆ ಮದುವೆ ಮಾಡಿಕೊಂಡರು. ಮುಂದೆ ಒಂದು ವರ್ಷ ತುಂಬುವುದರಲ್ಲಿ ಅವರ ಮಗನು ತೀರಿಕೊಂಡನು. ಇಂಥ ಉದಾಹರಣೆ ನೋಡಿದರೆ ನಮ್ಮ ಜೀವನದಲ್ಲಿ ಸಂಭವಿಸುವ ಘಟನೆಗಳು ಉತ್ತಮವಾದವುಗಳು ಅಥವಾ ಕೆಟ್ಟವುಗಳಾಗಿರುವವು ಎಂಬುದು ಕೊನೆಗೆ ನಿಶ್ಚಯವಾಗುತ್ತದೆ. ಆದ್ದರಿಂದ ಕೊನೆಗೆ ಹಿತಕರವಾದದ್ದೇ ಒಳ್ಳೆಯ ಪ್ರಸಂಗವೆಂದು ತಿಳಿಯಬೇಕು. ಕನಿಷ್ಠ ಪಕ್ಷ ಯಾವುದೇ ಘಟನೆಯನ್ನು ಒಮ್ಮೆಲೆ ಇದು ನಮ್ಮ ಅಕಲ್ಯಾಣದಿರುತ್ತದೆಂದು ಅನ್ನಬಾರದು. ಇದು ಪರಮಾರ್ಥದ ಮೊದಲನೇ ಮೆಟ್ಟವಾಗಿರುತ್ತದೆ. ಸಂಭವಿಸಿದ್ದು ನನ್ನ ಮನಸ್ಸಿನ ವಿರುದ್ಧವಾಗಿದ್ದರೂ ನಮಗೆ ಅದರ ಬಗ್ಗೆ ತಕರಾರು ಇರಬಾರದು. ಅಷ್ಟು. ಈಗ ನಾವು ಶ್ರೀ ಜ್ಞಾನೇಶ್ವರ ಮಹಾರಾಜರ 4 ಓದುತ್ತೇನೆ. ಶ್ರೀ ಜ್ಞಾನೇಶ್ವರ ಮಹಾರಾಜರ ಪ್ರತಿಭೆ ಬಗ್ಗೆ ಏನೆಂದು ಹೇಳಲಿ? ಭಕ್ತಿಶಾಸ್ತ್ರಗಳು ನಾರದರದು ಆಗಿರುತ್ತದೇನೋ ನಿಜ, ಆದರೆ ಶ್ರೀ ಜ್ಞಾನೇಶ್ವರ ಮಹಾರಾಜರನ್ನು ನೋಡಿರಿ. ಸರ್ವಭಾವದಿಂದ ಸಂಪೂರ್ಣ ನನಗೆ ಮಾರಿಕೊಂಡಿರುವರು ಅಂತಃಕರಣ ಗರ್ಭಸ್ಥದಿಂದ ಯಾವುದೇ ಪ್ರಯತ್ನ ತಿಳಿಯದಂತೆ ಅದರಂತೆ ನನ್ನ ಹೊರತು ಏನನ್ನು ತಿಳಿಯಲು ಉತ್ತಮವನ್ನು ಇಟ್ಟಿರುವರು ನನ್ನದೇ ಹೆಸರನ್ನು ಬದುಕಿಗೆ. ಅರ್ಥಾತ್ ಏನು ಅಂದ್ರೆ ಅವರಿಗೆ ಜಗತ್ತಿನೊಳಗೆ ನನ್ನ ಹೊರತು ಏನೂ ಗೊತ್ತಿಲ್ಲ. ಅರ್ಥಾತ್ ಏನು ಅಂದ್ರೆ ಇಂಥ ಒಂದು ಭೂಮಿಕಾದಲ್ಲಿರ್ತಾರೆ. ಅದರಂತೆ ನನ್ನ ಹೊರತು ಏನನ್ನು ತಿಳಿಯಲು ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಜಗತ್ತಿನೊಳಗೆ ಏನೇನು ಇಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ನಮ್ದು 108 ಭಗವಂತನ ಕಾಣಿಸಂಗಿಲ್ಲ, ಉಳಿದೆಲ್ಲ ಕಾಣಿಸ್ತದನೆ ಹೊರತು ನಮ್ಗೆ ಮುಖ್ಯವಾಗಿ ಏನು ಅಂದ್ರೆ ಯಾವ ಭಗವಂತ ಈ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ಅವನು ತನ್ನ ದಿವ್ಯವಾಗಿರ್ತಕ್ಕಂಥ ಭಾವದಿಂದ ಇದ್ರ ಸೃಷ್ಟಿ ಸ್ಥಿತಿ ಲಯ ಮಾಡ್ಲಿಕ್ಕೆ ಆ ಭಗವಂತನ ಕಡೆಗೆ ನಮ್ಗೆ ಲಕ್ಷ್ಯನೇ ಇಲ್ಲ. ಅವನ ಒಬ್ಬ ಕಾಣಿಸೋದು ಉಳಿದೆಲ್ಲರೂ ಮಾಮ ಕಾಣಿಸ್ತಾನ, ಕಾಕ ಕಾಣಿಸ್ತಾನ, ಹೆಂಡತಿ, ಮಕ್ಕಳು, ಗಂಡ, ಪ್ರಪಂಚ, ಮನಿ, ಮಾವು, ಹೊಲ, ಆಸ್ತಿ ಪಾಸ್ತಿ, ಬೆಳ್ಳಿ, ಬಂಗಾರ, ವಸ್ತು, ಒಡವಿ, ಹಣಿ ಘಟಿಸ್ಕೋತೀವಿ. ಆಗ ಭಗವಂತ ಮಾತ್ರ ಒಬ್ಬ ಕಾಣಿಸಲ್ಲ ಅಂತ. ಕೊಟ್ಟಿರುವರು ನನ್ನದೇ ಹೆಸರನ್ನು ಬದುಕಿಗೆ. ತಮ್ಮ ಜೀವನಕ್ಕೆಲ್ಲ ಅವ್ರು ಏನ್ ಮಾಡ್ಯಾರಂದ್ರ ಅವ್ರ ಅದರ ಅಡ್ಡೆಸರವರ ಆಗ್ತಾರೆ. ಏನಪ್ಪ ನಿಮ್ಮ ಅಡ್ಡೆಸರೇನು? ಪರಮಾರ್ಥವೇ. ನಮ್ಮ ಅಡ್ಡೆಸರ ಪರಮಾರ್ಥ, ನಮ್ಮ ಅಡ್ಡೆಸರ ಉಪಾಸನ, ನಮ್ಮ ಅಡ್ಡೆಸರ ಏನು ಭಕ್ತಿ, ನಮ್ಮ ಅಡ್ಡೆಸರ ಭಾವನಾ. ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಲೌಕಿಕವಾಗಿರ್ತಕ್ಕಂಥ ವಿಷಯ ಸಂಬಂಧದ ಇಲ್ಲೇ ಇಲ್ಲ ಅಂತ. ಆದ್ದರಿಂದ ಸರ್ವಭಾವದಿಂದ ಸಂಪೂರ್ಣ ನನಗೆ ಮಾರಿಕೊಂಡಿರುವರು ಅಂತಃಕರಣ ಗರ್ಭಸ್ಥ ಪಿಂಡ ಯಾವುದೇ ಪ್ರಯತ್ನ ತಿಳಿಯದಂತೆ. ಮನುಷ್ಯನ ಯಾವ ಕರ್ಮದ ಪ್ರವೃತ್ತಿ ಇರುತ್ತದೆ ಅದು ನಿಲ್ಲಲೇಬೇಕು. ತಾಯಿಯ ಹೊಟ್ಟೆಯಲ್ಲಿರುವಾಗ ಏನಾದರೂ ಕರ್ಮ ಮಾಡುತ್ತಿದ್ದೀರಾ? ಇದನ್ನು ಮಾಡಲು ಅಥವಾ ಅದನ್ನು ಮಾಡಲು, ಇದನ್ನು ಮಾಡಬೇಡವು ಅಥವಾ ಅದನ್ನು ಮಾಡಬೇಡವು. ಈ ಕರ್ಮ ಮಾಡುವ ಪ್ರವೃತ್ತಿ ಸಾಯುವುದೆಂದರೆ ಭಗವಂತನಲ್ಲಿ ಅನನ್ಯವಾಗುವ ಮೊದಲನೇ ಮೆಟ್ಟಿಲು ಆಗಿರುತ್ತದೆ. ಅರ್ಥಾತ್ ಏನು ಅಂದ್ರೆ ಯಾವ ರೀತಿಯ ತುಕಾರಾಮ್ ಮಹಾರಾಜರು ಏನಿದೆ ಅವ್ರನ್ನ ಅಣಿಗಾಡಿಸಬೇಕು. ಅರ್ಥಾತ್ ಹೇಳಿ ಅಹೋ ಅಹೋ ಅಹೋ. ಅರ್ಥಾತ್ ಏನು ಅವ್ರಿಗೆ ಮಟ್ಟ ಲಕ್ಷಣ ಇಲ್ಲ, ಕರ್ಮದ ಪ್ರವೃತ್ತಿನೇ ಇಲ್ಲ. ಅರ್ಥಾತ್ ಇದ್ರೊಳಗೆ ಮುಂದೆ ಹೇಳಿಲ್ಲ ಏನು ಅಂದ್ರೆ ಆ ಮಕ್ಕಳ ಮದುವೆ ಚಿಂತಿಲ್ಲ, ಆ ಮಕ್ಕಳ ಭವಿಷ್ಯ ಚಿಂತಿಲ್ಲ. ಅವ್ರೇನು ಅಂದ್ರೆ ಭಗವಂತನೊಳಗೆ ಎಷ್ಟು ಅವ್ರು ಮುನಿಗೆ ಹೋಗ್ಬಿಟ್ಟಿದ್ರು ಅಂತ. ಮನೆ ಒಳಗೆ 4 ದಿವಸ ಆದ್ರೂ ಏನಿಲ್ಲ ಅಂದ್ರೆ ಗಂಜಿಗೆ ಒಂದು ಮುಷ್ಟಿ ಹಿಟ್ಟಿಲ್ಲ. ಅಂಥ ಪರಿಸ್ಥಿತಿ ಒಳಗೂ ಈ ಕರ್ಮ ಮಾಡುವ ಪ್ರವೃತ್ತಿ ಸಾಯುವುದೆಂದರೆ ಭಗವಂತನಲ್ಲಿ ಅನನ್ಯವಾಗುವ ಮೊದಲನೇ ಮೆಟ್ಟಿಲು ಆಗಿರುತ್ತದೆ. ಒಳ್ಳ ನಾವು ಅರ್ಥಾತ್ ಏನು ಅಂದ್ರೆ ಸಮಾಜ ಸೇವೆ ಮಾಡಬೇಕು, ಲೋಕೋದ್ಧಾರ ಮಾಡಬೇಕು. ಅರ್ಥಾತ್ ಏನು ಅಂದ್ರೆ ಸಂಸ್ಕಾರ ಕೇಂದ್ರವನ್ನು ತೆಗಿಬೇಕು, ಮಕ್ಕಳ
ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಅದು ಇದು 108 ಮಾಡ್ತೀವಿ ಹೊರತು ಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ಕೂತು ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂದ್ರೆ ನಮಗಾಗಂಗಿಲ್ಲ. ಹೊರಗಿನಿಂದ ಅಂದ್ರೆ ದೇಹದಿಂದ ಕರ್ಮ ಆಗಿಯೇ ಆಗುತ್ತವೆ. ಮನುಷ್ಯನು ಬದುಕಿರುವವರಿಗೆ ಅವನಿಂದ ಕರ್ಮ ಆಗಿಯೇ ಆಗುತ್ತವೆ. ಬ್ಯಾಡಂದ್ರೂ ಕೇಳುವುದಿಲ್ಲ, ಮಾಡೇ ಮಾಡ್ತಿರ್ತೀವಿ. ನಾವು ಮಲಗಿದಾಗ ಒಂದು ಮಗ್ಗಲಿಂದ ಇನ್ನೊಂದು ಮಗ್ಗಲಿಗೆ ಎಷ್ಟು ಬಾರಿ ಬರುತ್ತೇವೆ. ನಿದ್ದೆಯಲ್ಲಿ ನಾನು ಅಂತರ್ಧಾನನಾಗಿರುತ್ತದೆ, ಅಲ್ಲಿಯೂ ಕರ್ಮ ಮಾಡುತ್ತದೆ. ಅಂತರ್ಧಾನನಾಗಿರುತ್ತೇನೆ, ಅಲ್ಲಿಯೂ ಕರ್ಮ ಮಾಡುತ್ತದೆ. ನಿದ್ದೆಯಲ್ಲಿ ನಡೆಯುವ ಜನರು ಇರುತ್ತಾರೆ. ಎಷ್ಟೋ ಜನರು ನಿದ್ದೆಯಲ್ಲಿ ತಮ್ಮ ಹಾಸಿಗೆ ಸುತ್ತಿ ತಲೆಯ ಮೇಲೆ ಇಟ್ಟುಕೊಂಡು ಹೊರಗೆ ಹೋಗುತ್ತಾರೆ, ನಿದ್ದೆಯಲ್ಲಿ ಬಡಬಡಿಸುತ್ತಾರೆ. ಆದ್ದರಿಂದ ಕರ್ಮವು ಬಿಡುವುದಿಲ್ಲ. ಆದರೆ ಕರ್ಮದ ಯಾವ ಪ್ರವೃತ್ತಿ ಇರುತ್ತದೆ ಅದು ಬಿಡುಗಡೆ ಆಗುವ ಅವಶ್ಯಕತೆ ಇರುತ್ತೆ. ಒಳಗಿನಿಂದ ಬರಬಾರದು. ಕರ್ಮ ಮಾಡುವುದು ಅನಿವಾರ್ಯದ, ಸ್ವಾಭಾವಿಕದ. ಕರ್ಮ ಮಾಡಲೇಬೇಕಾಗ್ತದೆ ಏನೋ ಖರೆ. ಆದ್ರೂ ಒಳಗಿನಿಂದ ಏನಾಗಬಾರ್ದು ಅಂದ್ರೆ ನಾನು ಅದನ್ನು ಮಾಡಬೇಕು, ನಾನು ಇದನ್ನು ಮಾಡಬೇಕು, ನಾನು ಅಷ್ಟು ಸಂಪಾದನೆ ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕು ಅನ್ನುವಂಥ ಭಾವ ಇರಬಾರದು. ವಾರ್ಧಕ್ಯವು ಸುಖಮಯವಾಗಬೇಕೆಂದು ಅನಿಸುತ್ತಿದ್ದರೆ ಕರ್ಮದ ಪ್ರವೃತ್ತಿಯನ್ನು ಬಿಡಲೇಬೇಕು. ವಯಸ್ಸಾದಂಗ ಸುಮ್ಮನೆ ಕೂಡ್ಲಿಕ್ಕೆ ಕಲಿಬೇಕು ಅಂತ. ಅರ್ಥಾತ್ ಏನಂದ್ರೆ ಬಹಳ ತಲುಪಡಿಸಲಿಕ್ಕೆ ಹೋಗ್ಬಾರ್ದು. 50-55 ವರ್ಷ ಆದ ಕೂಡಲೇ ಬಹಳ ಇತ್ಲಾಗಿ ಓಡಾಡುದು, ತಲುಪಡಿಸೋದು, ಅದನ್ನ ಇತ್ಲಾಗಿ ಸರಿ ನಾ ಎತ್ತಿನ ತಿಳ್ಕೊಂಡು ಹೋಗಿ ಅರ್ಥಾತ್ ಕಾಲು ಕೈ ಎಲ್ಲೆಲ್ಲಿ ಮಡಿಚಿ ಮತ್ತಾತ್ ಬಿದ್ವಿ ಅಂದ್ರೆ ಆಮೇಲೆ ಎಲ್ಲ ಚೀಟು ಹಾಕಿ ಕರ್ತರು ಅಂದ್ರೆ ಬ್ಯಾಡ ಅಂತ ಹೇಳಿದ್ರು ಕೇಳೋದಿಲ್ಲ. ತಮ್ಮದರೆ ನೀರಂಗಿಲ್ಲ. ಎದಕ್ಕೆ ದುಶ್ಯೋಳ ಮಾಡ್ಲಿಕ್ಕೆ ಹೋಗ್ಬೇಕು? ಸುಮ್ಮನೆ ರಾಮ ಕೂತ ಕೊಲೆ ಕೊಡ್ಬೇಕಿಲ್ಲ, ಜಪ ಮಾಡ್ಕೋತ ಅಂತ ಅನಿಸ್ಕೊಂಡ್ರೆ ಅವ್ರಿಗೆ ಏನಾಗುದಿಲ್ಲ ಅಂದ್ರೆ ಮಾಡ್ಬೇಕನ್ನು ಝಲ್ಪಟ ಹೋಗಂಗಿಲ್ಲ. ಆದ್ರಿಂದ ಸುಮ್ಮನೆ ಏನಪ್ಪಾ ಅಂತಂದ್ರೆ ಕೂದು ಬಿಡ್ಬೇಕು. ಆಶ್ರಮದೊಳಗೂ ಅದು ಮನೆಯೊಳಗೂ ಅದು. ಅದರ್ವೈಸ್ ಯು ಬಿಕಮ್ ಎ ನ್ಯೂಸನ್ಸ್ ಇನ್ ದಿ ಹೋಮ್. ಇಲ್ಲದಿದ್ದರೆ ಮನೆಯಲ್ಲಿ ತಾಪದಾಯಕವೆನಿಸುತ್ತದೆ. ಮನೆಯೊಳಗೆ ಎಲ್ಲಾ ಕಡೆಯಿಂದಲೂ ಬಯಸುವುದು. ಆಫೀಸಿಗೆ ಹೋಗಬೇಕೆಂದು ಬೆಳಿಗ್ಗೆ 9 ಗಂಟೆಗೆ ಊಟ ಮಾಡುವ ರೂಢಿಯಾಗುತ್ತದೆ. ಆದ್ರೆ ರಿಟೈರ್ಡ್ ಆದ ಮೇಲೆಯೂ ಅಂಥವ್ರು ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಹೋಗುವುದು ಬರುವುದು ಮಾಡುತ್ತಲೇ ಇರುತ್ತಾರೆ. ಊಟಕ್ಕೆ ಎಷ್ಟೊತ್ತಿಗೆ ಆಗ್ತದೆ ಇನ್ನೂ ಆಗಿಲ್ಲವೇ ಅನ್ನುತ್ತಾರೆ. ಆಗ ಮನೆಯಲ್ಲಿ ಜನರು ಅರೆ ನಿನಗೆ ಏನಾದರೂ ಕೆಲಸವಿರುತ್ತದೆ ಎಂದು ಹೊರನಾಡಿ ಸುಮ್ಮನೆ ಕೂಡಿಸಿರುತ್ತಾರೆ. ಆ ರೂಢಿಗೆ ಹೇಗೆ ತೊಂದರೆ ಕೊಡುತ್ತದೆ ನೋಡ್ರಿ. ಅದೇ ರೀತಿ ವರ್ತಮಾನ ಪತ್ರ ಓದುವ ರೂಢಿ. ಪ್ರತಿ ದಿವಸ 3-4 ವರ್ತಮಾನ ಪತ್ರ ಓದುತ್ತಾರೆ. ನಿಮಗೆ ಜಗತ್ತಿನ ಖಟಿಪಿಟಿ ತೆಗೆದುಕೊಂಡು ಮಾಡುವುದೇನು? ನೀವು ಬಹಳ ಬಂದರೆ ಆ ಸುದ್ದಿಗಳು ಅದರ ಲೇಖ ಓದಿ ಇಟ್ಟು ಬಿಡಬಹುದು. ಈ ರೂಢಿ ಉತ್ತಮವಲ್ಲ ಎಂಬುದು ನಮ್ಮ ತಾತ್ಪರ್ಯವಾಗಿರುತ್ತದೆ. ಅದೇ ರೀತಿ ವಾರ್ಧಕ್ಯದಲ್ಲಿ ಮಾತನಾಡುವ ಮೆದುಳಿನಲ್ಲಿ ಯಾವ ಸೆಂಟರ್ ಇರುತ್ತವೆ ಅವು ಅಶಕ್ತವಾಗುತ್ತವೆ. ಆದ್ದರಿಂದ ಒಂದೇ ಸಮನೆ ಮಾತನಾಡುತ್ತಿರುತ್ತಾರೆ. ಸ್ಕ್ರೂ ಲೂಸ್ ಆಗಿರುತ್ತಲ್ಲ, ಸ್ಕ್ರೂ ಲೂಸ್ ಆಗುವ ಅಂದ್ರೆ ಬಾಯಿ ನಿಂತ್ರಂಗೆ ನಾವು ಸಣ್ಣವರಿದ್ದಾಗ ವ್ಯಾಪಾರದಲ್ಲಿದ್ದಾಗ ನಮ್ಮ ಮನೆಯವರು ಬರ್ತಿದ್ರು ಹೆಣ್ಮಗಳು. ಅವ್ರು ಏನಪ್ಪಾ ಅಂತಂದ್ರೆ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಹತ್ತರು ಅಂದ್ರೆ ನಮ್ಮವ್ ಏನ್ ಮಾಡ್ಬೇಕು, ಭಾಂಡಿ ತೊಳೆದಿರ್ಬೇಕು, ಅವ್ರು ಮಾತನಾಡಿರ್ಬೇಕು, ಮತ್ತೆ ಕಸ ಹುಡುಗು ಹಿಂದಿಂದ ಅಡ್ಡಾಡ್ಕೊತ ಮಾತು ಅನ್ನುವಂತ ಮುಗಿತಾನೇ ಇರಲಿಲ್ಲ. ಗಾಡಿ ಒಮ್ಮೆ ಹೊರಟಿದೆ ಅಂದ್ರೆ ಕಲ್ಯಾಣಕ್ಕೆ ಹೋಗುವುದೋ ಇಲ್ಲದಿದ್ದರೆ ಮತ್ತೆ ಹೋಗುವುದೋ ಯಾರಿಗೂ ಗೊತ್ತು. ಎಟ್ಲಾಗ ಹೋಗಿ ಮನೆಗೆ ಅದು ಮುಟ್ಸೋದು ಗೊತ್ತಲ್ಲ. ಏಕೆಂದ್ರೆ ಮಾತಿನ ಮೇಲೆ ನಿಯಂತ್ರಣ ಉಳಿಯುವುದಿಲ್ಲ. ಕರ್ಮ ಅತ್ಯಂತ ಬಲಿಷ್ಠವಾಗಿರುತ್ತದೆ. ಅದು ನಮ್ಮನ್ನು ತಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಂಡು ಬರುತ್ತದೆ. ಗಾಡಿ ಎಂಬ ಒಬ್ಬ ಎಜಿ ಆಫೀಸ್ನಲ್ಲಿ ರಿಟೈರ್ಡ್ ಆದವರಿದ್ದರು. ಅವರು ಪ್ರತಿ ದಿವಸ ಹೈಕೋರ್ಟಿಗೆ ಹೋಗಿ ಕೂಡುತ್ತಿದ್ದರು. ಸಾಯಂಕಾಲ ಮನೆಗೆ ಬರುತ್ತಿದ್ದರು. ಬೆಳಿಗ್ಗೆ 9 ಗಂಟೆಗೆ ಅವರಿಗೆ ಊಟ ಬೇಕು. ಊಟ ಮಾಡುವುದು, ಹೈಕೋರ್ಟಿಗೆ ಹೋಗುವುದು, ಅದರಲ್ಲಿ ಟೈಮ್ ಪಾಸ್ ಆಗುತ್ತದೆ. ಹಾಗೂ ಅನೇಕ ಜನರ ಜಗಳ ಕೇಳಲು ಸಿಗುತ್ತದೆ. ರೂಢಿಗಳು ಹೇಗೆ ತೊಂದರೆ ಕೊಡುತ್ತವೆ. ಹೈಕೋರ್ಟ್ಗೆ ಆಗ್ತದೆ, ಅಲ್ಲಿ ಮಂದಿ ಜಗಳ ಆಡುವ ನೋಡ್ಲಿಕ್ಕೆ ಆ ಮಂದಿ ಜಗಳ ಕೇಳಲಿಕ್ಕೆ ಸಿಗ್ತದೆ. ನಿಮಗೆ ಇದು ಅತಿಶಯೋಕ್ತಿ ಅನಿಸಬಹುದು. ಆದರೆ ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ಅವನು ಮನಸ್ಸಿಂದ ಎಷ್ಟೊಂದು ಶರಣ ಹೋಗುತ್ತಾನೆಂದರೆ ಭಗವಂತನು ಮಾಡಿದ್ದೇ ಒಳ್ಳೆಯದು. ನಾನು ನಿಮಿತ್ತ ಮಾತನಾಡುತ್ತೇನೆ, ನಾನು ಇರುತ್ತೇನೆ,
ಅವನ ಕಡೆಯಿಂದ ಕರ್ಮ ಮಾಡಿಸಿಕೊಳ್ಳುತ್ತಾನೆ. ಸರ್ವ ಭಾವೇಶಿ ಉಖಿತೆ, ಉಖಿತೆ ಅಂದ್ರೆ ಎಲ್ಲ ಕಡೆಯಿಂದಲೂ ಸಿದ್ಧನಾದನು. ಇಂಥವನು ಓಪಿಲೆ ಮಲ ಚಿತ್ತೆ, ಓಪಿಲೆ ಅಂದರೆ ಕೊಟ್ಟನು. ಯಾರು ತಮ್ಮ ಚಿತ್ತವನ್ನು ನನಗೆ ಕೊಡುತ್ತಾರೋ, ಹೇಗೆಂದರೆ ಗರ್ಭದಲ್ಲಿ ಇದ್ದಂತೆ ಇರುತ್ತಾರೆ. ಸತ್ಪುರುಷರ ಒಂದು ಲಕ್ಷಣವೇನೆಂದರೆ, ನಾನು ನಿಮಗೆ ಹೇಳಿದ್ದೆ ಒಬ್ಬರ ನಾನು ನಿಮಗೆ ಹೇಳಿದ್ದೆ ಒಬ್ಬರ ಹೆಂಡತಿಗೆ ಕಾಯಿಲೆ ಆಯಿತು. ಮಹಾರಾಜರವರಿಗೆ ರಾಮನು ಒಳ್ಳೆಯದು ಮಾಡುತ್ತಾನೆ ಅಂದರು. ಅದಕ್ಕೆ ಅವನು, ನನಗೆ ರಾಮ ಗೀಮ ಗೊತ್ತಿರುವುದಿಲ್ಲ, ನೀವು ನಾನು ಗುಣಪಡಿಸುತ್ತೇನೆ ಅನ್ನಿರಿ ಅಂದನು. ಆಗ ಅವನಿಗೆ ಶ್ರೀ ಮಹಾರಾಜರಂದರು, ಈವರೆಗೆ ನಾನು ಯಾವ ಶಬ್ದದಿಂದ ನನ್ನ ನಾಲಿಗೆ ಪ್ರಶ್ನೆ ಮಾಡಿಕೊಂಡಿರುವುದಿಲ್ಲವೋ ಅದನ್ನು ನೀನು ನನಗೆ ಮಾಡಲು ಹೇಳುತ್ತಿರುವಿಯಾ? ನಾನು ಮಾಡುತ್ತೇನೆಂದು ಅಂದರೂ ಹೇಳುತ್ತಿರುವಿಯಾ? ಅಕರ್ತೃತ್ವ ಭಾವದ ವೃತ್ತಿ ಒಳಗೆ ಎಷ್ಟೊಂದು ರಕ್ತಗತವಾಗಿದೆ ನೋಡಿ. ಆದರೆ ನಾನು ಅದನ್ನು ಮಾಡದಿದ್ದರೂ ಅದೆಲ್ಲವನ್ನು ನಾನೇ ಮಾಡುತ್ತೇನೆಂದು ಅನ್ನುತ್ತೇವೆ. ನಾವು ಮಾಡಿದ ದಾನವನ್ನು ನಾವು ಮರೆತಿರುತ್ತೇವೆ ಎಂದು ಎಂದಾದರೂ ಆಗುತ್ತದೆ. 15-20 ವರ್ಷಗಳಾದರೂ ಹೇಳುತ್ತಿರುತ್ತೇವೆ. ಎಷ್ಟೊಂದು ಕರ್ತೃತ್ವ ಭಾವ ತುಂಬಿಕೊಂಡಿರುತ್ತದೆ ನೋಡಿ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುವುದೇನೆಂದರೆ, ನಿಜವಾಗಿ ಭಗವಂತನನ್ನು ಹೇಗಿರುತ್ತಾನೆಂದರೆ ತಾಯಿಯ ಹೊಟ್ಟೆಯಲ್ಲಿ ಗರ್ಭದಲ್ಲಿದ್ದಂತೆ ಇರುತ್ತಾನೆ. ಅದಕ್ಕೆ ಏನಾದರೂ ಆಹಾರ ಕೊಡಲಿ ಅಥವಾ ಬಿಡಲಿ, ಅದನ್ನು ಹೇಗೆ ಇಟ್ಟರೂ ಅದು ಹಾಗೇ ಇರುತ್ತದೆ. ಇನ್ನು ಇದು ಮನಸ್ಸಿನ ಪ್ರವೃತ್ತಿಯಾಗಿರುತ್ತದೆ. ಅದರಂತೆ ನನ್ನ ಹೊರತು ಏನನ್ನು ತಿಳಿಯಲು ಉತ್ತಮವನ್ನು ಇಟ್ಟಿರುವರು ನನ್ನದೇ ಹೆಸರನ್ನು ಬದುಕಿಗೆ. ನೀನು ಏಕೆ ಬದುಕಿರುತ್ತಿ ಎಂದು ಕೇಳಿದರೆ, ಅದಕ್ಕೆ ನಾವು ಭಗವಂತನಿಗಾಗಿ ಬದುಕಿರುತ್ತೇನೆಂದು ಹೇಳಲು ಬರಬೇಕು. ನೀನು ಪ್ರಪಂಚದಲ್ಲಿ ಏಕೆ ಇರುತ್ತಿ? ಭಗವಂತನಿಗಾಗಿ ಇರುತ್ತೇನೆ. ವಿಧವೇಸಿ ಏಕ ಸುತ ಜೇಠೆ ಅನನ್ಯ ಚಿತ್ತ. ಅರ್ಥಾತ್ ಏನು ಅಂದ್ರೆ, ಕಣ್ಣು ತೀರ್ಕೊಂಡ ಒಂದು ಹುಡುಗದ ಸಣ್ಣ ಕೂಸದ ಅವನು ಆ 24 ತಾಸು ಆ ಹೆಣ್ಮಗಳಿಗೆ ಆ ಹುಡುಗನ ಕಡೆಗೆ ಹೆಂಗೆ ಲಕ್ಷಣ, ಹಾಗೆ ನಮ್ಗೆ ಅಂತಂದ್ರೆ ಭಗವಂತನ ಕಡೆಗೆ. ಹೀಗೆ ತುಕಾರಾಮ ಮಹಾರಾಜರ ಅಭಂಗವಿರುತ್ತದೆ. ವಿಧವಾಸರಿಗೂ ಒಬ್ಬನೇ ಒಬ್ಬ ಮಗನಿಗಾಗಿ ಎಷ್ಟೊಂದು ಮಾಡುತ್ತಾಳೆ, ಅವನಿಗೆ ಸರ್ವಸ್ವವನ್ನು ಸಮರ್ಪಿಸಿ ಬದುಕುತ್ತಾಳೆ. ಅದರಂತೆ ಭಗವಂತನಿಗಾಗಿ ಬದುಕಲು ಬರಬೇಕು. ಈಗಾದರೂ ನಾವು ನಿಶ್ಚಯ ಮಾಡಬೇಕೆಂದರೆ, ನಾನೀಗ ಭಗವಂತನಿಗಾಗಿಯೇ ಬದುಕಿರುತ್ತೇನೆ. ಆದರೆ ಇದಕ್ಕಾಗಿ ಪ್ರತ್ಯೇಕವಾಗಿ ಏನೂ ಮಾಡಬೇಕಾಗಿ ಬರುವುದಿಲ್ಲ. ನಮ್ಮ ಮನೋವೃತ್ತಿ ಹಾಗೆ ಆಗಬೇಕು. ಹೀಗೆ ಅನನ್ಯಗತಿಕರಾಗಿ ಚಿತ್ತದಲ್ಲಿ ಚಿಂತಿಸಲಾಗಿ ನನ್ನನ್ನೇ ಉಪಾಸಿಸುತ್ತಿರಲಾಗಿ ನಾನೇ ಸೇವಿಸುವೆ ಅವರನ್ನು. ಅರ್ಥಾತ್ ಏನು ಅಂದ್ರೆ, ಹೀಗೆ ಅನನ್ಯಗತಿಕರಾಗಿ, ಅನನ್ಯಗತಿಕರು ಅಂದ್ರೆ ಅನ್ಯ ಗತಿ, ಇನ್ನೊಬ್ಬರು ನನಗೆ ಇದ್ದಾರಪ್ಪ ಅನ್ನುವಂತ ಭಾವನೆ ಏನಾಗಿದ್ದವರಿಗೆ. ಅರ್ಥಾತ್ ಈ ಪ್ರಪಂಚದೊಳಗೆ ನನ್ನ ಸಲುವಾಗಿ ಮತ್ತಾರಾದರೂ ಇದ್ದಾರೆ ಅನ್ನುವಂತ ಭಾವ ತಲೆಗೆ ತೆಗೆದು ಹಾಕಿಬಿಡ್ತಾರೆ. ಈ ಪ್ರಪಂಚದೊಳಗೆ ನನ್ನವರು ಅನ್ನುವಂಥವ್ರು ಯಾರೂ ಇಲ್ಲ. ಅನನ್ಯಗತಿಕರು, ಬೇರೆ ಯಾರ ವಿಷಯದಲ್ಲೂ ನನಗೆ ಆಧಾರ ಇದ್ದಾರಪ್ಪ, ನನಗೆ ಅನುಕೂಲ ಆಗ್ತಾರೆ, ನನಗೆ ಹಿತ ಮಾಡ್ತಾರೆ, ನನ್ನನ್ನು ಸಂರಕ್ಷಣೆ ಮಾಡ್ತಾರೆ ಅನ್ನುವಂತ ಭಾವವನ್ನು ತೆಗೆದು, ನೋ ಬಡಿ ಇನ್ ಮೈಂಡ್, ಓನ್ಲಿ ಗಾಡ್ ಇಸ್ ಮೈಂಡ್, ಓನ್ಲಿ ಸದ್ಗುರು ಇಸ್ ಮೈಂಡ್ ಅನ್ನುವಂಥ ಭಾವವುಳ್ಳಂಥವ್ರಾಗ್ತಾರೆ. ಇದು ಮೂಲ ಶ್ಲೋಕದಲ್ಲಿ ಇರುವುದಿಲ್ಲ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ಅನನ್ಯಗತಿಕೆ ಚಿತ್ತೆ. ಹಿಂಗೆ ಯಾರ ಮನಸ್ಸೇನದನು ಕೇವಲ ಭಗವಂತನನ್ನೇ ಆಶ್ರಯಿಸುತ್ತದನು, ಭಗವಂತನೇ ನನ್ನ ಸರ್ವಸ್ವಿದ್ದಾನನ್ನುವಂಥ ಭಾವದಿಂದ ಇರ್ತದನು, ನನಗೆ ಅವನ ಹೊರತು ಬೇರೆ ಯಾರೂ ಇರುವುದಿಲ್ಲ. ತುಕಾರಾಮ ಮಹಾರಾಜರು ಅಂದರು, ನನ್ನ ನಾಲಿಗೆ ಅವನನ್ನು ಬಿಟ್ಟು ಬೇರೆ ಏನನ್ನೂ ಉಚ್ಚಾರ ಮಾಡುವುದೇ ಇಲ್ಲ. ಅದರಂತೆ ಯಾರು ಕೊನೆಯವರೆಗೆ ನನ್ನ ಚಿಂತನೆ ಮಾಡುತ್ತಾರೋ, ನನ್ನ ಉಪಾಸನೆ ಮಾಡುತ್ತಾರೋ ಅವರೇ ನಿಜವಾದವರಾಗಿರುತ್ತಾರೆ. ನಿಜವಾಗಿ ಹೇಳಬೇಕೆಂದರೆ ನಾನೇ ಅವರ ಸೇವೆ ಮಾಡುತ್ತೇನೆ. ಅವರು ಭಗವಂತನನ್ನು ಋಣಿ ಮಾಡಿಬಿಟ್ಟಿರುತ್ತಾರೆ. ಅದೇ ಅನನ್ಯಗತಿಯ ಲಕ್ಷಣವಾಗಿರುತ್ತದೆ. ಆಗ ಭಗವಂತನೇ ಅವರನ್ನು ಸಂರಕ್ಷಿಸುತ್ತಾನೆ. ಒಂದು ಚಿಕ್ಕ ಮಗು ಇರುತ್ತದೆ, ಅದು ಬಹಳ ದುಂಡವಾಗಿರುತ್ತದೆ. ಆಗ ಅದು ಮೆಟ್ಟಿಲು ಹತ್ತಿ ಮೇಲೆ ಹೋಗಲು ಘನಪಡಿಸುತ್ತದೆ. ಆಗ ತಾಯಿ ಅದರ ಕಡೆಗೆ ಲಕ್ಷ್ಯ ಕೊಡುತ್ತಾಳೆ. ಅದು ಬಿದ್ದು ಅದಕ್ಕೆ ಪೆಟ್ಟಾಗಬಾರದೆಂದು ಸಾವಧಾನತೆ ವಹಿಸುತ್ತಾಳೆ. ಅದರಂತೆ ಅನನ್ಯಗತಿಯ ಭಕ್ತನನ್ನು ಭಗವಂತನು ಸಂರಕ್ಷಿಸುತ್ತಾನೆ. ಅವನ ಮನಸ್ಸಿನಲ್ಲಿ ಪ್ರೇರಣೆ ಬರುತ್ತದೆ, ಇದನ್ನು ಮಾಡು, ಇದನ್ನು ಮಾಡಬೇಡ. ಇದಕ್ಕೆ ಇಂಟ್ಯೂಷನ್ ಅನ್ನುತ್ತಾರೆ. ಗುರುದೇವ ರಾಮದೇವರನ್ನು ಪ್ರಸಂಗ ಹೇಳುತ್ತೇನೆ. ಅವರು ಸಾಂಗ್ಲಿ ಸಂಸ್ಥಾನಕ್ಕೆ ನನ್ನನ್ನು ಭೇಟಿಯಾಗಲು ಹೋಗಬೇಕಾಗಿತ್ತು. ರಾಮದೇವರಿಗೆ ಬಟ್ಟೆ ಬಹಳ ಬೇಕಾಗುತ್ತಿದ್ದವು.
2 ಪೆಟ್ಟಿಗೆ ತುಂಬಾ ಬಟ್ಟೆ ಹಾಕಿಕೊಳ್ಳುತ್ತಿದ್ದರು. ಹೊರಡುವ ಸಮಯವಾಗಿತ್ತು, ಗಾಳಿ ಬಂದಿತ್ತು, ಆದರೂ ಸುಮ್ಮನೆ ಕುಳಿತಿದ್ದರು. ಆಗ ಹೆಂಡತಿ ಇವರಿಗೆ ಹೊರಡಬೇಕಲ್ಲವೇ ಅಂದರು. ಅದಕ್ಕೆ ಅವರು ಹೊರಡುತ್ತೇನೆ ಅಂದರು. ಅಷ್ಟರಲ್ಲಿ ಸಂಸ್ಥಾನಿಕರಿಂದ ಇಂದು ಬರಬೇಡಿ ಎಂದು ಟೆಲಿಗ್ರಾಮ್ ಬಂದಿತು. ಇದು ಹೇಗೆ ಆಗುತ್ತದೆ ಎಂದು ಕೇಳಲು ಅದು ಹಾಗೆ ಆಗುತ್ತದೆ ಎಂದರು. ಅದರಂತೆ ಇನ್ನು ನಿರೂಪಣೆಗೆ ಹೋಗಲು ಅಥವಾ ಬೇಡವೋ ಎಂದು ಕೇಳಬೇಡಿರಿ. ಅರ್ಥಾತ್ ಏನು ಅಂದ್ರೆ ಅದಕ್ಕಾಗಿ ನಾವು ಇಂಥ ವಿಷಯದಲ್ಲಿ ಅದನ್ನು ಅನ್ವಯಿಸ್ಲಿಕ್ಕೆ ಹೋಗಬಾರದು ಅಂತ. ಏಕನಿಷ್ಠರಾಗಿ ನನ್ನಲ್ಲಿ ನನ್ನ ಮಾರ್ಗ ಅನುಸರಿಸಿದ ಕ್ಷಣದಲ್ಲಿ ಸರ್ವ ಚಿಂತೆ ನನ್ನ ಪದರಿನಲ್ಲಿ ಬಿದ್ದಂತಾಯಿತು. ಈ ರೀತಿಯಾಗಿ ಏಕನಿಷ್ಠೆಯಿಂದ ಅವರು ನನ್ನನ್ನು ಆಶ್ರಯಿಸಿರ್ತಕ್ಕಂಥವರಾದರೆ, ಏಕನಿಷ್ಠರಾಗಿ ನನ್ನಲ್ಲಿ ನನ್ನ ಮಾರ್ಗ ಅನುಸರಿಸಿದ ಕ್ಷಣದಲ್ಲಿ, ನಮ್ಗೆ ಈ ಭಾಷಾನೂ ಗೊತ್ತಿಲ್ಲ, ಈ ಭೂಮಿಕಾನೂ ಗೊತ್ತಿಲ್ಲ, ಈ ಒಂದೇನಪ್ಪ ಅಂದ್ರೆ ಈ ವಿಷಯನ ನಮ್ಮ ತಲೆ ಹೋಗುದು. ಯಾಕೆಂದ್ರೆ ನಾವು ಇಷ್ಟೊಂದು ಪ್ರಪಂಚದೊಳಗೆ ಅರ್ಥಾತ್ ಏನು ಅಂದ್ರೆ ಎಲ್ಲಾ ಕಡೆಗೂ ಹರಿದು ಹಂಚಿಕೊಂಡು ಹೋಗಿಬಿಟ್ಟಿವಲ್ಲ. ಆ ಹರಿದು ಹಂಚಿಕೊಂಡು ಹೋಗಿರೋ ಮನಸ್ಸನ್ನು ಮಾತ್ರ ತಂದು ಭಗವಂತನಲ್ಲಿ ಹಾಕುವುದು ಅಂದ್ರೆ ಬಹಳ ಕಷ್ಟವಾಗಿರ್ತಕ್ಕಂಥ. ಆಗ ಬ್ಯಾರೆ ಏನೇನು ನಮ್ಮ ಜೀವನಕ್ಕೆ ಅರ್ಥ ಇಲ್ಲ. ಅದರ ಹೊರತಾಗಿ ನಮ್ಮ ಜೀವನಕ್ಕೆ ಯಾವ ಅರ್ಥನೂ ಇಲ್ಲ. ಜಗತ್ತಿನೊಳಗೆ ನಮ್ಮ ನಿಜವಾಗಿಯೂ ವಿಚಾರ ಅರ್ಥಾತ್ ಏನು ಅಂದ್ರೆ ಯಾವುದೇ ನಮ್ಗೆ ಜಗತ್ತಿನ ದೃಷ್ಟಿಯಲ್ಲಿ ನಮ್ದಲ್ಲಿ ಏನೇನು ವೈಶಿಷ್ಟ್ಯ ಇಲ್ಲ. ಜಗತ್ತಿನ ದೃಷ್ಟಿಯಲ್ಲಿ ನಾವೇನು ದೊಡ್ಡ ಮನುಷ್ಯರಲ್ಲ, ಯಾವ ದೃಷ್ಟಿಯಿಂದಲೂ ನಾವು ದೊಡ್ಡವರಲ್ಲ, ಯಾವ ದೃಷ್ಟಿಯಿಂದಲೂ ವಿಶೇಷ ವ್ಯಕ್ತಿತ್ವ ಅನ್ನುವಂತ ನಮ್ಮಲ್ಲಿಲ್ಲ. ಆದ್ರೂ ಸಹಿತ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಸುಮ್ಮನ ನಮ್ಮನ್ನ ನಾವು 108 ಹಂಚ್ಕೊಂಡು ಬಿಟ್ಟಿವಿ. ಅದನ್ನೆಲ್ಲ ಎಳ್ಕೊಂಡು ತಂದು ಭಗವಂತನಲ್ಲಿ ಬಿಡುವುದಕ್ಕೆ ಏನಂತಾರೆ ಅಂದ್ರೆ, ಏಕನಿಷ್ಠರಾಗಿ ನನ್ನಲ್ಲಿ ನನ್ನ ಮಾರ್ಗ ಅನುಸರಿಸಿದ ಕ್ಷಣದಲ್ಲಿ ಸರ್ವ ಚಿಂತೆ ನನ್ನ ಪದರಿನಲ್ಲಿ ಬಿದ್ದಂತಾಯಿತು. ಅರ್ಥಾತ್ ಬಹಳ ಸುಂದರವಾಗಿರುತ್ತದೆ. ಒಂದೊಂದು ಓವಿಯಲ್ಲಿ ರಹಸ್ಯ ತುಂಬಿರುತ್ತದೆ. ಜ್ಞಾನೇಶ್ವರ ಮಹಾರಾಜರು ಅನ್ನುತ್ತಾರೆ, ಚಿಂತವನಿ ಎಂದರೆ ಕಾಳಜಿ. ನಿಸ್ವಾರ್ಥದಿಂದ ನಮ್ಮ ಕಾಳಜಿ ಮಾಡುವವರು ಯಾರಾದರೂ ಇದ್ದರೆ ಜೀವನದಲ್ಲಿ ಎಂಥ ಮೂಸು ಇರುತ್ತದೆ. ಅಣ್ಣಾಸಾಹೇಬ್ ಪಟವರ್ಧನರು ಲೋಕಮಾನ್ಯರಿಗಿಂತ ದೊಡ್ಡವರು, ವಯಸ್ಸಿನಲ್ಲಿ ಲೋಕಮಾನ್ಯರಿಗಿಂತ ದೊಡ್ಡವರಿದ್ದರು. ಲೋಕಮಾನ್ಯರು ಕಾಲಾಗ್ರಹಕ್ಕೆ ಹೋದ ಮೇಲೆ ಇವರು ದಾಡಿ ಬಿಟ್ಟರು, ಆ ವ್ರತವನ್ನೇ ಮಾಡಿದರು. ಆಗ ಒಬ್ಬರು ಅವರನ್ನು ಕೇಳಿದರು, ಏನಿದ್ರು ಅಣ್ಣಾಸಾಹೇಬ್, ನಾವು ಏತಕ್ಕಾಗಿ ಇರುತ್ತೇವೆ, ಅವರು ರಕ್ಷಣೆ ಮಾಡಬೇಕಲ್ಲವೇ ಅಂದರೆ ಲೋಕಮಾನ್ಯರು. ನಂತರ ಅವರು ಕಾಲಾಗ್ರಹದಿಂದ 12 ಗಂಟೆಗೆ ಬಂದು ರಾತ್ರಿ 12ಕ್ಕೆ ಬಂದು ಪುಣೆಗೆ ಬೆಳಿಗ್ಗೆ ಗಣಪತಿ ಉತ್ಸವಕ್ಕೆ ಹೋದರು. ಬಹಳ ಅಶಕ್ತರಾಗಿದ್ದರಿಂದ ನಡೆಯುವಾಗ ಕಾಲುಗಳು ಅದರುತ್ತಿದ್ದವು. ವಯಸ್ಸು 48 ಇದ್ದರು. ಅವರು 42ರಿಂದ 48ರವರೆಗೆ ಕಾಲಾಗ್ರಹದಲ್ಲಿದ್ದರು. ಅನಂತರ ಅವರ ಸೋದರಳಿಯರಿಗೆ ಅಂದರು, ಈಗ ನಾವು ಅಣ್ಣಾಸಾಹೇಬರ ದರ್ಶನಕ್ಕೆ ಹೋಗೋಣ. ಅವನು ಅಂದರು, ದಾದಾ ಈಗ ನಿಮಗೆ ನಡೆಯಲು ಬರುವುದಿಲ್ಲ ಅನ್ನೋದು. ಅದಕ್ಕೆ ಅವರು ಅಂದರು, ಅರೇ ನನ್ನನ್ನು ಆತ್ಮೀಯತೆಯಿಂದ ಬಾ ಹೋಗು. ಎಂದು ಅನ್ನುವವರು ಅವರೊಬ್ಬರೇ ಇರುತ್ತಾರೆ. ಇಷ್ಟೊಂದು ದೊಡ್ಡ ಮನುಷ್ಯರು, ಆದರೆ ಪ್ರೇಮದ ತಂತು ಹೀಗಿರುತ್ತದೆ ನೋಡಿ. ಅಣ್ಣಾಸಾಹೇಬರು ಮನೆಯಲ್ಲಿ ಕುಳಿತುಕೊಂಡು ಲೋಕಮಾನ್ಯರ ಚಿಂತೆ ಬರುವುದು. ಅಂದ ಮೇಲೆ ಏನಿರಬಹುದು, ಮನೆಯಲ್ಲಿ ತಂದೆ ತಾಯಿ ಅಕ್ಕ ಅಜ್ಜಿ ಇದ್ದು ಇವನು ಇನ್ನೂ ಬಂದಿಲ್ಲವೇ ಎಂದು ಕಾಳಜಿ ಮಾಡುವಂತಿರುತ್ತದೆ. ಒಂದು ಕಾದಂಬರಿಯಲ್ಲಿ ಓದಿರುತ್ತೇನೆ, there is somebody waiting for me. ಮನೆಯಲ್ಲಿ ನನ್ನ ಸಲುವಾಗಿ ಊಟಕ್ಕಾಗಿ ಯಾರಾದರೂ ಕಾಯುತ್ತಿರುತ್ತಾರೆ. ಇದು ಪ್ರೇಮದ ತಂತುವಾಗಿರುತ್ತದೆ. ಇದರಿಂದ ಈಗ ನಾವು ನೋಡುತ್ತೇವೆ, ಗಂಡನಿಗೆ ತಡವಾದರೆ ಹೆಂಡತಿಯು ಯಾವಾಗಲಾದರೂ ಬರಲಿ ಹಾಕಿಕೊಂಡು ತಿನ್ನುತ್ತಾಳೆ. ತನ್ನ ಅಡಿಗೆ ತಾನು, ತನ್ನ ಪಾಡಿಗೆ ತಾನು ಊಟ ಮಾಡಿ ಮನೆಗೆ ಬಿಡುತ್ತಾಳೆ. ಭಕ್ತಿಯ ಮರ್ಮ ಇವರಲ್ಲೇ ಇರುತ್ತದೆ. ಇದು ಶ್ರೀ ಮಹಾರಾಜರಿಗೆ ಸೇರುತ್ತದೆ ಅಲ್ಲವೇ? ಅಂದ ಮೇಲೆ ಮಾಡಬೇಕು.
ಇದು ನನ್ನ ಗುರುಗಳಿಗೆ ಸೇರುತ್ತದೆ ಅಲ್ಲವೇ ಅಂದ ಮೇಲೆ ಮಾಡಿಯೇ ಮಾಡುತ್ತೇನೆ. ಇದು ನಿಜವಾದ ಭಕ್ತಿ. ಅವ್ರಿಗೆ ಇದನ್ನ ಹಿಂಗ್ ಮಾಡಿದ್ರೆ ಅವ್ರಿಗೆ ಸೇರ್ತಲ್ಲ, ಇದನ್ನ ಹಿಂಗ್ ಮಾಡಿದ್ರೆ ಅವ್ರಿಗೆ ಸೇರ್ತಲ್ಲ ಅನ್ನುವಂಥ ಭಾವದಿಂದ ನಾವು ಏನ್ ಮಾಡಿ ಕೊಡ್ಬೇಕು ಅಂದ್ರೆ ಅವರಿಗೆ ಚಲೋ ಅನಿಸುವಂತಹದ್ದು, ಚಂದ ಅನಿಸುವಂತಹದ್ದು, ಅವ್ರಿಗೆ ನೋಡಿ ಸಂತೋಷವಾಗುವಂತಹದ್ದನ್ನ ನಾವು ಅರ್ಥಾತ್ ಏನಂದ್ರೆ ಕ್ಷಣ ಕ್ಷಣಕ್ಕೂ ಇದೇ ಭಾವದಲ್ಲೇ ಅವ್ರಿಗೆ ನಾವು ಏನಾದ್ರೂ ಮಾಡ್ತಾ ಇರ್ಬೇಕು. ನನಗೆ ಅದು ಎಷ್ಟು ದಿವಸದಿಂದ ಏನಂದ್ರೆ ಉದಿನ ಕಡ್ಡಿ ಆಮೇಲೆ ತುಳಸಿ ಮಕ್ಕಳಿಗೆ ಚುಚ್ಚುವುದು ನನಗೆ ಪಟ್ಟ ಅರ್ಥಾತ್ ಏನಂದ್ರೆ ಅದು ಯಾಕೋ ನನಗೆ ಅದು ಇದು ಅನಿಸ್ವಾಗ್ತಾಗ ಅದು ಪಾಪ ನಮ್ಗೆ ಬೇರೆ ಕಡೆ ಚುಚ್ಚಲಿಕ್ಕೆ ಎಲ್ಲಿಯೂ ಜಾಗ ಇದ್ದಿದ್ದಿಲ್ಲ. ಆದ್ರಿಂದ ನಾವು ನಿನ್ನೆ ನಮ್ಮ ಮನುಷ್ಯ ಬಂದು ಮಾಡಿ ಏನು ಅಂದ್ರೆ ಅದೇನು ದೊಡ್ಡ ವಿಷಯ. ಒಂದ್ ಸ್ವಲ್ಪ ಏನಾದ್ರು ತೂತಿದ್ದು ಗಟ್ಟಿ ಅಂತ ಆದ್ರೆ ಒಂದು ಪ್ಲಾಸ್ಟಿಕ್ ಡಬ್ಬಿ ತಗೊಂಡು ಅದ್ರ ಸಿಮೆಂಟ್ ಹಾಕಿ ಅವ್ನ ಪೆನ್ನಿಟ್ಟು ಅದನ್ನ ಸಿಮೆಂಟ್ ಹಾಕಿ ತೆಗೆದು ಅವ್ನು ಏನದಂದ್ರ ತೂತು ಮಾಡಿ ಅದಕ್ಕೆ ಬಣ್ಣ ಹಾಕಿ ಅದನ್ನ ಹಂಗೆ ಹೆಂಗಳು ಅಂತ ತಿಳ್ಕೊಂಡು ಅದಕ್ಕೆ ಗೋಲ್ಡನ್ ಕಲರ್ ಹಚ್ಚಿ ಅದು ಉದಿನ ಕಡ್ಡಿ ಚುಚ್ಚೋದು ಮಾಡಿ ತುಳಸಿ ಕಟ್ಟಿ ಇಟ್ಟು ಒಂದು 4 ಉದಿನ ಕಡ್ಡಿ ಚುಚ್ಚಿ ಮುಂಜಾನೆ ಸಂಜೆನಾಗ ಚುಚ್ಚಿಟ್ರೆ ಹಚ್ಚಿ ಇಡೀ ವಾತಾವರಣದ ಒಂದು ಸುಗಂಧ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅನ್ನುವಂಥ ತಲೆಯಾಗ ಇದು ಅವ್ರಿಗೆ ಸೇರ್ತಲ್ಲ, ಇದನ್ನ ಮಾಡ್ಬೇಕು, ಇದು ಅವ್ರಿಗೆ ಚಲೋ ಅನಿಸ್ತಲ್ಲ, ಇದನ್ನ ಮಾಡ್ಬೇಕು, ಇದನ್ನ ನೋಡಿದ್ರೆ ಅವ್ರಿಗೆ ಇದು ಅನಿಸ್ತಲ್ಲ, ಇದನ್ನ ಮಾಡ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಸ್ವಸ್ಥ ಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ಅರ್ಥಾತ್ ಏನು ವಿಚಾರಗಳಲ್ಲಿ ಅರ್ಥಾತ್ ನಾಮಸ್ಮರಣೆಯಲ್ಲಿ ಅನೇಕ ಪ್ರಕಾರಗಳು. ಒಂದೇನು ಅಂದ್ರ ವಿಚಾರ ಪ್ರಧಾನ ನಾಮಸ್ಮರಣೆ, ಅದರ ತಲೆಯಾಗ ವಿಚಾರಗಳನ್ನ ಒಂದು ದೊಡ್ಡ ಪ್ರವಾಹ ಹರಿತಿರ್ತದೆ. ಅದರ ಸಣ್ಣದೊಂದು ನಾಮಸ್ಮರಣೆ ಒಂದು ಧಾರೆ ನಾವು ಬಿಡ್ತಾ ಇರಬೇಕು. ಇದು ಮೊದಲೇದು. ಆಮೇಲೆ ವಿಚಾರಗಳ ಜೊತೆಗೆ ಸಮ ಪ್ರಮಾಣದಲ್ಲಿ ನಾಮಸ್ಮರಣೆ ನಡೀತಾ ಇರ್ತದೆ. ವಿಚಾರನು ಅಷ್ಟ ಪ್ರಬಲವಾಗಿ ನಡೀತಿರ್ತವೆ, ನಾವು ಮನಪೂರ್ವಕವಾಗಿ ನಾಮಸ್ಮರಣೆಯನ್ನು ಅಷ್ಟ ಪ್ರಬಲವಾಗಿ ನಾವು ಹರಿಸ್ತಾ ಇರ್ಬೇಕು. ಆಮೇಲೆ ನಿಧಾನವಾಗಿ ಏನಾಗ್ತದೆ ಅಂದ್ರೆ ವಿಚಾರಗಳು ಮಂದಾಗ್ತವೆ, ನಾಮದ ಪ್ರವಾಹ ಜೋರಾಗ್ತದೆ. ಆಮೇಲೆ ಏನಾಗ್ತದೆ ಅಂದ್ರೆ ಈ ಮಿಶ್ರಣ ರಹಿತ ನಾಮಸ್ಮರಣೆ, ವಿಚಾರಗಳ ಮಿಶ್ರಣ ಇಲ್ಲದೇ ಇರ್ತಕ್ಕಂಥ ನಾಮಸ್ಮರಣೆ. ನಾಮಸ್ಮರಣೆಗೆ ಮಹತ್ವ ಕೊಟ್ಟು ನಾವು ನಾಮಸ್ಮರಣೆ ಮಾಡಬೇಕು ಅಂತ ತಿಳ್ಕೊಂಡು ನಾಮಸ್ಮರಣೆಗೆ ಮಹತ್ವ ಕೊಟ್ಟು ನಾಮಸ್ಮರಣೆ ಮಾಡ್ಲಿಕ್ಕೆ ವಿಚಾರಗಳಿಗೆ ನಾವು ಸ್ವಾಭಾವಿಕವಾಗಿ ಏನ್ ಮಾಡ್ಲಿಕ್ಕೆ ಶಕ್ತ ಬರ್ತದಂದ್ರೆ ಇನ್ನೆಲ್ಲೋ ಒಂದ್ ಕಡೆಗೆ ಓದಿದೆ, ನಾಮದ ಸಾಮರ್ಥ್ಯದಿಂದಲೇ ವಿಚಾರವನ್ನು ನಾವು ಬರೀ ಸರಿಸಲಿಕ್ಕೆ ಬರಬೇಕು. ನಾಮದ ಸಾಮರ್ಥ್ಯದಿಂದಲೇ ನಾವು ಏನು ಅದಕ್ಕಾಗಿ ಏನಪ್ಪಾ ಅಂದ್ರೆ ಸಮಯ ಸಿಕ್ಕಾಗ ಒಂದು 10 ನಿಮಿಷ 15 ನಿಮಿಷ 5 ನಿಮಿಷ ನಮ್ಮ ಕಡೆ ಕಲಿಸಲಿರೋ ಪ್ರವಚನದ್ದು ಒಂದು ಸಾಲು ಎಲ್ಲೋ ಒಂದ್ ಕಡೆ ಯೂಟ್ಯೂಬ್ನಾಗೋ ಅಥವಾ ಎಲ್ಲೋ ಆಗಿದ್ದು ನಾನು ಕೇಳಿದ್ದೇನು ಅಂದ್ರೆ ಯಾವುದೋ ಬೇರೆ ಊರಾಗಿದ್ದಾಗ ಏನು ಅಂದ್ರೆ ಇನ್ನು ಊಟಕ್ಕೆ ಒಂದು 5 ನಿಮಿಷ 10 ನಿಮಿಷ ತಡ ಅಂದ್ರೆ ನಾವು ಹೆಂಗೆ ನಾಮಸ್ಮರಣೆ ಮಾಡ್ಕೋತ ಕೂಡ್ಬೇಕು ಅಂದ್ರೆ ಅದ್ರ ಮುಡಿಗೆ ಹೋಗಿಬಿಡ್ಬೇಕು. ಅರ್ಥಾತ್ ಏನಂದ್ರೆ ನಾಮದಲ್ಲೇ ತನ್ಮಯರಾಗುವಂತಹ ಪದ್ಧತಿಯಲ್ಲಿ ನಾವು ಮಾಡ್ಲಿಕ್ಕೆ ಬರಬೇಕು. ಇದು ಶ್ರೀ ಮಹಾರಾಜರಿಗೆ ಸೇರುತ್ತದೆ ಅಲ್ಲವೇ ಅಂದ ಮೇಲೆ ಮಾಡಬೇಕು. ಇದು ನನ್ನ ಗುರುಗಳಿಗೆ ಸೇರುತ್ತದೆ ಅಲ್ಲವೇ ಅಂದ ಮೇಲೆ ಮಾಡಿಯೇ ಮಾಡುತ್ತೇನೆ. ಇದು ನಿಜವಾದ ಭಕ್ತಿ. ಏಕ ವಟೋನಿ ಜಿಯೇ ಕ್ಷಣಿ ಅಂಶರಲೇಗ ಮಜಿಯೇ ವಾಹನಿ. ಯಾರು ಅತ್ಯಂತ ಏಕಾಗ್ರತರಾಗಿ ಭಾವಾತ್ಮರಾಗಿ ನನ್ನ ಕಡೆಗೆ ಬಂದಿರುತ್ತಾರೋ ನನಗೆ ಅವರ ಚಿಂತೆ ಹರಿಯುತ್ತದೆ. ಒಬ್ಬರು ರಾಮೇಶ್ವರಕ್ಕೆ ಹೊರಟಿದ್ದರು. ಅವರು ತಿರುಗಿ ಬಂದ ಮೇಲೆ ಅವರ ಗುರುಗಳು ಅಂದರೆ ಶ್ರೀ ಮಹಾರಾಜರು ಅಂದರು, ನಮಗೆ ನಿಮ್ಮ ಚಿಂತೆ ಹತ್ತಿತ್ತು. ಅತ್ತ ಕಡೆಗೆ ಮುಷ್ಕರ ಹರತಾಳ ಮುಂತಾದದ್ದು ನಡೆದಿತ್ತು. ಅದಕ್ಕೆ ಅವರು ಅಂದರು, ನಿಮಗೆ ಇನ್ನು ಹೀಗೆ ಎಂದು ಚಿಂತೆ ಅನಿಸುತ್ತಿತ್ತಲ್ಲವೇ? ನನಗೂ ಅದರ ಚಿಂತೆ ಅನಿಸುತ್ತಿತ್ತು. ಮುಂಬೈಯಲ್ಲಿ ಹರತಾಳ ಇದ್ದು ನಿಮ್ಮ ಮಗನು ಕೆಲಸಕ್ಕೆ ಹೋದಾಗ ಅವನು ಮನೆಗೆ ಸುರಕ್ಷಿತವಾಗಿ ಬರುವ ಬಗ್ಗೆ ನಿಮಗೆ ಚಿಂತೆ ಅನಿಸುವುದಿಲ್ಲವೇ? ಅಂಥ ಸಮಯದಲ್ಲಿ ನಾವು ನಮ್ಮ ಗುರುಗಳಿಗೆ ಹೇಳಬೇಕು, ನೀವೇ ನೋಡಿಕೊಳ್ಳಿರಿ ಎಂದು ಅವರೇ ಮಾರ್ಗ ತೋರಿಸುತ್ತಾರೆ. ಅರ್ಥಾತ್ ಏನು ಅಂದ್ರೆ ಈ ರೀತಿಯಾಗಿ ನಾವು ಏನ್ ಮಾಡಬೇಕು, ಎಲ್ಲ ಚಿಂತೆಯ ಭಾರವನ್ನು ಅವ್ರ ಮೇಲೆ ಹಾಕಿಬಿಡ್ಬೇಕು. ಭಗವಂತನಂತ ನೀವು ಹಾಕೋ ಕಾರಣನೇ ಇಲ್ಲ. ನಾನು ತಗೋತೀನಿ ಅಂತ ನೀವು ಒಂದು ವೇಳೆ ಅನನ್ಯ ಗತಿಕರಾಗಿ ನಮಗೆ ಶರಣ ಬಂದಂತಾದರೆ ಮತ್ತು ಏಕನಿಷ್ಠರಾಗಿ ನನ್ನಲ್ಲಿ ನನ್ನ ಮಾರ್ಗ ಅನುಸರಿಸಿದ ಕ್ಷಣದಲ್ಲಿ ಸರ್ವ ಚಿಂತೆ ನನ್ನ ಪದದಲ್ಲಿ ಜ್ಞಾನೇಶ್ವರ ಮಹಾರಾಜನ ಕಾದಂಬರಿ ಮೇಲೆ ಕೂತಿರ್ತಾರೆ. ಜ್ಞಾನೇಶ್ವರಿ ಹೇಳೋದು ಬರೆಯೋದು ಅಂದ್ರೆ ಕಾದಂಬರಿನ ತುಂಬಾ ಭವ್ಯವಾಗಿರ್ತಕ್ಕಂಥ ವರ್ಣನೆ ಮಾಡುವುದು
ಅವ್ರಿಗೇನ್ ಪಾಪ ಏನಪ್ಪ 100 ವರ್ಷ 50-70 ವರ್ಷ ವಯಸ್ಸಿದ್ದು ಕೂತ್ಕೊಂಡ್ ಅಗ್ದಿ ಏನಪ್ಪಾ ಅಂದ್ರ ಬಹಳಷ್ಟು ಸಾಹಿತ್ಯವನ್ನು ಹಾಕಿ ಅಲಂಕಾರ ಹಾಕಿ ಅನೇಕ ಉದಾಹರಣೆಗಳನ್ನು ಕೊಟ್ಟು ಚಂದ ಒಂದೇನು ಏನ್ ಕಾದಂಬರಿ ಬೆಲೆ ಅವ್ರಿಗೆ ನೋಬೆಲ್ ಪ್ರೈಸ್ ತಗೊಳ್ಳೋದಿದ್ದ ಅಥವಾ ಮತ್ತೊಂದೇನಾದ್ರೂ ಬಹುಮಾನ ತಗೋಬೇಕಾಗಿದ್ದೆ ಅವ್ರು ಏನಂದ್ರೆ ಯಥಾರ್ಥವಾದದ್ದನ್ನ ಹೇಳ್ತಾರೆ. ನಮ್ಗೆ ಯಾಕೆ ಹಂಗ ಅನ್ಸಂಗಿಲ್ಲ ನಮ್ಗೆ ಅದು ಭೂಮಿಕಾನೇ ಇಲ್ಲ, ಆ ಭಾಷಾನೂ ತಿಳಿದಿಲ್ಲ, ಆ ಒಂದು ಅವಸ್ಥಾನೂ ಇಲ್ಲ, ಭೂಮಿಕಾನೂ ಇಲ್ಲ, ಆ ಕ್ಷೇತ್ರದವರೇ ಅಲ್ಲ ನಾವು. ಯಾವ್ದು ನಮ್ಗೇನ ನಮ್ಮ ತಲೆಗೆ ಹೋಗುದು, ನಮ್ಮ ತಲೆ 24 ತಾಸು ಯಾವ ಕ್ಷೇತ್ರದಲ್ಲಿ ಪುಣ್ಯ ಕ್ಷೇತ್ರದಲ್ಲಿ ಅದ ಅಂದ್ರೆ ಈ ಲೌಕಿಕ ಜಗತ್ತು ಅನ್ನುವಂತ ಪುಣ್ಯ ಕ್ಷೇತ್ರದಲ್ಲಿ ಪ್ರಪಂಚ ಅನ್ನುವಂತ ಪುಣ್ಯ ಕ್ಷೇತ್ರದೊಳಗೆ ನಮ್ಮ ಮನಸ್ಸು ಮುಣಿಗಿ ಹೇಳ್ತಾ ಇರೋದ್ರಿಂದ ಇದರ ಹೊರತಾಗಿ ಬೇರೆ ಏನಾದ್ರೂ ದಿವ್ಯವಾಗಿರ್ತಕ್ಕಂಥ ಒಂದು ಅವಸ್ಥಾದಪ್ಪ ಒಂದು ಭೂಮಿಕಾ ಅದ. ಅದು ಸಹಿತ ಅಷ್ಟ ಅವರು ಸತ್ಪುರುಷರು ಎಷ್ಟು ವರ್ಣನೆ ಮಾಡ್ತಾರನೋ ಅಷ್ಟು ಯಥಾರ್ಥವಾಗಿರ್ತಕ್ಕಂಥ ವರ್ಣನೆ ಅಂತ ತಿಳ್ಕೊಂಡು ನಮ್ಮ ತಲೆಗೆ ನಮ್ಮ ಬುದ್ಧಿಗೆ ಹರಂಗೆ ಇಲ್ಲ. ಈ ಬುದ್ಧಿ ಏನದನ್ನು ಈ ಪ್ರಪಂಚದ ಕೆಸರಿನೊಳಗೆ ಎದ್ದೆದ್ದಿ ತೆಗೆದು ಅದರದ ಜಿಡ್ಡು, ಅದರದ ವಾಸನೆ, ಅದರದ ಏನದಂದ್ರೆ ಬಣ್ಣ ಬಡ್ಕೊಂಡು ಬಿಟ್ಟಿರೋದ್ರಿಂದ ನಮ್ಮ ಬುದ್ಧಿಗೆ ಅದು ಪರಮಾರ್ಥ ಅಂದ್ರೆ ಏನು, ಅದು ಭಾವ ಏನು, ಅದು ಸ್ವರೂಪ ಏನು, ಅವು ನಮ್ಮ ತಲೆಯಾಗನ ಹೋಗುದಿಲ್ಲ, ನಮಗೆ ಖರೇನು ಅನಿಸೋದಿಲ್ಲ. ಅರ್ಥಾತ್ ಇಂಥದ್ದು ಒಂದು ಭೂಮಿಕಾ ಇರ್ತದಪ್ಪ ಅನ್ನುವಂಥದ್ರ ಬಗ್ಗೆ ನಮ್ಗೆ ಏನ್ ಅನ್ಸಂಗಿಲ್ಲ ಅಂದ್ರೆ ಖರೇನು ಅನ್ಸಂಗಿಲ್ಲ. ಅರ್ಥಾತ್ ಬಡಜಿ ಬಾಪು ಅವರ ಹಿರೇ ಮಗ ಒಬ್ಬನೇ ಒಬ್ಬ ಮಗ, 7-8 ಜನ ಹೆಣ್ಮಕ್ಳು, ಒಬ್ಬನೇ ಒಬ್ಬ ಮಗ ತೀರ್ಕೊಂಡಾಗ ಅವತ್ತು ಸೋಮವಾರ ಇತ್ತು, ಸಾಯಂಕಾಲ ಪ್ರದೋಷ ಪೂಜೆ ಆಗಿ ಬ್ರಾಹ್ಮಣರೆಲ್ಲರೂ ಊಟಕ್ಕೆ ಕೂಡ್ಲಿಕ್ಕತ್ತಿದ್ರು. ಮಧ್ಯಾಹ್ನ ಹೊತ್ತು ಅರ್ಥಾತ್ 3-3:30 ಹೊಡೆದಿತ್ತು, ಊಟಕ್ಕೆ ಕೂಡ್ಲಿಕ್ಕತ್ತಿದ್ರು. ಎಲ್ಲ ಊಟದ ಸಿದ್ಧತೆ ನಡೆದಿತ್ತು. ಹೋಲಿ ಒಳಗೆ ಏನಾಗಿತ್ತು ಅಂದ್ರ ಅವ್ರ ಮಗ ಮಲ್ಕೊಂಡು ಅವನು ಮಲಗಿಸಿದ್ರು. ಬಹಳ ಸೀರಿಯಸ್ ಇತ್ತು. ಈಗ ಇನ್ನೊಂದು ಕ್ಷಣಕ್ಕೂ ಅಂದ್ರೆ ಅವಾಗ ಬಡಜಿ ಬಾಪು ಅವರು ಅರ್ಥಾತ್ ನರಹರಿ ಅಂತ ಅವ್ರ ಹೆಸರು. ಅರ್ಥಾತ್ ಏನು ಅಂದ್ರೆ ತಮ್ಮ ಶಿಷ್ಯನಿಗೆ ಇನ್ನೊಬ್ಬ ಶಿಷ್ಯನಿಗೆ ಹೇಳಿದ್ರು, ನೀನ್ ಇಲ್ಲೇ ಕೂತಿರು, ಹಂಗೇನಾದ್ರೂ ಆದ್ರೆ ಅಂದ್ರೆ ತೀರ್ಕೊಂಡ್ರೆ ನನ್ನ ಬಾಜು ಕರೆದು ನೀನೇನ್ ಮಾಡ, ನನ್ನ ಕಿವಿ ಒಳಗೆ ಹೇಳ್ಬಿಡು, ಪಂಕ್ತಿ ಒಳಗೆ ನೀನ್ ಯಾವುದೇ ರೀತಿ ಏನ್ ಮಾಡ್ಬೇಡ ಅಂದ್ರೆ ವ್ಯತ್ಯಯ ಮಾಡ್ಬೇಡ ಅಂತ ಹೇಳಿದ್ರು. ಮುಂದೆ ಊಟ ನಡೆದ ಏಕೋ ವಿಷ್ಣು ಬಿಡುದಾತು. ಅರ್ಥಾತ್ ಬ್ರಾಹ್ಮಣರು ಊಟ ಮಾಡ್ಲಿಕ್ಕೆ ಹತ್ತಾರ. ಅವಾಗ ಅರ್ಥಾತ್ ಅವ್ರ ಶಿಷ್ಯ ಬಂದು ಹೇಳಿದ, ನರಹರಿ ಹೋದ ಅಂತ. ಅಂದ ಕೂಡಲೇ ಆಯ್ತು ಅಂತ ನಾ ಬಾಜುಕ ಸರಿತೀನಿ, ನಿಂದಿರ್ತೀನಿ, ಇದೆಲ್ಲ ಕಾರ್ಯಕ್ರಮ ಮುಗಿಲಿ ಅಂತ. ಅರ್ಥಾತ್ ಕೋಲಿ ಬಾಗ್ಲ ಹಾಕೊಂಡ್ಬಿಡ್ರಿ ಅಂತ ಹೇಳಿ ಕೋಲಿ ಬಾಗ್ಲ ಹಾಕಿ ಅದನ್ನೆಲ್ಲ ಕಾರ್ಯಕ್ರಮ ಮುಗಿಸಿ ಆಮೇಲೆ ಎಲ್ಲಾ ಬ್ರಾಹ್ಮಣರು ಬಂದವರೆಲ್ಲರೂ ಮನೆಗೆ ಹೋದ ಒಳಗ ಆಮೇಲೆ ಬಾಗ್ಲ ತೆಗೆದು ಏನ್ ಮಾಡಿದ್ರು ಅಂತಂದ್ರೆ ಆ ನರಹರಿ ಕ್ರಿಯೆ ಮಾಡಿದ್ರು. ಇಂಥ ಒಂದು ಲಕ್ಷಣ ಇಂಥವೆಲ್ಲ ಅವಸ್ಥಾದ್ದು ನಮ್ಗೆ ಕಲ್ಪನಾನ ಮಾಡ್ಲಿಕ್ಕೆ ಆಗಂಗಿಲ್ಲ. ಅರ್ಥಾತ್ ತಾತೆ ಸಾಹೇಬ್ರಿಗೆ ಆರಾಮ ಇದ್ದಿದ್ದಿಲ್ಲ, ಅಲ್ಲ ದಿನ ಮಾನವರಿಗೆ ಆರಾಮ ಇದ್ದಿದ್ದಿಲ್ಲ. ಗುರುಪೌರ್ಣಿಮಾ ಉತ್ಸವ ಅರ್ಥಾತ್ ಬಹಳ ಸೀರಿಯಸ್ ಇದೆ. ಅವಾಗ ತಾತಾ ಸಾಹೇಬ್ ಹೇಳಿದ್ರು, ಬೆಲ್ಸನೆ ಅವರು ಅಲ್ಲೇ ಕೂತಿದ್ರು. ತಾತಾ ಸಾಹೇಬ್ ಹೇಳಿದ್ರು, ಕೇಶವರಾವ್ ಸ್ವಲ್ಪ ಲಕ್ಷ್ಯ ಇಟ್ಕೊಂಡಿದ್ರಿ. ಅರ್ಥಾತ್ ಏನು ಅಂತಂದ್ರೆ ನಾನು ಹೊರಗೆ ಹೋಗ್ಬೇಕು ಅಂತ, ಉತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ಅರ್ಥಾತ್ ಏನು ಅಂದ್ರೆ ಬಾಗ್ಲ ಹಾಕೊಂಡು ಕೋಲಿ ಬಾಗ್ಲ ಹಾಕೊಂಡು ಬಂದು ಇಡೀ ದಿವಸ ಬೆಳಿಗ್ಗೆ ಕಾಕಡದಿಂದ ಹಿಡಿದು ಬೆಳಿಗ್ಗೆ ನಶಿಕ್ಕಲ್ಲೇ ಹೊರಗೆ ಬರ್ಬೇಕಾದ್ರೆ ಹೇಳಿ ಬಂದು ಏನಾದ್ರೂ ಗುರುಪೌರ್ಣಿಮಾ ಉತ್ಸವದಲ್ಲಿ ಯಾವುದು ವ್ಯತ್ಯಯ ಆಗಬಾರ್ದು, ಒಬ್ಬನೇ ಒಬ್ಬ ಮಗ ಅಂಥ ಪರಿಸ್ಥಿತಿ ಒಳಗೆ ಹೊರಗೆ ಹೇಳಿ ಬಂದರು. ಆಮೇಲೆ ಎಲ್ಲಾ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಮುಗಿಸಿ ಅದರ ನೋಡುವವರಿಗೆ, ಅವ್ರ ಜೊತೆ ಇರೋವರಿಗೆ ಮತ್ತು ಮನಿ ಪರಿಸ್ಥಿತಿ ಕಲ್ಪನಾ ಇದ್ದವರಿಗೆ ಅವರು ನೋಡಿದ್ರೆ ಸ್ವಲ್ಪ ಹಂಗ ಅನಿಸ್ತಿದೆ. ಏನಾದ್ರೂ ಹಿಂದೆ ಏನಾದ್ರೂ ಇಂಥ ಒಂದು ಅರ್ಥಾತ್ ಏನು ಇಂಥ ಅತಿ ಪ್ರಸಂಗದ ಅನ್ನುವಂಥ ಕಲ್ಪನಾ ಬರೋದು ಹಂಗೆ ಎಲ್ಲಾ ರೀತಿಗೂ ನಕ್ಕೋತ ಕಲ್ಕೋತ ಎಲ್ಲ ನಡ್ಕ್ ಹೋಗಿ ನೋಡಿ ಬಂದ್ರು ಅನ್ನುವಂಥದ್ದು ಇಲ್ಲ.
ಕೊನೆಗೆ ಎಲ್ಲಾ ಕಾರ್ಯಕ್ರಮ ಮುಗಿಸಿ ರಾತ್ರಿ 11 12 ಒಳಗೆ ಹೋಗಿ ನೋಡಿದ್ರೆ ಸ್ವಲ್ಪ ಆರಾಮಾಗಿತ್ತು. ತಾತ್ಪರ್ಯ ಏನು ಅಂತಂದ್ರೆ ಇದು ಒಂದು ಭೂಮಿಕಾ. ಅದಕ್ಕೆ ಜ್ಞಾನೇಶ್ವರ ಮಹಾರಾಜರು ಏನಂತಾರೆ ಹೆಂಗಿರ್ತಾರಪ್ಪ ಅವರು ಅಂತಂದ್ರೆ, ಅವರು ಮಾಡಬೇಕಾದದ್ದೆಲ್ಲ ನನಗೆ ಮಾಡಬೇಕಾಗುವುದಲ್ಲ, ರೆಕ್ಕೆ ಒಡೆಯದ ಮರಿಯ ಜೀವನವಿಲ್ಲ. ಪಕ್ಷಿಯದೇ ಆಗಿರುವುದು ಅರ್ಥಾತ್ ಏನು ಅಂದ್ರೆ ಅಂಥ ಒಂದು ಸಂಬಂಧದ ಕಲ್ಪನಾನೇ ಇಲ್ಲ ನಮಗೆ. ಭಗವಂತ ಅನ್ನುವಂಥ ಒಂದು ದಿವ್ಯವಾದ ಒಂದು ಏನಂದ್ರೆ ಒಂದು ವಸ್ತುವದಪ್ಪ, ಇಂಥ ಒಂದು ಲಕ್ಷಣವಾಗಿರ್ತಕ್ಕಂಥ ಒಂದು ಅಸ್ತಿತ್ವದ ಇಂಥ ಒಂದು ಲಕ್ಷಣವಾಗಿರ್ತಕ್ಕಂಥದ್ದು ಏನೋ ತತ್ವದ ಅನ್ನುವಂಥ ಭಾವನಾ ನಮ್ಮ ಕಲ್ಪನಾನು ನಮ್ಮ ಬುದ್ಧಿಗೆ ತಿಳ್ಕೋದಿಲ್ಲ. ಮತ್ತು ನಮ್ಮನ್ನು ನಾವು ಏನಂತ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ಬಹಳ ತಿಳ್ಕೊಂಡ್ಬಿಟ್ಟಿವಿ. ನಾವಂದ್ರೆ ಏನು ಸರ್ವಜ್ಞ ಅಂತ ಯಾವಾಗ ಇದ್ರೆ ನಾವು ಏನ್ ನಮ್ಮ ಮುಂದೆ ಏನೇನೋ ಅಲ್ಲ. ಅರ್ಥಾತ್ ಅನ್ನುವಷ್ಟು ಮಟ್ಟಿಗೆ ನಮ್ದು ಭೂಮಿಕಾ ಅಂದ್ರೆ ಅಂಥ ಪರಿಸ್ಥಿತಿ ಒಳಗೆ ಆ ಭಗವಂತನ ನಾವು ಶೂನ್ಯರಾಗಲು ಹೊರತೇನಿಲ್ಲ ಅಂದ್ರೆ ಭಗವಂತನ ಅನುಭವ ಆ ಕ್ಷೇತ್ರದಲ್ಲಿ ನಾವು ಪ್ರವೇಶ ಆಗುವುದಿಲ್ಲ. We have to reduce to zero. If you want to understand the God, you should reduce your personality to zero. ನಾವು ನಮ್ಮ ವ್ಯಕ್ತಿತ್ವವನ್ನು ಶೂನ್ಯ ಮಾಡಲು ಹೊರತು ಆ ಅನಂತವಾಗಿರ್ತಕ್ಕಂಥ ಪರಮಾತ್ಮನ ಅನುಭವ ನಮ್ಗೆ ಬರ್ಲಿಕ್ಕೆ ಶಕ್ಯ ಇಲ್ಲ. ಇನ್ಫಿನಿಟಿ ತಿಳ್ಕೋಬೇಕು ಅಂದ್ರೆ ನಾವು ನಿಲ್ಲಾಗಬೇಕು, ಜೀರೋ ಆಗಬೇಕು ಅಂತ. ಅರ್ಥಾತ್ ಏನು ಅಂದ್ರೆ ಯಾವ ರೀತಿಯಾಗಿ ಆ ಪಕ್ಷಿ ಮರಿಗೆ ಆ ಸಣ್ಣ ಮರಿ ಇರ್ತಾವ, ಅವಕ್ಕೆ ಏನು ಅವ್ರ ಅಸ್ತಿತ್ವ ಅದೇ, ಅವಕ್ಕೆ ಏನೊಂದು ಇದು ಅದೇ, ಅವು ಯಾವ ದೃಷ್ಟಿಯಿಂದಲೂ ಸ್ವತಂತ್ರ ಇಲ್ಲ. ಆ ಪಕ್ಷಿನ ಅವ್ರು ಹೆಂಗ್ ಸರ್ವಸ್ವ ಅಂತನು, ಆ ಪಕ್ಷಿಯ ಕಾಳು ತಿಂದು ಅಂತ ತಮ್ಮ ಬಾಯಾಗ ಮುಡಿಸಿಕೊಂಡು ಅದ್ರ ಬಾಯಾಗ ಹಾಕ್ತಾವೆ, ಅದನ್ನು ಸಂರಕ್ಷಣೆ ಅನ್ನ ಈಗ ಗುಬ್ಬೆವ ಇದೆ, ಆ ಗುಬ್ಬಿ ಅಲ್ಲಿ ಹಾಗಾಗಿ ಅಂಗಳದಾಗ ಇರ್ತಾವೆ. ಇದಂದ್ರೆ ಈ ಆಫೀಸಿನ ಮಕ್ಕಳು ಹೋಗ್ತಾವ. ಮತ್ ನಾವು ಇಷ್ಟು ಅಕ್ಕಿ ತರಿಸಿ ಅಲ್ಲಿ ಆಫೀಸಿನ ಕಟ್ಟಿ ಮ್ಯಾಲ ಇಷ್ಟು ಅಕ್ಕಿ ಹಾಕಿದ್ರು, ತಿಂತಿದ್ ಹೋಗಲ್ಲ ಪಾಪ, ಒಳಗ್ ಮರಿ ಇದ್ರ ಅವ್ ಕೊಯ್ದು ಹಾಕಲಿ ಅಂತ ತಿಳ್ಕೊಂಡು ಹೆಂಗು ಹಂಗೇನಂದ್ರ ಆಗ ಅವರು ಮಾಡಬೇಕಾದದ್ದೆಲ್ಲ ನನಗೆ ಮಾಡಬೇಕಾಗುವುದಲ್ಲ. ಅವ್ರು ಏನ್ ಯಾಕೆ ಕೂತು ಬಿಟ್ರೆ ಏನ್ ಮಾಡ್ಲಿಕ್ಕೆ ಶಕ್ಯ? ಅರ್ಥಾತ್ ಏನು ಅಂತಂದ್ರೆ ಕಬೀರ್ ದಾಸರು ಮಕ್ಕಳ ಮೇಲೆ ನೇಲಿ ಕೂಡ್ಬೇಕು, ನೇಕೋತ್ ನೇಕೋತ್ ನೇಕೋತ ನೇಕೋತ ಸಮಾಧಿ ಹತ್ತಿ ಬಿಡ್ಬೇಕು. ಅವಾಗ ಮಗ್ಗ ತಾನ ಚಟ್ಪಟ್ 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 ನೇಲಿಗೆ ಶುರು ಮಾಡ್ಬೇಕು. ಏನ್ ಮಗ್ಗ ತಾನ ನೇಯ್ತಾ ಇಲ್ಲಿ ಸಾಕ್ಷಾತ್ ಭಗವಂತ ಬಂದು ರಾಮ ಬಂದ ಕೈ ಮಾಡಿದ ಕೂಡಲೇ ಮಗ್ಗ ಬಾಟಿ ತಯಾರಾಗಿ ಬಿಡ್ಬೇಕು. ಅರ್ಥಾತ್ ಏನು ಅಂದ್ರೆ ಗೋರಾ ಕುಂಬಾರ ಎರಡೂ ಕೈ ಕಟ್ಕೊಂಡು ಬಿಟ್ರು ಮಣ್ಣು ಕಲ್ಸವ್ರು ಯಾರು, ಹಲ್ವಿ ಮಾಡೋರು ಯಾರು, ಭಗವಂತನ ಮಾಡಬೇಕಾಗಿ ಬರ್ತದೆ. ಜನಾಬಾಯಿನ ಅರ್ಥಾತ್ ಏನು ಕಟ್ಟಿ ಸಖೂಬಾಯಿನ ಕಟ್ಟಿ ಬಿಟ್ಟಾಗ ಅಂಬು ಕಟ್ಟಿದಾಗ ಭಗವಂತರ ಒಂದು ಕಂಬು ಕಟ್ಟಿದ್ದು ಬಿಚ್ಚಿದ, ಬೀಸ್ಲಿಕ್ಕೂ ಹಿಡ್ದ. ಅದರಂತೆ ನನ್ನನ್ನೇ ಆಗ ಅವರು ಮಾಡಬೇಕಾದದ್ದೆಲ್ಲ ನನಗೆ ಮಾಡಬೇಕಾಗುವುದಲ್ಲ, ರೆಕ್ಕೆ ಹೊಡೆದ ಮರಿಯ ಜೀವನವೆಲ್ಲ ಪಕ್ಷಿಯದೇ ಆಗಿರುವುದು. ಅದೇ ರೆಕ್ಕೆ ಬರದೇ ಇರತಕ್ಕಂಥ ಪಕ್ಷಿ ಮರಿಯ ಎಲ್ಲಾ ಜೀವನ ಇಲ್ಲ, ಪಕ್ಷಿದನ್ನ ಹೆಂಗೋ ಹಂಗೆ ಇರೋದಂದ್ರೆ ಭಗವಂತಂದ್ರೆ ಇದೆಲ್ಲ ತಿಳ್ಕೊಂಡು ಪಕ್ಷಿಯ ಹೊಟ್ಟೆಯಿಂದ ಮರಿ ಹೊರಗೆ, ಪಕ್ಷಿಯ ಮೊಟ್ಟೆಯಿಂದ ಮರಿ ಹೊರಗೆ ಬಂದಿದೆ, ಆದ್ರೆ ಅದಕ್ಕೆ ಇನ್ನೂ ರೆಕ್ಕೆ ಬಂದಿರುವುದಿಲ್ಲ. ಆಗ ಪಕ್ಷಿ ನಿರಂತರ ಅದನ್ನೇ ನೋಡುತ್ತಿರುತ್ತದೆ. ನೀವು ಚಿತ್ರ ನೋಡಿರಬಹುದು, ಆ ಮರಿಗಳು ತಮ್ಮ ಚುಂಚವನ್ನು ತೆಗೆಯುತ್ತವೆ, ಹಿಂಗ್ ಬಾಯಿ ತೆಗೀತಿರ್ತವೆ, ಆ ಪಕ್ಷಿ ಮುಂದೆ ಕೂತಿರ್ತದೆ, ಅದನ್ನ ನೋಡ್ತಿರ್ತದೆ. ಹಾಗೂ ಪಕ್ಷಿಯು ಅದರಲ್ಲಿ ಆಹಾರ ಇರುತ್ತದೆ, ಅದು ತನ್ನ ತಾಯಿಯೊಂದಿಗೆ ಅನನ್ಯವಾಗಿರುತ್ತದೆ. ಯಾರು ನನಗೆ ಅನನ್ಯರಿರುತ್ತಾರೆ, ಅವನು ಏನೇನು ಮಾಡುತ್ತಾನೋ ಅದೆಲ್ಲವನ್ನು ಅವನ ಕಡೆಯಿಂದ ಮಾಡಿಸಿಕೊಳ್ಳುವುದು ನನ್ನ ಜವಾಬ್ದಾರಿಯಾಗಿರುತ್ತದೆ. ಹೊಂದಿದ್ದರೆ ಸಾಹಿತ್ಯ ಹಸಿವೆ ನೀರಡಿಕೆ ಅರಿಯದ ಮಗುವಿಗೆ ಮಾಡಬೇಕಾಗುವುದು ತಾಯಿಗೆ, ಅದರಂತೆ ನನ್ನನ್ನೇ ಅನುಸರಿಸುವವರಿಗೆ ನಿಸ್ಸಂಕೋಚ ನಾನೇ ಮಾಡಬೇಕಾಗುವುದು. ನನಗೇನು ಅದ್ರ ಬಗ್ಗೆ ಸಂಕೋಚ ಇಲ್ಲ, ಲಜ್ಜಾ ಇಲ್ಲ.
ಅಥವಾ ನನಗೆ ನನ್ನ ದೊಡ್ಡ ಸ್ಥಿತಿ ನನಗೆ ಅಡ್ಡು ಬರುವುದಿಲ್ಲ. ಯಾರು ಸಣ್ಣ ಮಗುವಿನ ಹಂಗ ಆಗಿರ್ತಾರೋ. ಒಂದ್ ದಿವಸ ನಾನು ಮತ್ತು ಆ ಸ್ವಾಮೀಜಿ ಅವರು ಇಬ್ರು ಸ್ನಾನಕ್ಕೆ ಹೊಂಟಿದ್ವಿ. ನರ್ಮದಾ ನದಿಗೆ ಸ್ನಾನಕ್ಕೆ ಹೊಂಟಾಗ ಅಲ್ಲಿ ಒಬ್ಬ ಹೆಣ್ಮಗಳು ಒಂದು ಸಣ್ಣ ಕೂಸು ಅದು ಒಂದೂವರೆ ವರ್ಷದ ಹುಡುಗೋ ಇರ್ಬೋದು. ಅದನ್ನು ಸ್ನಾನ ಮಾಡಿಸಿ ತಂದು ಉಸ್ಕಿನ ಮ್ಯಾಲೆ ಕೂಡ್ಸಿದ್ವಿ. ಅದು ಹುಡುಗಿ ಅದ ಕೂಸು ಥಂಡಿ ಹತ್ತಿರ ಅದಕ್ಕೆ ಬರೇ ಮೈ ತುಂಬ ತಪ ತಪ ತೊಯ್ದ ಮೈ. ಆಗ ಕೂಸು ಸುಮ್ಮನೆ ಕೂತಿತ್ತು. ಆಮೇಲೆ ಅಮ್ಮ ತಾಯಿ ಸ್ನಾನ ಮಾಡಿ ಕರೆದಿದ್ದು. ಸ್ವಾಮೀಜಿ ಅವ್ರು ನನ್ಕಿಂತ ಮುಂದೆ ಅವ್ರ ಜೊತೆ ನಾನು ನಡಿಲಿಕ್ಕೆ ಆಗ್ತಿದ್ದೆ. 127 ವರ್ಷ ಸ್ವಾಮೀಜಿ ಅರ್ಥಾತ್ ಆಯುಷ್ಯ. ದೇಹ ಪ್ರಾರಬ್ಧಾನುಸಾರವಾಗಿ ದೇಹ ಗಟ್ಟಿರ್ಬೇಕು ಅನ್ನೋದು ಪ್ರಾರಬ್ಧ ಇದ್ರೆ ಅದ್ರೊಳಗೆ ಅಭಿಮಾನ ಪಟ್ಕೊಳ್ಳುವಂತಹದ್ದು ಏನಿಲ್ಲ. ಯಾಕಂದ್ರೆ ಪ್ರಾರಬ್ಧಾನುಸಾರವಾಗಿ ದೇಹ ಗಟ್ಟಿರ್ಬೇಕು ಅನ್ನೋದು ಪ್ರಾರಬ್ಧ ಇದ್ರೆ ಇರ್ತಾರೆ. ಪ್ರಾರಬ್ಧದಾಗ ಇದ್ದಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಶಕ್ಯ ಇದೆ? ಸುಮ್ನೆ ಅಭಿಮಾನ ಪಟ್ಕೊಳ್ಳೋ ಭಗವಂತ ಇಟ್ಟಾಗ ನಮ್ಮ ಪ್ರಾರಬ್ಧಾನುಸಾರ ಇದ್ದೀವಿ ಅನ್ನೋದೇ ಹೊರತು ಅದ್ರೊಳಗೆ ನಮ್ದೇನು ಪುರುಷಾರ್ಥ ಬರ್ತದೆ. ನಾನು ಚಂದ ಗಟ್ಟಿಮುಟ್ಟಿರ್ಬೇಕು ಅಂತ ಇದ್ದೀನಿ ಅಂತಂದ್ರ ಶಕ್ತಿ ಇದೆ. ಯಾವಾಗ ಏನಾಗ್ತದನ್ನು ಹೇಳಿ ಬರಂಗಿಲ್ಲ. 127 ವರ್ಷ ಸ್ವಾಮೀಜಿ ಅವ್ರು ಮುಂದೆ ಹೋಗ್ತಿದ್ರು. ನಾ ಹಿಂದಿನ ಹೊಂಟಿದ್ದೆ. ಬಂದವ್ರು ಏನ್ ಮಾಡಿದ್ರು ಅಂದ್ರೆ ಖುಷಿನ ಹತ್ತಿರ ನಿಂತರು. ನಾನು ಮುಂದೊಂದು 10 ಹಿಂದಿದ್ದೆ. ಬಂದ ಕೂಡಲೇ ದತ್ತಾತ್ರೇಯ ಅಂದ್ರು, ಜಿ ಸ್ವಾಮೀಜಿ, जब तक हम इस बच्चे जैसे नहीं होते हैं तब तक हमारे ऊपर भगवान की कृपा नहीं होती है. ಎಲ್ಲಿವರೆಗೂ ನಾವು ಈ ಕೂಸಿನಾಗಿ ಆಗುವುದಿಲ್ಲೋ. ತಾಯಿ ಸ್ನಾನ ಮಾಡಿಸಿದ್ರು, ಕೂಡಿಸಿದ್ರು, ಥಂಡಿ ಒಳಗದ ನಡಿಕೂತ ಕೂತೀವಿ. ಅದೇನಂದಿಲ್ಲ ನನಗೆ ಬಟ್ಟೆ ತಗೊಂಡು ನನ್ನ ಮೈ ಒರೆಸು, ನನ್ನ ಬಟ್ಟೆ ಹಾಕು, ಅರ್ಥಾತ್ ನನ್ನ ಥಂಡಿ ಹತ್ತಿದ ಅಂತಂದ್ರೆ ಆ ಕೂಸಿನ ಕೂಡಿಸಿ ಅದು ಪಾಪಕ್ಕೆ ತನ್ನ ಸ್ನಾನಕ್ಕೆ ಹೋಗ್ಬಿಟ್ಲಿ. ಹೆಂಗು ಹಂಗೇನದ ಅಂತಂದ್ರೆ ಭಗವಂತ ನಮಗೆ ಹೆಂಗಿಟ್ಟ ಹಸಿವೆ ನೀರಡಿಕೆ ಅರಿಯದ ಮಗುವಿಗೆ. ಆ ಮಗುವಿಗೆ ತನ್ನ ಹಸಿವು ಗೊತ್ತಿಲ್ಲ, ತನ್ನ ನೀರಡಿಕೆ ಗೊತ್ತಿಲ್ಲ. ತಾಯಿನ ಹೊತ್ತಾತು ಅಂತ ತಿಳ್ಕೊಂಡು ಅರ್ಥಾತ್ ನಮ್ಗೆ ಎಷ್ಟೊತ್ತಾತು ಅರ್ಥಾತ್ ಕೂಸು ಮಾಡ್ಕೊಂಡು ಅದಕ್ಕೆ ಹಸಿವೆ ಆಗಿತ್ತು ಅಂತ ತಿಳ್ಕೊಂಡು ಅದನ್ನ ಎಬ್ಬಿಸಿ ಹಾಲು ಕುಡಿಸಿ ಮತ್ತೆ ಮಲಗಿಸ್ತಾರ. ರಾತ್ರಿ ಹಾಲು ಕುಡಿಸಿರ್ತಾರ, ಖುಷಿ ಗೊತ್ತೇ ಇರಂಗಿಲ್ಲ. ಅರ್ಥಾತ್ ಅದಕ್ಕೆ ನಿದ್ದೆ ಒಳಗೆ ಏನಂದ್ರೆ ಅಮ್ಮ ರಾತ್ರಿ ಹಾಲು ಕುಡಿಸಿದ್ದ ಲಕ್ಷ್ಯಕ್ಕೆ ಇರಂಗಿಲ್ಲ. ಮುಂಜಾನೆ ಎದ್ದು ಕೂಡ ಅಮ್ಮ ನಾನು ಹಾಲ ಕುಡಿಲಿಲ್ಲ, ಅದರಿಂದ ಎಬ್ಬಿಸಿ ಹಾಲು ಕುಡಿಸಿ ಮಲಗಿಸೀನಿ ಅಂತ ಹೆಂಗೋ ಮಾಡಬೇಕಾಗುವುದು ತಾಯಿಗೆ. ಅದರಂತೆ ನನ್ನನ್ನೇ ಅನುಸರಿಸುವವರಿಗೆ ನಿಸ್ಸಂಕೋಚ ನಾನೇ ಮಾಡಬೇಕಾಗುವುದು. ಯಾರು 24 ತಾಸು ನನ್ನ ಕಡೆಗೆ ಲಕ್ಷ್ಯ ಕೊಟ್ಟುಕೊಂಡಿದ್ದಾರೋ, ನಾನು ಅವರಿಗೆ ಸರ್ವಸ್ವಾಗಿನೋ, ನಾನು ಅವರಿಗೆ ತಾಯಿ ತಂದೆಯಂತಾಗಿನೋ ಅನ್ನೋಕ್ಕಿಂತಲೂ ತಮ್ಮನ್ನು ತಾವು ಸಣ್ಣ ಖುಷಿನಾಗಿ ಯಾರಿಗೆ ಯಾರು ಭಾವದನೋ ನಾವು ಎಲ್ಲ ಗೊತ್ತದ್ ಬಿಟ್ಟೆ ನೀವೇ ಬೇಕೇ ನಮಗೆ ನಮ್ದೆಲ್ಲ ನಡೀತಾ ಕೊಡ್ರಿ ಅನ್ನೋರಿಗೆ ಭಗವಂತ ತಾನು ನಡೆಸೋಪ ಮಲಯ ನಾಯಕ ಸುಳ್ಳು ತಲೆ ಕೆಡಿಸೋ ನಿನ್ ಸಲುವಾಗಿ ನಿಂದೇನ್ ದಿಮಾಕದ ನೀನ್ ತೋರಿಸೋದು ಹೋಗು ಅಂತಂತಾನೆ. ಅವಾಗ ನಮ್ ದಿಮಾಕ್ ಗೊತ್ತಾಗ್ತದೆ ಏನದ ಅನ್ನೋದು. ಅರ್ಥಾತ್ ಏನು ಅಂದ್ರೆ ಯಾರಿಗೆ ಭಗವಂತನ ಬಿಟ್ಟು ಜಗತ್ತಿನೊಳಗೆ ಏನೇನು ಅವರಿಗೆ ಗೊತ್ತಿಲ್ಲ, ತಮ್ಮ ತಾಯಿನ ಬಿಟ್ಟು ಆ ಕೂಸಿ ಹೆಂಗ್ ಬಾಕಿದೆ ಏನು ಗೊತ್ತಿಲ್ಲ, ಆ ತಮ್ಮ ತಾಯಿನ ಬಿಟ್ಟು ಆ ಮರಿಗಳಿಗೆ ಹೆಂಗ್ ಬ್ಯಾಕಿದೆ ಏನು ಹೆಂಗ್ ಗೊತ್ತಿಲ್ಲೋ, ಹಂಗ ನಮ್ಗ ಅನನ್ಯವಾಗಿ ಆ ಭಗವಂತ ಅನನ್ಯಾಶ್ಚಿಂತ ಎಂತು ಮಾ ಯಾರು ನನ್ನನ್ನು ಅನನ್ಯವಾಗಿ ನನಗೇನ್ ಗೊತ್ತಿಲ್ಲಪ್ಪ ಈ ಜಗತ್ತಿನೊಳಗೆ ಅರ್ಥಾತ್ ಏನು ಅಂದ್ರೆ ಕರಿಯರ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಾವು ಕೇಳ್ತಿದ್ವಿ. ಅರ್ಥಾತ್ ಇಲ್ಲಿ ಬಾಬಾ ಶಿಬಿರದಾಗ ರಸ್ತೆದಾಗ ನಿಂತ್ಕೊಂಡ್ 2-3 ಹೆಣ್ಮಕ್ಳಿಗೆ ಹೇಳಿಕತ್ತಿದ್ರು, ನೀವು ಮುಖ್ಯವಾಗಿ ಕರಿಯರ್ ಮಾಡ್ರಿ, ಇದೆಲ್ಲ ಜಪ ಗಿಪ ಹಾಗೆ ಆಗ್ತಿರ್ತದ. ಅರ್ಥಾತ್ ಏನು ಅಂದ್ರೆ ಜಪ ನಾಮಸ್ಮರಣೆ ಎಲ್ಲ ನಡೀತಿರ್ತದೆ. ಮುಂಚೆ ನೀವು ಕರಿಯರ್ ಕಡೆ ಲಕ್ಷ್ಯ ಕೊಡ್ರಿ, ಭವಿಷ್ಯ ನಿರ್ಮಾಣ ಮಾಡ್ಕೊಡ್ರಿ ಅಂತ ತಿಳ್ಕೊಂಡು ಹೇಳಿಕತ್ರು. ಅರ್ಥಾತ್ ಏನು ಅವ್ರ ಭವಿಷ್ಯ ಏನಾಗಿದೆ ಅನ್ನೋದು ನಾವು ನೋಡ್ತಿರ್ತೀವಿ. ಇದಕ್ಕೋದಕ್ಕೆ ಯಾಕೆ ಏನು ಅಂತಂದ್ರೆ ನಮ್ಮ ಕರಿಯರ್ ಮಾಡ್ಕೊಂಡು ನಮ್ಮ ಕೈಯಾಗಿದ್ರ ಕರಿ ಮಾರಿಯಾಗಿ ಹೋಗ್ತಾವ, ನಮ್ಮ ಮಾರಿದ ಕರಿಯಾಗಿ ಹೋಗ್ತಾವ ಹೊರತು ಆ ಕರಿಯರ್ ಏನ್ ಮಾಡ್ಕೊಳಿಕಾಗ್ತದೆ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜ ಏನಂತಾರೆ ಅಂತಂದ್ರೆ ಆ ಮಗುವಿನಲ್ಲಿ ನಮಗಾಗ್ತೀವಿ. ಅದರಂತೆ ನನ್ನನ್ನೇ ಅನುಸರಿಸುವವನಿಗೆ ನಿಸ್ಸಂಕೋಚ ನಾನೇ ಮಾಡಬೇಕಾಗುವುದು. ನಿಸ್ಸಂಕೋಚವಾಗಿ ನಮ್ಗ ಮಾಡಬೇಕಾಗಿ ಬರ್ತದೆ. ಬರೀತಾರೆ ನನಗೆ ಕೆಲಸ ಸಿಗಿರೋದು, ನನ್ನ ಮದುವೆ ಆಗಿರೋದು, ಹೀಗೆ ಏನೇ ಇದ್ದರೂ ಅದನ್ನು ಗುರುಗಳಿಗೆ ಹೇಳಬೇಕು. ಅವರೇ ಅದನ್ನು ನೋಡಿಕೊಳ್ಳಬೇಕಾಗುತ್ತದೆ. ಆಗ ನೋಡ್ಕೋಬೇಕಾಗ್ತದೇನು ಖರೆ. ಆದ್ರೆ ಅವ್ರು ಹೆಂಗ ನೋಡ್ಕೋತಾರೋ
ನಿನ್ನ ಉದಾಹರಣೆ ಹೇಳಿದೆ. ಗುರು ಮಹಾರಾಜ್ ನೀವು ಉಪನಯನ ಬಾಕಿಗೆಲ್ಲ ಚಂದ ಮಾಡಿದ್ರಿ, ನನ್ನ ಮಗನ ಪಡಾಗ ಒಂದು ಚೇನ್ ಹಾಕಲಿಲ್ಲ ಅಂತ ತಿಳ್ಕೊಂಡು ಅನ್ನುವಂಗ ಆಗಬಾರದು. ಅನಿವಾರ್ಯವಾಗಿ ನೋಡಬೇಕಾಗುತ್ತದೆ. ಗುರುವಿಗೆ ತನ್ನದೇ ಆದ ಪ್ರಪಂಚವಿರುವುದಿಲ್ಲ, ಎಲ್ಲಿ ಪ್ರಪಂಚ, ಆದರೆ ಶಿಷ್ಯರಿಗಾಗಿ ಪ್ರಪಂಚವನ್ನು ಮಾಡಬೇಕಾಗುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿರಿ. ಅರ್ಥಾತ್ ಏನಂದ್ರೆ ನಮಗೆ ಎಲ್ಲಿ ಪ್ರಪಂಚದ ಆದ್ರೆ ಏನ್ ಮಾಡಿ ಸಿಗ್ತದೆ, ಏಕೆಂದ್ರೆ ಹೊರಗೋಡಿ ಹೋಗ್ಕೊಂಡು ಕೀಲಿ ಒಂದು ಹಾಕ್ತಾರೆ, ಹೊರಗೆ ಓಡು ಸೋಯಿಗೂ ಇಲ್ಲ. ಮತ್ತಿದ್ದವರಲ್ಲೇ ಓಡಿ ಹೋಗ್ತಾರೆ ಅಂದ್ರೆ ಅವ್ರು ಹೋಗ್ತಾರೆ, ಒಂದ್ ನಾಲ್ಕು ಕಮ್ಮಿ ಆಗ್ತಾ ಹೋಗ್ಕೊಂಡು ಅದು ಇಲ್ಲ. ಏಕೆಂದರೆ ಶಿಷ್ಯನು ತನ್ನ ಸರ್ವಸ್ವವನ್ನು ಪಟ್ಟಿರುತ್ತಾನೆ, ಅದನ್ನು ತಕರಾರು ಇರುವುದಿಲ್ಲ. ನಾವು ಇಷ್ಟು ಪಾಠ ಕಲಿತರೂ ಪರ್ಯಾಪ್ತವೇ. ದೇಹದ ಬಗ್ಗೆ, ದುಡ್ಡಿನ ಬಗ್ಗೆ, ಜನರ ಬಗ್ಗೆ, ಮನೆಯಲ್ಲಿ ಸೊಸೆ ಅತ್ತೆ ಮಾವಂದಿರಿಗೆ ತೊಂದರೆ ಕೊಡುವವಳಿದ್ದರೆ ಅದರ ಬಗ್ಗೆ, ಯಾವುದೇ ವಿಷಯದ ಬಗ್ಗೆ ತಕರಾರು ಮಾಡುವ ಹಾಗಿಲ್ಲ. ಇದೆಲ್ಲ ನನಗೆ ಪಾಠ ಕಲಿಯಲಿಕ್ಕಾಗಿ ಇರುತ್ತದೆ. ಅರ್ಥಾತ್ ಏನು ಅಂದ್ರೆ ಯಾವ ಧರ್ಮಾಸ್ತಾಗಿಂದ ಕೊಟ್ಟರು ಗಟ್ಟಿಗಟ್ಟ ಕುಡಿದು ಬಿಡ್ಬೇಕು. ನನಗೆ ಅದಾಗಬೇಕು, ಇದಾಗಬೇಕು, ನನಗೆ ಅನ್ನುವಂಥದ್ದಿಂದ ಬಹಳ ಅಂದ್ರೆ ಶುಗರ್ ಲೆಸ್ ಶುಗರ್, ಕಷಾಯದೇ ಇರಲಿ, ಕಾಫಿಯದೇ ಇರಲಿ, ಅಥವಾ ಚಹಾದೇ ಇರಲಿ. ಚಹಾಪಾನ ಮನುಷ್ಯಾನ ಕೇವಲ ಪುನಃ ಪುನಃ ಚಹಾಪಾನ ಮನುಷ್ಯಾನ ಕೇವಲ ಮೂತ್ರವರ್ಧನ. ಭುಜಂಗಾನ ಕೇವಲ ವಿಷವರ್ಧನಂ ಅಂತ ಹೆಂಗದನೋ, ಹಾವಿಗೆ ಹಾಲು ಕುಡಿಸಿದ್ರ ಅದು ವಿಷಾನೇ ಹೆಚ್ಚಾಗ್ತದಂತ ಹೆಂಗದನೋ, ಹಂಗ ಚಹಾಪಾನ ಮನುಷ್ಯಾನ ಕೇವಲ ಮೂತ್ರವರ್ಧನಂ. ನಾವು ಲುಂಡದಲ್ಲಿರುವಾಗ ಅರ್ಥಾತ್ ಏನು ಅಂದ್ರೆ ನಮ್ಮ ಲಡಾಖ್ ಅವ್ರ ಅತ್ತಿ ಬಂದಿದ್ರು, ಅವ್ರು ಲಡಾಖ್ ಅವ್ರು ಬಂದಿದ್ರು, ಅವ್ರ ಅತ್ತಿನೂ ಬಂದಿದ್ರು. ಪಾಪ ಅವರಿಗೆ ಲಘುಶಂಕ ಬಹಳ ಇತ್ತು. ಅವಾಗ ಈ ಮನೆ ಚಹಾ ಕುಡ್ಬೇಕು, ಮುಂದಿನ ಮನೆಗೆ ಹೋಗ್ಬೇಕು, ಬಾತ್ರೂಮ್ ಆಮೇಲೆ ಮತ್ತೆ ಚಹಾ ಕುಡ್ಬೇಕು, ಮತ್ತೆ ಮುಂದಿನ ಮನೆಗೆ ಹೋಗಿ ಕೂಡಲೇ ಬಾತ್ರೂಮ್. ಅರ್ಥಾತ್ ಏನು ಅಂದ್ರೆ ಚಹಾ ಪಾನ ಮನುಷ್ಯಾನ ಹಂಗ ಕಾಫಿ ಪಾನ ಮನುಷ್ಯಾನ ಕೇವಲ ಮೂತ್ರವರ್ಧನಂ, ಕಷಾಯ ಪಾನ ಮನುಷ್ಯಾನ ಕೇವಲ ಮೂತ್ರವರ್ಧನಂ, ಶುಗರ್ ಲೆಸ್ ಪಾನ ಮನುಷ್ಯಾನ ಕೇವಲ ಮೂತ್ರವರ್ಧನಂ. ಯಾವ್ದಾರ ಧರ್ಮಾಸ್ತಾಗಿದ್ದು ಕೊಡಿರ್ಬೇಕು. ಒಂದು ಬಿಸಿ ಬಿಸಿ ಒಂದು ಗಂಟೆಲ್ಲ ಹಾಕೊಂಡು ಕೂತೇಕ ನಮ್ಗೆ ಅದ ಆಗ್ಬೇಕು, ಇದ ಆಗ್ಬೇಕು, ಯಾವುದೇ ವಿಷಯದ ಬಗ್ಗೆ ತಕರಾರು ಮಾಡುವ ಹಾಗಿಲ್ಲ. ಇದೆಲ್ಲ ನನಗೆ ಪಾಠ ಕಲಿಯಲಿಕ್ಕಾಗಿ ಇರುತ್ತದೆ. ಸರಿ, ಜ್ಞಾನೇಶ್ವರ ಮಹಾರಾಜರಿಗೆ ಅನ್ನಬೇಕು, ತಾವು ಎಷ್ಟೊಂದು ಅನುಭವಿಸಿದಿರಿ, ನಾನು ಇದರಲ್ಲಿ ಸ್ವಲ್ಪ ಅನುಭವಿಸಬೇಡವೇ? ಎಷ್ಟೊಂದು ಚಿಕ್ಕ ಪುಟ್ಟ ಸಂಗತಿಗಳ ಬಗ್ಗೆ ನಾವು ತಕರಾರು ಮಾಡುತ್ತೇವೆ. ಮೊನ್ನೆ ನನಗೆ ಒಬ್ಬರು ನಮ್ಮ ನಳದ ವಾಯ್ಸರ್ ಕೆಟ್ಟಿರುತ್ತದೆ, ಆದ್ದರಿಂದ ನೀರು ನಿಲ್ಲುವುದಿಲ್ಲ ಎಂದು ಅಂದರು. ಅದು ನಿಮ್ಮ ನಾಮಕ್ಕೆ ಅಡ್ಡ ಬರುತ್ತದೆ ಎಂದು ನಾನು ಕೇಳಿದೆ. ವಾಯ್ಸರ್ ನಮಗೂ ಅಡ್ಡ, ಅವರು ಸುಮ್ಮನೆ ನೀರು ಹೋಗುತ್ತದೆ, ಎಂಥ ಮನೆ ಕಟ್ಟಿರುತ್ತಾರೆ, ಸರಿಯಾದ ಕೆಲಸ ಮಾಡುವುದಿಲ್ಲ ಎಂದು ಅಂದರು. ಅದಕ್ಕೆ ನಾನು, ಇದು ಅವನ ವ್ಯವಸಾಯವೇ ಆಗಿರುತ್ತದೆ, ಹೀಗಾದರೂ ದುಡ್ಡು ಸಂಪಾದಿಸುವುದು, ತಕರಾರು ಮಾಡದೇ ಇರುವುದು ಬಹಳ ದೊಡ್ಡ ಮನುಷ್ಯನ ಲಕ್ಷಣವಾಗಿರುತ್ತದೆ. ನಾವು ಇಷ್ಟಾದರೂ ಕಲಿತರೆ ಮೊದಲನೇ ಮೆಟ್ಟಿಲು ಹತ್ತಿದೀವಿ ಎಂದು ತಿಳಿಯಬೇಕು. ಆದ್ದರಿಂದ ಏನಪ್ಪಾ ಅಂದ್ರ ಹಸಿವೆ ನೀರಳಿಕೆ ಅದರ ಮಗುವಿಗೆ ಮಾಡಬೇಕಾಗುವುದು ತಾಯಿಗೆ, ಅದರಂತೆ ನನ್ನನ್ನೇ ಅನುಸರಿಸುವವರಿಗೆ ನಿಸ್ಸಂಕೋಚ ನಾನೇ ಮಾಡಬೇಕಾಗುವುದು. ಏಕನಾಥ್ ಮಹಾರಾಜನ ಮನೆಯೊಳಗ ಭಗವಂತ ಸ್ವತಃ ಶ್ರೀಖಂಡಿ ಆಗಿ 12 ವರ್ಷ ಏನ್ ಮಾಡಿದ ಅಂದ್ರೆ ಸೇವಾ ಮಾಡಿದ. ಅವ್ರ ಪೂಜಾ ಸಿದ್ಧತೆ ಮಾಡ್ಬೇಕು, ಗಂಧ ತೆಗೆದಿಡ್ಬೇಕು, ಹೂ ತುಳಸಿ ಪತ್ರೆ ತಂದಿಡ್ಬೇಕು, ಅವ್ರ ಬಟ್ಟೆ ಒಗಿಬೇಕು, ಅವ್ರಿಗೆ ಸ್ನಾನಕ್ಕೆ ನೀರು ತೋಡಿಡ್ಬೇಕು. 12 ವರ್ಷ ಆದ ಬಳಿಕ ಒಬ್ಬರಿಗೆ ಯಾರಿಗೋ ದೃಷ್ಟಾಂತ ಆತ ಏನು ಅಂದ್ರೆ ಭಗವಂತನ ದೃಷ್ಟಾಂತ ಆತ. ನಾನು ಏಕನಾಥ್ ಮಹಾರಾಜರ ಮನೆಯೊಳಗಿದ್ದೀನಿ ಅಂತ ದೃಷ್ಟಾಂತ ಆದ ಕೂಡಲೇ ಅವರು ಬಂದು, ಹಂಗಾದ್ರೆ ಏಕನಾಥ್ ಮಹಾರಾಜರ ಮನೆಯೊಳಗೆ ಭಗವಂತ ಸೇವಾ ಮಾಡಿಕೊಂಡಿದ್ದಾನಂತ ಅವ್ರು ಬಂದು, ನಿಮ್ ಮನೆಯೊಳಗೆ ಭಗವಂತನ ಸೇವಾ ಮಾಡಿಕೊಂಡಿದ್ದಾನಂತಂದ್ರಿ, ಯಾರು ನಿಮ್ಮ ಮನ್ಯಾಗ ಯಾರ್ಯಾರಿದ್ದೀರಿ ಅಂತ. ನಾನಿದ್ದೀನಿ, ನಾನು ಹೇಳ್ತಿದ್ದಾಳ, ನನ್ನ ಮಗ ಇದ್ದಾನ ಶ್ರೀ ಹರಿ ಪಂಡಿತ್ ಇದ್ದಾನೆ, ಅದೇ ರೀತಿ ನನಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ, ಆಮೇಲೆ ನನಗೆ ಒಬ್ಬ ಉದ್ಧವ ಅಂತ ಶಿಷ್ಯ ಇದ್ದಾನೆ, ಆಮೇಲೆ
ಇನ್ನೊಬ್ರಿದ್ದಾನೆ ಯಾರು ಅಂದ್ರೆ ಅವ್ನು ಏನು ನಮ್ಗೆ ಯಾರು ಏನು ಪರಿಚಯ ಇಲ್ಲ, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ತಂದೆ ತಾಯಿ ಊರು ಯಾವ ಊರು ಏನು ಗೊತ್ತಿಲ್ಲ. ಒಂದ್ ದಿವ್ಸ ಬಂದು ಈಗ 12 ವರ್ಷ ಆದ್ರೂ ನಮ್ಮ ಮನೆ ಒಳಗೆ ಶ್ರೀಖಂಡ ಹೆಸರು ಏನಪ್ಪಾ ಅಂತ ಕೇಳಿದ್ವಿ, ಶ್ರೀಖಂಡ ಅಂತ ಹೇಳಿದ. ಆವತ್ತಿಂದ ಇವತ್ತಿಗೆ ಅಷ್ಟರೇ ಸೇವಾ ಮಾಡ್ತಾನೆ. ಎಲ್ಲಿದ್ದಾನೆ ಅವ ಅಂದ ಕೂಡಲೇ ಅವ್ರ ಮನೆ ತುಂಬಾ ಹುಡುಕಾಡಿದ್ರು, ಶ್ರೀಖಂಡ್ಯ ಇಲ್ಲ. ಹೊಂದಿದ್ದರೆ ಸಾಯುಜ್ಯಾಪೇಕ್ಷೆಯನ್ನು ಪೂರ್ಣ ಮಾಡುವೆನವರ ಇಚ್ಛೆಯನ್ನು ಮಾಡಬೇಕಾದರೂ ಸೇವೆಯನ್ನು ನಮ್ಮಿಬ್ಬರ ಪ್ರೇಮ ಕೊಡುವೆ. ಅರ್ಥಾತ್ ಎರಡು ವಿಷಯ ಹೇಳಿದ ಭಗವಂತ. ಅವ್ರು ಬಂದ್ಮೇಲೆ ಸಾಯುಜ್ಯ ಬೇಕಂದ್ರೆ ಸಾಯುಜ್ಯ ಕೊಡ್ತೀನಿ, ಹೊಂದಿದ್ದರೆ ಸಾಯುಜ್ಯಾಪೇಕ್ಷೆಯನ್ನು, ಪೇಕ್ಷೆಯ ಅಂತೆಲ್ಲ ಅದಲ್ಲ ಅಲ್ಲಿ ತಿದ್ದಿದ್ದು ನಾನು. ಹೊಂದಿದ್ದರೆ ಸಾಯುಜ್ಯಾಪೇಕ್ಷೆಯನ್ನು ಪೂರ್ಣ ಮಾಡುವೆನವರ ಇಚ್ಛೆಯನ್ನು ಮಾಡಬೇಕೆಂದಿದ್ದರೆ ಮಾಡಬೇಕೆಂದರೂ ಸೇವೆಯನ್ನು. ಈಗ ಅವ್ರಿಗೆ ಅಕಸ್ಮಾತ್ ಸಾಯುಜ್ಯ ಬೇಕಂದ್ರೆ ಸಾಯುಜ್ಯ ತಗೊಂಡು ಕೊಡ್ತೀನಿ. ನಾನು ಸೇವಾ ಮಾಡ್ಕೊಂಡಿರ್ಬೇಕು, ನಾನು ಭಗವಂತ ನಾನು ಸೇವಾ ಮಾಡ್ಕೊಂಡಿರ್ಬೇಕು ಅಂತ ಅವ್ನ ಮನುಷ್ಯ ಆಗಿದ್ರೆ ಆ ಸೇವಾ ಮಾಡ್ಲಿಕ್ಕೆ ಏನು ಮೂಲವಾಗಿ ಅರ್ಥಾತ್ ಏನು ಮೂಲತಃ ಏನು ಪ್ರೇಮ ಬೇಕು, ಆ ಪ್ರೇಮವನ್ನು ನಾನು ಕೊಡ್ತೀನಿ. ನಮ್ಮಿಬ್ಬರಲ್ಲಿ ಪ್ರೇಮವನ್ನು ಪ್ರೇಮ ಕೊಡುವೆನು ಅಂತ ಹೇಳ್ತಾರೆ. ಹೀಗೆ ಹೊಂದಿರುವರು ಯಾವ ಯಾವ ಭಾವನಾ ಮಾಡುವೆನು ಮುಂದೆ ಹೋಗಿ ಅದೆಲ್ಲ ಪೂರ್ಣ ಹಾಗೂ ಕೊಟ್ಟದ್ದರ ಸಂರಕ್ಷಣಾ ನಾನೇ ಮಾಡುವೆನು. ಹೀಗೆ ಯಾವ್ಯಾವ ಭಾವನೆಯನ್ನು ಹೊಂದಿರ್ತಾರೋ ಅದಕ್ಕನುಸಾರವಾಗಿ ನಾನು ಅದನ್ನು ಪೂರ್ಣ ಮಾಡ್ತೀನಿ ಮತ್ತು ಕೊಟ್ಟದ್ದರ ಸಂರಕ್ಷಣೆ ಮಾಡ್ತೀನಿ. ಯೋಗ ಅಂದ್ರೆ ಏನು ಅಂದ್ರೆ ಅದು ಪ್ರಾಪ್ತ ಆಗೋದು, ಪ್ರಾಪ್ತ ಆದದ್ದು ಕ್ಷೇಮ ಅಂದ್ರೆ ಸಂರಕ್ಷಣೆ ಮಾಡುದು. ಯೋಗ ಕ್ಷೇಮ ಮಹಾಮ್ಯ. ಈ ಮನಸ್ಸಿನಲ್ಲಿ ಬಂದದ್ದಕ್ಕೆ ಅವನು ತೆಗೆದುಕೋ ಅನ್ನುತ್ತಾನೆ ಭಗವಂತ. ಆದರೆ ಅವನು ಕೊಟ್ಟದ್ದನ್ನು ಕಾಯ್ದುಕೊಳ್ಳುವ ಶಕ್ತಿ ನಮಗಿರಬೇಕು. ಒಂದು ವೇಳೆ ನಿಮಗೆ ದೊಡ್ಡ ಸ್ಥಿತಿಯನ್ನು ಕೊಟ್ಟನೆಂದು ತಿಳಿಯಿರಿ, ಅದರೊಂದಿಗೆ ದುಃಖವೂ ಇರುತ್ತದೆ, ಅದನ್ನು ಸಹಿಸುವ ಶಕ್ತಿಯನ್ನು ಕೊಡುತ್ತಾನೆ. ಹತ್ತಿರ ದುಡ್ಡು ಇಲ್ಲದಿದ್ದರೆ ಅವನನ್ನು ಸಂರಕ್ಷಿಸುವ ಹೊಣೆಯನ್ನು ತೆಗೆದುಕೊಳ್ಳುತ್ತಾನೆ. ಒಂದು ಉದಾಹರಣೆ ಹೇಳುತ್ತೇನೆ. ಗಂಗಾಧರ್ ಮಹನೋ ಎಂಬವರಿದ್ದರು. ಅವರಿಗೆ 3 ಹೆಣ್ಣು ಮಕ್ಕಳು. ಅವರ ಹತ್ತಿರ ಹಣವಿರಲಿಲ್ಲ. ಅವರು ಮೇಲಿಂದ ಮೇಲೆ ಶ್ರೀ ಮಹಾರಾಜರಿಗೆ ಮಹಾರಾಜ್ ಈ ಹೆಣ್ಣು ಮಕ್ಕಳ ಮದುವೆ ಹೇಗೆ ಆಗುತ್ತದೆ ಎಂದು ಅನ್ನುತ್ತಿದ್ದರು. ಅದಕ್ಕೆ ಶ್ರೀ ಮಹಾರಾಜರು ಶ್ರೀರಾಮನೇ ಅವರನ್ನು ಕೊಟ್ಟಿರುವನಲ್ಲವೇ, ಅವನೇ ನೋಡಿಕೊಳ್ಳುತ್ತಾನೆ ಎಂದು ಅನ್ನುತ್ತಿದ್ದರು. ಮುಂದೆ ಅವರಿಗೆ ಕುತ್ತಿಗೆ ಹತ್ತಿರ ಕ್ಯಾನ್ಸರ್ ಆಯಿತು. ಹೆಂಡತಿ ಯಾವಾಗಲೂ ಅನ್ನುತ್ತಿದ್ದರು, ಶ್ರೀ ಮಹಾರಾಜರು ನಮಗೆ ಏನು ಮಾಡಿದ್ರು ನೋಡ್ರಿ, ನಾನು ಹೇಳಿದರೆ ನಿಮಗೆ ಸತ್ಯವೆನಿಸಬಹುದೇ. 3 ಹೆಣ್ಣು ಮಕ್ಕಳನ್ನು ಜನರು ಕೇಳಿ ತಮ್ಮ ಮಕ್ಕಳಿಗೆ ಮಾಡಿಕೊಂಡರು. ಅದರಲ್ಲಿ ಇವರಿಗೆ ಹಣ ಸಿಕ್ಕಿತು. ಇವರು ಏನೂ ಮಾಡಲಿಲ್ಲ. ಎಲ್ಲ ಭಾರವನ್ನು ಶ್ರೀ ಮಹಾರಾಜರ ಮೇಲೆ ಹಾಕಿದ್ದರು. ಹೆಣ್ಣು ಮಕ್ಕಳು ಸುಂದರರಾಗಿದ್ದರಿಂದೇನೂ ಇಲ್ಲ. ಬಡತನದ ಜೀವನವನ್ನು ಸುಖವಾಗಿ ಮಾಡಿದರು. ಆದ್ದರಿಂದ ಅನನ್ಯತೆಯನ್ನು ಕಲಿಯಲು ಆಗ್ರಹ ಬಿಡಬೇಕು. ನಾವು ಸದ್ಗುರುಗಳಿಗೆ ನನ್ನ ಇಚ್ಛೆಯಂತೂ ಹೀಗೆ ಇರುತ್ತದೆ, ಪೂರ್ಣ ಮಾಡುವುದು ಬಿಡುವುದು ನಿಮಗೆ ಬಿಟ್ಟದ್ದು ಎಂದು ಅನ್ನಬೇಕು. ಅನಂತರ ಅದರ ಬಗ್ಗೆ ಆಗ್ರಹವಿಲ್ಲ. ನೀನು ಮಾಡಿದ್ದೇ ನನಗೆ ಸ್ವೀಕಾರವಿರುತ್ತದೆ. ಒಂದು ಉದಾಹರಣೆ ಹೇಳುತ್ತೇನೆ. ಶ್ರೀ ಮಹಾರಾಜರ ಹತ್ತಿರ ಮಂಜೇರೆ ಎಂಬವರು ಇದ್ದರು. ನಾನು ಶ್ರೀ ಮಹಾರಾಜರ ಬಗ್ಗೆ ಏಕೆ ಹೇಳುವುದೆಂದರೆ ಈ ಶಾಸ್ತ್ರವು ಅನುಭವದ್ದಾಗಿರುವುದರಿಂದ ಹೆಜ್ಜೆಗೂ ಅದರ ಅನುಭವ ಹೇಗೆ ಬರುತ್ತದೆ ಎಂಬುದನ್ನು ಹೇಳುತ್ತೇನೆ. ಅವರ ತಾಯಿಯು ಅವರನ್ನು ಶ್ರೀ ಮಹಾರಾಜರು ಉಡಿಯಲ್ಲಿ ಹಾಕಿದರು. ಆದರೆ ಶ್ರೀ ಮಹಾರಾಜರು ಅವರನ್ನು ಸಂರಕ್ಷಿಸಿದರು. ಅವರು ಮದುವೆ ಮಾಡಿದರು. ಆ ಹುಡುಗಿಯು ತೀರಿಕೊಂಡಳು. ಆದ್ದರಿಂದ 2ನೇ ಮದುವೆ ಮಾಡುವ ಪ್ರಸಂಗ ಬಂದಿತ್ತು. ಅವರಿಗೆ 2 ಹೆಣ್ಣು ಮಕ್ಕಳಿದ್ದರು. ಒಬ್ಬಳು ಕಪ್ಪು ಹಾಗೂ ಇನ್ನೊಬ್ಬಳು ಕೆಂಪು ಇದ್ದಳು. ಅವಳು ಎಷ್ಟು ಕಪ್ಪು ಇದ್ದಳೆಂದರೆ ಒಬ್ಬರು ಮೊದಲನೇ ಬಾರಿ ಶ್ರೀ ಮಹಾರಾಜ ದರ್ಶನಕ್ಕೆ ಬಂದಿದ್ದರು. ಶ್ರೀ ಮಹಾರಾಜರವರಿಗೆ ನಾನು ನಮ್ಮ ಗೋಪಾಲನಿಗಾಗಿ ಹುಡುಗಿಯನ್ನು ನೋಡಬೇಕಾಗಿದೆ, ಅವಳನ್ನು ನೀವು ನೋಡಿ ಬಂದಿರಿ ಎಂದು ಅಂದರು. ಅವಳು ಯಾಕೆಂದರೆ ರಮಾಬಾಯಿ ರಾಣಡೆ ಇದ್ದಳಲ್ಲ, ಇವರು ಇಲ್ಲಿ ಬೇರೆ ಬರೋದು ಅಲ್ಲೇ ಈಕೆ ಪಂಡಿತ ರಮಾಬಾಯಿ ಇದ್ದಳಲ್ಲ, ಅವಳ ತಮ್ಮನ ಮಗಳು ಅವರ ಹೆಸರು ರಾಣಡೆ. ಅವರು ಪಂಢರಪುರದಲ್ಲಿ ಸಾಧುವಾಗಿದ್ದರು. ಅವರು ತಮ್ಮ ಮಗಳನ್ನು ಕರೆದುಕೊಂಡು ಬಂದಿದ್ರು. ಅವಳನ್ನು ನೋಡಿ ಶ್ರೀ ಮಹಾರಾಜರಿಗೆ ಮಹಾರಾಜ ಹುಡುಗನು ಯಾವುದೇ ವ್ಯವಸಾಯ ಮಾಡಬೇಕಾಗಿಲ್ಲ, ಆ ಹುಡುಗಿಯನ್ನು ಪ್ರತಿ ದಿವಸ ಒಂದು ನೀರಿನ ಡ್ರಮ್ನಲ್ಲಿ ಮುಳುಗಿಸಿ ತೆಗೆದರೆ ಮಸಿಯೇ ಆಗುತ್ತೆ.
ಎಂದು ಅಂದರು. ಅವಳು ಇಷ್ಟೊಂದು ಕಪ್ಪಾಗಿದ್ದಳು. ಹುಡುಗಿಯ ತಂದೆ ಶ್ರೀ ಮಹಾರಾಜರ ಪಕ್ಕದಲ್ಲೇ ಕುಳಿತಿದ್ದರು. ಶ್ರೀ ಮಹಾರಾಜರು ಹುಡುಗಿಯ ತಂದೆ ಇಲ್ಲೇ ಕುಳಿತಿರುತ್ತಾಳೆ, ನೀವು ಹೀಗೆ ಅನ್ನುತ್ತೀರಿ ಅಂದರು. ಅದಕ್ಕೆ ಈಗ ನನಗೆ ಗೊತ್ತಿರಲಿಲ್ಲ ಎಂದು. ಈ ಸಂಗತಿಯನ್ನು ಗೋಪಾಲರಾಮನು ಸ್ವತಃ ಹೇಳಿದನು. ಅದಕ್ಕೆ ಅವನು ಬೇಡವೆಂದು ಅನ್ನುತ್ತಿದ್ದನು. ಶ್ರೀ ಮಹಾರಾಜ ಗೋಪಾಲ್, ನನ್ನ ಹೆಂಡತಿ ಕುಳ್ಳಿಯಾಗಿಲ್ಲವೇ ಎಂದು ಅನ್ನಲು, ನೀವೇನು ಸಾಧುವಾಗಿರುತ್ತೀರಿ, ನಿಮ್ಮದೇನು ಎಂದು ಅಂದನು. ಸಾಧುವಾಗಿ ನಡೀತದಂತ. ಅಂತೂ ಕೊನೆಗೆ ಆ ಕೆಂಪು ಹುಡುಗಿಯೊಂದಿಗೆ ಅವನು ನಿಶ್ಚಯವಾಯಿತು. ಮದುವೆ ಸಮಾರಂಭ ಪ್ರಾರಂಭವಾಯಿತು. ಒಬ್ಬ ಹೆಣ್ಣು ಮಗಳು ಮಗು ತೀರಿಕೊಂಡದ್ರಿಂದ ಅವಳನ್ನು ಭೇಟಿಯಾಗಲು ಹೋಗಿದ್ದರು. ಶ್ರೀ ಮಹಾರಾಜರು ಅವಳ ಹತ್ತಿರ ಕುಳಿತು ಬಹಳಷ್ಟು ಅಳತೊಡಗಿದರು. ಕೊನೆಗೆ ಆ ಹೆಣ್ಣು ಮಗಳೇ ಶ್ರೀ ಮಹಾರಾಜರಿಗೆ, ಮಹಾರಾಜ, ಇದು ನನ್ನ ಪ್ರಾರಂಭವಾಗಿರುತ್ತದೆ, ನೀವೇ ಕೇಳುತ್ತೀರಿ ಎಂದು ಅಂದಳು. ಆಗ ಶ್ರೀ ಮಹಾರಾಜರು, ಈಗ ನೀನು ಅದನ್ನು ನಿಜವಾಗಿ ತಿಳಿದುಕೊಂಡಿರುವೆ ಎಂದು ಅಂದರು. ಅಲ್ಲಿಂದ ಮಂದಿರಕ್ಕೆ ಬಂದರು. ಅವರ ಸಾಮರ್ಥ್ಯವನ್ನು ಏನೆಂದು ಹೇಳಬೇಕು. ಗೋಪಾಲನ ಮುಂದೆ ನಿಂತ ಕೆಂಪು ಹುಡುಗಿಯನ್ನು ಆ ಕಡೆಗೆ ಸರಿಸಿ, ಆ ಕಡೆಗೆ ನಿಂತ ಕಪ್ಪು ಹುಡುಗಿಯನ್ನು ಈ ಕಡೆಗೆ ಸರಿಸಿ ಸುಮ್ಮನೆ ನಿಂತರು. ಮದುವೆ ಆಯಿತು. ಮುಂದಿನ 4 ತಿಂಗಳಿಗೆ ಆ ಕೆಂಪು ಹುಡುಗಿಯ ಗಂಡನು ತೀರಿಕೊಂಡನು. ಅದನ್ನು ಗೋಪಾಲನು ಶ್ರೀ ಮಹಾರಾಜರಿಗೆ ಹೇಳಿದಾಗ, ಅವಳೊಂದಿಗೆ ಮದುವೆಯಾಗಿದ್ದರೆ ಸತ್ತು ಹೋಗುತ್ತಿದ್ದೆ ಅಲ್ಲ ಕತ್ತೆ ಮನೆ ಎಂದು. ಸತ್ಪುರುಷರು ದೇಹದಿಂದ ಹೋಗಿದ್ದರು, ಅವರಲ್ಲಿ ಒಳಗೂ ನಗಲಿಕ್ಕೆ ನಮ್ಮದ ಕಥೆಯ ಚಂದ ನಡೆದದ್ದು. ಸತ್ಪುರುಷರು ದೇಹದಿಂದ ಹೋಗಿದ್ದರು, ಅವರೇನು ಹೋಗಿರುವುದಿಲ್ಲ. ಅವರು ನಿಮ್ಮ ಕಲ್ಯಾಣವನ್ನೇ ಮಾಡುತ್ತಾರೆ. ಆದ್ದರಿಂದ ಆಗ್ರಹವನ್ನು ಬಿಡಬೇಕು, ಇದನ್ನೇ ಕಲಿಯುವುದಿರುತ್ತದೆ. ನಾವು ನಮ್ಮ ಇಚ್ಛೆಯನ್ನು ಅವರ ಕಿವಿಯ ಮೇಲೆ ಹಾಕಬೇಕು. ಹಾಗೂ ನಿಮಗೆ ಬೇಕಾದದನ್ನು ಮಾಡಿಕೊಂಡು ಸುಮ್ಮನೆ ಕೂಡಬೇಕು. ನಮ್ಮ ಕೈಯಲ್ಲಿ ಏನಿರುತ್ತದೆ ಎಲ್ಲವೂ ಅವರ ಕೈಯಲ್ಲಿ ಇರುತ್ತದೆ. ಹಾಗೂ ಅವರು ಯೋಗ್ಯವಾದದ್ದನ್ನೇ ಮಾಡುತ್ತಾರೆ. ಎಲ್ಲವನ್ನು ಪ್ರಸನ್ನ ಮನಸ್ಸಿನಿಂದ ಅವರ ಇಚ್ಛೆಯ ಮೇಲೆ ಬಿಡಬೇಕು. ಮುಖ ಸ್ವಟ್ಟು ಮಾಡಿಕೊಂಡು ಕುಳಿತುಕೊಳ್ಳಬಾರದು. ಆದ್ದರಿಂದ ಈ ರೀತಿ ಯೋಗಕ್ಷೇಮವನ್ನು ಅರ್ಜುನ ನಾನೇ ವಹಿಸಿರುವೆನು, ಅವರಿಗೆ ನಾನೇ ಆಶ್ರಯ ಕೊಡುವೆನು ಸರ್ವಭಾವದಿಂದ. ಅರ್ಥಾತ್ ಏನು ಅಂದ್ರೆ, ಈ ರೀತಿ ಅವರ ಯೋಗಕ್ಷೇಮವನ್ನು ಅರ್ಜುನ ನಾನೇ ವಹಿಸಿರುವೆನು, ಅವರಿಗೆ ನಾನೇ ಆಶ್ರಯವನ್ನು ಕೊಡುವೆನು, ನಾನೇ ಆಶ್ರಯವನ್ನು ಸರ್ವಭಾವದಿಂದ. ಆಶ್ರಯ ಕೊಡುವೆನು ಸರ್ವಭಾವ. ಈ ರೀತಿಯಾಗಿ ಎಲ್ಲಾ ರೀತಿಯಿಂದಲೂ ನಾನು ಏನ್ ಮಾಡ್ತೀನಿ ಅಂದ್ರೆ, ಅವ್ರ ಯೋಗಕ್ಷೇಮವನ್ನು ನಾನು ಸ್ವತಃ ವಹನ ಮಾಡ್ತೀನಿ ಅಂತ ತಿಳ್ಕೊಂಡು ಭಗವಂತ ಹೇಳಿರುವುದನ್ನ ಗಣೇಶ ಮಹಾರಾಜರು ಎಷ್ಟೊಂದು ಅದನ್ನು ನಮ್ಗೆ ಅಂತಃಕರಣಕ್ಕೆ ಅಂದ್ರೆ ಏನು, ಅಂತಃಕರಣದೊಳಗೆ ಒತ್ತಿ 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 ತುಂಬು ಹಂಗ ಮೂರು ಹಂಗ ಅಂತಃಕರಣದಲ್ಲಿ ಮತ್ತು ಅಂತಃಕರಣಕ್ಕೆ ಅದರಿಂದ ಸಮಾಧಾನ ಆಗುವಂಗೆ ಹೇಳಿರೋದನ್ನು ನೋಡಿದ್ರೆ, ಅವ್ರು ಎಷ್ಟೊಂದು ಏನು ಅಂದ್ರೆ ಅವ್ರ ಅಂತಃಕರಣ ಪ್ರೇಮಪೂರ್ಣವಾಗಿತ್ತು, ವಾತ್ಸಲ್ಯಪೂರ್ಣವಾಗಿತ್ತು ಅನ್ನುವಂಥದ್ದು. ಅಂಥ ಅವರ ಒಂದು ವಿಶಾಲ ಮನೋಭಾವನೆ, ಆ ವಿಶಾಲ ಮನೋಭಾವನೆಗಾಗಿ ಅವರು ಆ ಅರ್ಥಾತ್ ಏನು ಅಂದ್ರೆ ಭಗವಂತನನ್ನು ಯಾವುದಾದ್ರೂ ಒಂದು ಸಣ್ಣ ಭಾವದಲ್ಲಿ ಪ್ರಾರ್ಥನೆ ಮಾಡಲಿಲ್ಲ, ಸಂಪೂರ್ಣ ವಿಶ್ವಾತ್ಮಕವಾಗಿರ್ತಕ್ಕಂಥ ಭಾವದಲ್ಲೇ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಅಂದ್ರೆ, ಈಗ ಈ ವಿಶ್ವಾತ್ಮಕ ದೇವರನ್ನು ಈ ವಾಕ್ಯಜ್ಞದಿಂದ ತೋಷಿಸುವೆನು, ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದ. ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರರಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ, ಪಾಪತಿಮಿರ ವಿಶ್ವ ಕಾಣಲಿ, ಸ್ವಧರ್ಮ ಭಾಸ್ಕರ ಪಡೆಯಲಿ, ಪ್ರಾಣಿ ಮಾತ್ರ ಬಯಸಿದ್ದಲ್ಲ ವರ್ಷಿಸುತ್ತ ಸಕಲ ಮಂಗಲ, ಸಂತ ಸಮೂಹ ಈಶ ನಿಷ್ಠೆಯುಳ್ಳ, ಭೂಮಂಡಲದಿ ಸದಾಕಾಲ ಭೇಟಿಯಾಗಲಿ ಜನನಿಗೆ. ಸಕಲ ಕಲ್ಪತರುಗಳ
ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು. ಈಗಲಿಂದ ಶ್ರೀ ಜ್ಞಾನದೇವನು सद्गुरुनाथ महाराज की जय 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 रघुवीर समर्थ समर्थ सद्गुरु ಬ್ರಹ್ಮಚೈತನ್ಯ ಮಹಾರಾಜರ ಚರಣಾರವಿಂದಗಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುವುದೇನೆಂದರೆ ಅವರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನನ್ನ ಭಕ್ತಿ ನಾಮಗಳನ್ನು ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ